ಸ್ಟಾರ್ಟ್. ಜನನೀಂ ಶಾರದಾಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ವಿಲಾಸರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೆ, ಎಲ್ಲ ಹಿರಿಯರಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಭಾಳ ಖುಷಿಯಾದ ವಾತಾವರಣ. ಎರಡು ಕಾರಣಕ್ಕೋಸ್ಕರ ಅತ್ಯಂತ ಖುಷಿ. ಸಾವರ್ಕರನ್ನು ಸ್ಮರಿಸಿಕೊಳ್ಳುವಂಥ ಅವಕಾಶವನ್ನು ಯಾವತ್ತೂ ಬಿಟ್ಟುಕೊಳ್ಳಿಲ್ಲ. ಸಾವರ್ಕರ ಹೆಸರಲ್ಲಿ ಯಾರು ಕಾರ್ಯಕ್ರಮ ಮಾಡಿದಾಗಲೂ 99% ಆಫ್ ದ ಟೈಮ್ಸ್ ನಾನು ಹೋಗಿಯೇ ಇದ್ದೇನೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ರೀತಿಯಿಂದ ಬಂದಿದ್ದೇನೆ. ಎರಡನೇದು, ಸರಸ್ವತಿ ವಾಚನಾಲಯಕ್ಕೆ 143ನೇ ವರ್ಷ. 143 ವರ್ಷಗಳಿಂದ ಒಂದು ವಾಚನಾಲಯ ಇವತ್ತಿನ ದಿನಗಳಲ್ಲಿ ಹಾಗೆ ಉಳಿದುಕೊಂಡು ಬಂದಿರೋದು ಅಂತಂದರೆ ಅದನ್ನು ನೋಡಲೇಬೇಕು ಅನ್ನುವಂಥ ಒಂದು ತುಡಿತದಿಂದಲೂ ಇಲ್ಲಿಗೆ ಬಂದಿದ್ದರಿಂದ ಇವೆರಡೂ ಕೆಲಸಗಳು ನನ್ನ ಕಾರಣದಿಂದ ಆಗತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದೆ. ಭಾಳ ಸಂತೋಷದ ವಾತಾವರಣ. ಮಾತಾಡುವಾಗ ಆದರಣೀಯ ಕುಲಕರ್ಣಿಯವರು ಕರ್ನಾಟಕದಲ್ಲಿ ಸಾವರ್ಕರರ ಪರಿಚಯ ಭಾಳ ಕಡಿಮೆ ಅಂತ ಹೇಳಿದರು. ಖಂಡಿತ ಹೌದು. ಮಹಾರಾಷ್ಟ್ರಕ್ಕೆ ನೀವು ಮಹಾರಾಷ್ಟ್ರಕ್ಕೆ ಹೋಲಿಸಿ ನೋಡಿದರೆ ಕರ್ನಾಟಕದಲ್ಲಿ ಕಡಿಮೆ ಇರ್ಬೋದು. ಆದರೆ ತಮಿಳುನಾಡಿಗೆ, ಆಂಧ್ರಕ್ಕೆ, ಕೇರಳಕ್ಕೆ ಹೋಲಿಸಿ ನೋಡಿದರೆ ಕರ್ನಾಟಕದಲ್ಲಿ 100 ಪಟ್ಟು ಜಾಸ್ತಿ ಸಾವರ್ಕರ್. ಮಹಾರಾಷ್ಟ್ರದಲ್ಲಿ ಕರ್ನಾಟಕಕ್ಕಿಂತ 10 ಪಟ್ಟು ಸಾವರ್ಕರ್ ಅಭಿಮಾನಿಗಳಿರೋದು ಬಹಳ ವಿಶೇಷ ಅಲ್ಲ ಅಂತ. ಅದೇ ನೆಲದವರು ಹೇಗೆ ನಾವು ಬಸವಣ್ಣವ್ರನ್ನ ಪದೇ ಪದೇ ನೆನಪಿಸ್ಕೊತೀವೋ, ಹೇಗೆ ಕಿತ್ತೂರು ಚೆನ್ನಮ್ಮನನ್ನ ಈ ನಾಡಿನ ಪ್ರತಿಯೊಬ್ಬರು ನೆನಪಿಸ್ಕೊಳ್ತಾರೋ, ಹೇಗೆ ಸಂಗೊಳ್ಳಿ ರಾಯಣ್ಣ ನೆನಪಿಸ್ಕೊಳ್ತಾರೋ, ಹಾಗೆ ಮರಾಠಿ ಭಾಗದ ಜನ ಸಾವರ್ಕರ್ ನೆನಪಿಸ್ಕೊಳ್ಳೋದು ಸಹಜ ಮತ್ತು ಕರ್ತವ್ಯ ಕೂಡ. ಆದರೆ ಸಾವರ್ಕರನ್ನ ಕನ್ನಡಿಗರು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅನ್ನೋದಕ್ಕೆ ಬಹುಶಃ ಜೀತಾ ಜಾಗತ ಉದಾಹರಣೆಯಾಗಿ ಅದರ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡಬಲ್ಲವು ನಾನು ಮಾತ್ರ. ಇನ್ಯಾರು ಕೇಳಿದ್ರು ಗೊತ್ತಾಗಲ್ಲ. ಯಾಕೆಂದ್ರೆ ಮಣಿಶಂಕರ್ ಅಯ್ಯರ್, ನಾನು ರಾಷ್ಟ್ರೀಯ ಸ್ವಯಂ ಸೇವಕದ ರಿಪೋರ್ಟ್ನ ಆಧಾರದ ಮೇಲೆ ಮಾತಾಡ್ತಿದ್ದೀನಿ. ಮಣಿಶಂಕರ್ ಅಯ್ಯರ್ ಸಾವರ್ಕರ್ ಹೇಳಿದ ಚಿಂತನೆಯ ಒಂದು ಫಲಕವನ್ನ ಅಂಡಮಾನ್ನ ಜೈಲಿನ ಹೊರಗಡೆಯಿಂದ ಹಾಕಿಸಿದಾಗ, ಅದನ್ನು ತೆಗೆಸಿದಾಗ ಇಡೀ ರಾಷ್ಟ್ರದಲ್ಲಿ ಸಣ್ಣ ಮಟ್ಟದ ಪ್ರತಿಭಟನೆ ಆಗಿತ್ತು. ಕರ್ನಾಟಕದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಹೇಗೆ ಪ್ರತಿಭಟನೆ ಮಾಡಿದ್ವಿ ಅಂತಂದ್ರೆ, ಮಣಿಶಂಕರ್ ಬೈದಿದ್ದು ಒಳ್ಳೇದಾಯ್ತು. ಯಾವಾಗ ಒಬ್ಬ ಮಹಾ ವ್ಯಕ್ತಿಯನ್ನ ಬೈತಾರೋ ಆಗ ಇಡೀ ಸಮಾಜ ಆ ಮಹಾ ವ್ಯಕ್ತಿ ಯಾರು ಅಂತ ನೋಡ್ತಾರೆ. ಸಾವರ್ಕರ್ ಅಂದ್ರೆ ಯಾರು ಅಂತ ಜನ ಕೇಳಲಿಕ್ಕೆ ಶುರು ಮಾಡಿದ್ರಲ್ಲ, ನಾವೊಂದು ವಂಡರ್ಫುಲ್, ಇದಕ್ಕಿಂತ ಅದ್ಭುತವಾದ ಅವಕಾಶ ಮತ್ತೊಂದಿಲ್ಲ ಅಂತ 8 ದಿನಗಳಲ್ಲಿ ನಾನೇ ಅದರಲ್ಲಿ ಆ ಯಜ್ಞದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುವಂತ ಭಾಗ್ಯ ನನ್ನ ಜೀವಮಾನದಲ್ಲಿ ದಕ್ಕಿತ್ತು. 8 ದಿನಗಳಲ್ಲಿ ಸಾವರ್ಕರ್ ಕುರಿತಂತ 196 ಪುಟದ ಪುಸ್ತಕವನ್ನ ಬರೆದು ಅದನ್ನು ಪ್ರಿಂಟ್ ಮಾಡಿ 10ನೇ ದಿನದ ವೇಳೆಗೆ ಮುದ್ರಣಕ್ಕೆ ಹೋಗಿ ಅದು 11ನೇ ದಿನದ ವೇಳೆಗೆ ಮಾರ್ಕೆಟಿಗೆ ಬಂದಾಗ, ಪ್ರಿಂಟಿಂಗ್ ಆಗೋಕ್ಕಿಂತ ಮುಂಚೆ, ಮೇ ಬಿ ಇಟ್ಸ್ ಅ ರೆಕಾರ್ಡ್, ಪ್ರಿಂಟಿಂಗ್ ಆಗೋಕ್ಕಿಂತ ಮುಂಚೆ 45,000 ಪುಸ್ತಕಗಳು ಸೋಲ್ಡ್ ಔಟ್ ಆಗಿದ್ದರ ಇತಿಹಾಸ ಸಾವರ್ಕರ್ ಪುಸ್ತಕವಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಮದುವೆ ನಡೆದ್ರೆ ಯಾರಾದ್ರೂ ಬಂದವರಿಗೆ ತಾಂಬೂಲ ಗಿಫ್ಟ್ ಮಾಡ್ತಿರ್ಲಿಲ್ಲ, ಸಾವರ್ಕರ್ ಪುಸ್ತಕ ಕೊಟ್ಟು ಕಳಿಸ್ತಾರೆ. ಯಾರು ಸಾವರ್ಕರ್ ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಅಂತ. ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 7,000-8,000 ಜನ ತರುಣರು ಸಾವರ್ಕರ್ರ ಕಥೆಯಿಂದ ರೋಮಾಂಚನಗೊಳ್ಳುವವರನ್ನ ನಾನು ಈಗಲೂ ತೋರಿಸಬಲ್ಲೆ ಅಂತ. ಯಾಕೆಂದ್ರೆ ಸಾವರ್ಕರ್ ಮಾಡಿರುವಂತ ಇಂಪ್ಯಾಕ್ಟ್ ಅಂತದ್ದು. ಸಾವರ್ಕರ್ ಇಂಪ್ಯಾಕ್ಟ್ ಯಾಕಿದೆ ಅಂತಂದ್ರೆ, ಸಾವರ್ಕರ್ ಶ್ರೀಮಂತರ ಸೇರಿದವರು ಅಂತಲ್ಲ. ಸಾವರ್ಕರು ಚಿತ್ಪಾವನ ಬ್ರಾಹ್ಮಣ, ಅತ್ಯಂತ ಶ್ರೇಷ್ಠ ಕುಲೀನ ಸಂಸ್ಕೃತಿಗೆ ಬಂದಂತವ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಸಾವರ್ಕರ್ ಜಾತಿ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ. ಸಾವರ್ಕರ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಅಷ್ಟಕ್ಕೆ ಅವರು ಪ್ರೀತಿ ಪಾತ್ರರಲ್ಲ. ಸಾವರ್ಕರ್ ಮುಟ್ಟದ ಕ್ಷೇತ್ರವಿಲ್ಲ. ರಾಷ್ಟ್ರವನ್ನ ಕಟ್ಟುವುದಕ್ಕಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಒಬ್ಬೊಬ್ಬ ವ್ಯಕ್ತಿಯು ಕೆಲಸ ಮಾಡಬೇಕೋ ಅಂತ ಅನೇಕ ಕ್ಷೇತ್ರಗಳಲ್ಲಿ ಒಬ್ಬನೇ ವ್ಯಕ್ತಿ ಕೆಲಸ ಮಾಡಿದ್ನಲ್ಲ ಅನ್ನುವಂತ ಆ ಅಪರೂಪದ ಸಾಧನೆಯನ್ನ ಕಂಡು ನಾವೆಲ್ಲ ಹುಚ್ಚರಾಗಿರೋದು ಸಾವರ್ಕರ್ಗೆ. ಸಾವರ್ಕರ್ ತರದ ರಾಷ್ಟ್ರಭಕ್ತಿ ಮತ್ಯಾರಲ್ಲೂ ಇರ್ಲಿಲ್ವಾ? ಇತ್ತು. ಬಹುಶಃ ಸಾವರ್ಕರ್ಗಿಂತ ಒಂದು ತೂಕ ಹೆಚ್ಚು ರಾಷ್ಟ್ರಭಕ್ತರನ್ನ ನಾನು ಫೀಲ್ ಮಾಡಿದ್ದೀನಿ. ನಾನು ಅಂಡಮಾನ್ ಜೈಲಿಗೆ ಯುವ ಬ್ರಿಗೇಡ್ನ ಕಡೆಯಿಂದ ಕಳೆದ ಬಾರಿ 100 ಹೆಚ್ಚು ತರುಣರು ದೂರದ ಅಂಡಮಾನ್ ಜೈಲಿಗೆ ಹೋಗಿದ್ವಿ ಸಾವರ್ಕರ್ ಅಂತ ಜೈಲನ್ನು ನೋಡಬೇಕು ಅಂತ. ನಾನು ನನ್ನ ತರುಣರ ಎಲ್ಲರ ಕಣ್ಣುಗಳ
ನೋಡ್ತಿದ್ದೆ. ಸಾವರ್ಕರ್ಗೆ ಸಂಬಂಧಪಟ್ಟಂತ ಈವ್ನಿಂಗ್ ಶೋ ಬಂದಾಗ ಪ್ರತಿಯೊಬ್ಬ ತರುಣನ ಕಣ್ಗಳಲ್ಲಿ ನೀರಿತ್ತು. ಅದು ಎಲ್ಲರಲ್ಲೂ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಯುವ ಬ್ರಿಗೇಡ್ನ ತರುಣರಿಗಂತೂ ಆ ಹುಚ್ಚಿತು. ಯಾಕಂದ್ರೆ ಸಾವರ್ಕರ್ನ ಕೇಳಿದ್ದಾರೆ. ಸಾವರ್ಕರ್ರ ಸೋದರ ಮೊಮ್ಮಗನನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ಎಲ್ಲ ಹುಚ್ಚು ಜೋರಾಗಿತ್ತು. ಆದರೆ ಇವೆಲ್ಲದರ ನಡುವೆ ಸಾವರ್ಕರ್ ಅಷ್ಟೇ ಕೆಲಸ ಮಾಡಿರುವ ಜನರು ಇದ್ದಾರೆ. ಆದರೆ ಸಾವರ್ಕರ್ ಯಾಕೆ ಹತ್ತಿರ ಆಗ್ತಾರೆ ಅಂದ್ರೆ ಬರೀ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಿದವಲ್ಲ, 10 ದಿಕ್ಕಿನಲ್ಲಿ ಕೆಲಸ ಮಾಡಿದವರು ಅಂತ. ಮಿತ್ರ, ನಾನು ಅತ್ಯಂತ ಹೆಚ್ಚು ಗ್ರೇಟ್ ಆಗಿದ್ದು ಚಂದ್ರಶೇಖರ್ ಆಜಾದ್ ಅವರು. ಯಾರ್ಯಾರು ರಾಷ್ಟ್ರಕ್ಕೋಸ್ಕರ ರಕ್ತದ ಒಂದು ಹನಿ ಚೆಲ್ತಾರೋ ಅವರೆಲ್ಲರೂ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಬೇಕಾದವರು ಅಂತ ಇವತ್ತಿಗೂ ಭಾವಿಸ್ತೀನಿ. ಅಂತ ಅಪರೂಪದ ವ್ಯಕ್ತಿಗಳು ಅವರೆಲ್ಲ. ನಾನು ಚಂದ್ರಶೇಖರ್ ಆಜಾದರ ಪುಸ್ತಕವನ್ನು ಓದಿ, ಚಂದ್ರಶೇಖರ್ ಆಜಾದ್ ಅತ್ಯಂತ ಶ್ರೇಷ್ಠ ಕ್ರಾಂತಿಕಾರಿ ಅಂತ ಸಂಘದ ಒಬ್ಬ ಹಿರಿಯರ ಹತ್ರ ಮಾತನಾಡ್ತಾ ಕೂತಿದ್ದೆ. ನಾನಾಗಿನ್ನು ಫಸ್ಟ್ PUC ಓದ್ತಾ ಇದ್ದೆ. ಅವ್ರು ಕೋಣೆಗೆ ಹೋಗಿ ಕೂತ್ಕೊಂಡು ಚಂದ್ರಶೇಖರ್ ಆಜಾದ್ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಹೊಸದಾಗ ಅವ್ರಿಗೇನು ಗೊತ್ತಿಲ್ಲ ಅನ್ನೋ ತರ ಅವ್ರು ಹೇಳಿದ್ರು, ಹ್ಯಾವ್ ಯು ಎವರ್ ಹರ್ಡ್ ಆಫ್ ಅನ್ ಇಂಟೆಲೆಕ್ಚುಯಲ್ ಕ್ರಾಂತಿಕಾರಿ? ಚೆನ್ನಾಗಿದೆ ಈ ಮಾತು ಕೇಳಿ. ಹಿ ವಾಸ್ ನಾಟ್ ಜಸ್ಟ್ ಕ್ರಾಂತಿಕಾರಿ, ನಾಟ್ ಜಸ್ಟ್ ರೆವಲ್ಯೂಷನರಿ, ಹಿ ವಾಸ್ ಇಂಟೆಲೆಕ್ಚುಯಲ್ ರೆವಲ್ಯೂಷನರಿ. ನಾನು ಕೇಳಿದೆ, ಚಂದ್ರಶೇಖರ್ ಆಜಾದ್ರಿಗಿಂತ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಅಂತ. ನನ್ನ ಸೀಮಿತ ಮತಿ ಅಷ್ಟೇ. ಅವ್ರು ನನ್ನ ಕರ್ಕೊಂಡು ಹೋದ್ರು, ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಒಂದು ಪುಸ್ತಕ ನನ್ನ ಕೈಯಲ್ಲಿ ಇಟ್ರು. ಆತ್ಮಾಹುತಿ ಅಂತ ಪುಸ್ತಕ. ಈ ಪುಸ್ತಕ ಓದು, ನಿನಗೆ ಪರಿಚಯ ಆಗತ್ತೆ ಅಂತ. ಯು ಡೋಂಟ್ ಬಿಲೀವ್, 2.5 ದಿನಗಳಲ್ಲಿ ಆ ಪುಸ್ತಕವನ್ನು ಓದಿ ಮುಗಿಸುವಾಗ ನನ್ನ ಕಣ್ಣೆಲ್ಲ ಊದ್ಕೊಂಡಿತ್ತು. ಯಾಕೆ ಊದ್ಕೊಂಡಿತ್ತು ಅಂದ್ರೆ, ಸಾವರ್ಕರ್ ಜೀವನ ಎಲ್ಲ ಫಸ್ಟ್ PUC ಬರೋವರೆಗೂ ಸಾವರ್ಕರ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲದ ಎಂತ ಜೀವನ ಆಗೋಯ್ತು ನಮ್ಮದು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಈ ದೇಶದ ಅನೇಕರು ಇಡೀ ಜೀವನವನ್ನೇ ಮುಗಿಸಿಬಿಡುತ್ತಾರೆ, ಸಾವರ್ಕರ್ ಅನ್ನೋ ಹೆಸರೇ ಕೇಳಿಲ್ಲ ಅಂತ. ಏನ್ ದುರ್ದೈವ. ಸಾವರ್ಕರ್ ತಮ್ಮ ಪುಸ್ತಕ ಒಂದರಲ್ಲಿ ಬರೀತಾರೆ, 1857 ಬಗ್ಗೆ ಬರೀತಾ ತಾತ್ಯಾ ಟೋಪಿ ಬಗ್ಗೆ ಬರೀತಾರೆ ಸಾವರ್ಕರ್. ಅದರಲ್ಲಿ ತಾತ್ಯಾ ಬಗ್ಗೆ ಬರೀತಾ ಸಾವರ್ಕರ್ ಹೇಳ್ತಾರೆ, ತಾತ್ಯಾ, ನೀನು ಈ ದೇಶದಲ್ಲಿ ಹುಟ್ಟಿದ್ದು ನಿನ್ನ ದೌರ್ಭಾಗ್ಯ. ಸಾವರ್ಕರ್ ಹೇಳೋ ಮಾತು ಬಹಳ ಚೆನ್ನಾಗಿದೆ. ನೀನು ಈ ದೇಶದಲ್ಲಿ ಹುಟ್ಟಿದ್ದು ನಿನ್ನ ದೌರ್ಭಾಗ್ಯ. ನೀನು ಈ ದೇಶದ ಬದಲು ಜಗತ್ತಿನ ಬೇರೆ ಯಾವ ರಾಷ್ಟ್ರದಲ್ಲಿ ಹುಟ್ಟಿದ್ರು ಜನ ನಿನ್ನನ್ನು ಅತ್ಯಂತ ಶ್ರೇಷ್ಠ ಕ್ರಾಂತಿಕಾರಿ, ಅತ್ಯಂತ ಶ್ರೇಷ್ಠ ರಾಷ್ಟ್ರಭಕ್ತ ಅಂತ ಅತ್ಯಂತ ಎತ್ತರದಲ್ಲಿಟ್ಟು ಪೂಜೆ ಮಾಡ್ತಿದ್ರು. ಈ ದೇಶದಲ್ಲಿ ಹುಟ್ಟಿದ್ ನಿನ್ನ ದೌರ್ಭಾಗ್ಯ, ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ನನಗೆ ಇದನ್ನು ಓದಿದ ಮೇಲೆ ಅನ್ನಿಸ್ತು, ಸಾವರ್ಕರ್ ಜಿ, ಈ ದೇಶದಲ್ಲಿ ಹುಟ್ಟಿದ್ದು ನಿಮ್ಮ ದೌರ್ಭಾಗ್ಯ. ನಿಮ್ಮದವ್ರ ಜಗತ್ತಿನಲ್ಲಿ ಬೇರೆ ಹುಟ್ಟಿದ್ರು ಜಗತ್ತಿನ ಜನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಈ ದೇಶದಲ್ಲಿ ನಾವೇನ್ ಮಾಡೋಣ, ತಪ್ಪು ನಮ್ದು, ನಾನ್ ಮಾಡುವ ಇಲ್ಲಿ ಹುಟ್ಟಬಾರ್ದಾಗಿ ನೀವು ಹೇಳಬೇಕು ಅಂತ ಅಷ್ಟೇ. ಸಾವರ್ಕರ್ ಎಲ್ಲರೂ ತಾತ್ಯ ಅಂತ ಹೇಳಿದ್ರು. ಏನ್ ಇನ್ಸಿಡೆನ್ಸ್, ಯಾವ ತಾತ್ಯಾ ಟೋಪಿ ಯಾವ ಕೆಲಸ ಮಾಡಿದ್ನೋ ಅದೇ ಕೆಲಸವನ್ನು ಇವ್ರು ಮಾಡಿದ್ರು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಈ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ಗುಣವುಳ್ಳಂತ ವ್ಯಕ್ತಿಗಳೆಲ್ಲ ಒಳಗೆ ಸೇರಿಸಿಕೊಂಡು ಹುಟ್ಟಿದಂತ ಅಪರೂಪದ ವ್ಯಕ್ತಿ ಸಾವರ್ಕರ್ ಅಂತ. 1857ರ ಸಂಗ್ರಾಮದ ಸೂತ್ರಧಾರಿ ತಾತ್ಯಾ ಟೋಪೆ. ಇಡೀ 1857ರ ಸಂಗ್ರಾಮ ಮುಗಿದ ನಂತರವೂ ಕೂಡ 1857ರ ಸಂಗ್ರಾಮದಲ್ಲಿ ಬ್ರಿಟಿಷರ ಕೈ ಮೇಲಾಗಿ ಭಾರತೀಯರು ಪೂರ್ಣ ಸೋತ್ಯ ಹೇಳಿದ ನಂತರ ಕೂಡ ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ. ಹೆಚ್ಚು ಕಡಿಮೆ ಯುದ್ಧ ಮುಗಿದ 1 ವರ್ಷಗಳ ನಂತರವೂ ಕೂಡ ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ಕ್ರಾಂತಿ ಸಂಘಟನೆ ಮಾಡ್ತಿದ್ದ ಅಪರೂಪದ ವ್ಯಕ್ತಿ ತಾತ್ಯಾ ಟೋಪೆ. ಅಪರೂಪದ ವ್ಯಕ್ತಿ ತಾತ್ಯಾ ಟೋಪೆಯ ನಂತರ, ತಾತ್ಯಾ ಟೋಪೆಗಿಂತ ಮುಂಚೆ ಈ ದೇಶದಲ್ಲಿ ಅದೇ ತರದ ಕ್ರಾಂತಿ ಪುರುಷ ಮತ್ತೊಬ್ಬ ಏನಾದ್ರೂ ಇದ್ರೆ ಅದು ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜರು ಈ ದೇಶದಲ್ಲಿ ಎಂತ ಪೌರುಷವನ್ನು ನಿರ್ಮಾಣ ಮಾಡಿದ್ರು, ಎಂತ ದೊಡ್ಡ ಶಕ್ತಿಯನ್ನ ಈ ದೇಶಕ್ಕೆ ಹರಿಸಿದ್ರು ಅಂದ್ರೆ, ಶಿವಾಜಿ ಮಹಾರಾಜರು ಬರೀ ಯುದ್ಧವನ್ನ ತೋಳಬಲದಿಂದ ಗೆಲ್ಲಲಿಲ್ಲ, ಬುದ್ಧಿಮತ್ತೆಯಿಂದ ಗೆಲ್ಲಲಿಲ್ಲ. ತಾತ್ಯಾ ಟೋಪೆ ಯುದ್ಧವನ್ನ ಬರೀ ತೋಳಬಲದಿಂದ ಗೆಲ್ಲಲಿಲ್ಲ, ಬುದ್ಧಿಮತ್ತೆಯಿಂದ ಅಂತ. ಇವೆಲ್ಲರ ಬುದ್ಧಿಮತ್ತೆ ಎಲ್ಲ ಸಿನ್ಸೈಯಾಗಿ ಎಲ್ಲರೂ ಎಸೆಕೊಂಡು ಹುಟ್ಟಿಗೆ ಅದು ಸಾವರ್ಕರ್ ಅನಿಸ್ತೀನಿ. ಜೀವನವನ್ನು ಅಧ್ಯಯನ ಮಾಡಿದ್ರೆ ಶಿವಾಜಿಯೂ ಕಾಣ್ತಾರೆ, ತಾತ್ಯಾ ಟೋಪೆಯೂ ಕಾಣ್ತಾರೆ. ಸ್ವಲ್ಪ ಆಳಗೆ ಹೋಗ್ರೆ ಒಬ್ಬ ಅಪರೂಪದ ಚಾಣಕ್ಯ ಅವರ ನಡುವೆ ಎದ್ದು ಬರುವಂತ ಅಪರೂಪದ ವ್ಯಕ್ತಿತ್ವ ಸಾವರ್ಕರ್. ಸಾವರ್ಕರ್ ಜೀವನ ಎಷ್ಟು ಸುಂದರವಾಗಿದೆ. ನನಗೆ ರಾಷ್ಟ್ರಭಕ್ತಿಯನ್ನು ಕೊಟ್ಟಿದ್ದಾರೆ ಮಿತ್ರರೆ. ಸಾವರ್ಕರ್ ಮತ್ತು ರಾಷ್ಟ್ರಭಕ್ತಿ ಅನ್ನೋ ಪದವೇ ವಿಚಿತ್ರ, ಎರಡೂ ಬೇರೆ ಅಲ್ಲ. ಸಾವರ್ಕರ್ ರಾಷ್ಟ್ರಭಕ್ತಿ ಪ್ರತ್ಯೇಕ ಏನೂ ಇಲ್ಲವೇ ಇಲ್ಲ. ರಾಷ್ಟ್ರಭಕ್ತಿ ಅನ್ನೋದಕ್ಕೆ ಪರ್ಯಾಯ ಪದ ಅಂತ ಏನಾದ್ರೂ ಇದ್ರೆ ಅದು ವಿನಾಯಕ ದಾಮೋದರ ಸಾವರ್ಕರ್ ಅಂತ ಬಿಟ್ರೆ ಮತ್ತೆ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿನಾಯಕ ದಾಮೋದರ ಸಾವರ್ಕರ್, ವೀರ ಸಾವರ್ಕರ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಈ ವ್ಯಕ್ತಿ ತನ್ನ ಜೀವನದಲ್ಲಿ ಏನೇ ಮಾಡಿದ್ರು ಅದು ರಾಷ್ಟ್ರಾರ್ಪಣೆ ಹೊರತು ಅದಕ್ಕಿಂತ 1 ಇಂಚು ಇಲ್ಲ ಅನ್ನೋದನ್ನ ನಾನು ಸಾಬೀತುಪಡಿಸ್ತೀನಿ, ಉದ್ದಕ್ಕೂ ಸಾಬೀತುಪಡಿಸ್ತಾ ಹೋಗ್ತೀನಿ. ಸಾವರ್ಕರ್ ಜೀವನ
ಅತ್ಯಂತ ಅಗತ್ಯವಾದ ಕಾಲಘಟ್ಟದಲ್ಲಾಗಿತ್ತು. ಈ ದೇಶದ ಮೇಲೆ ಒಂದೆರಡು ಆಕ್ರಮಣಗಳಾಗಲಿಲ್ಲ. ನಾನು ಯಾವಾಗಲೂ ಪಟ್ಟಿ ಮಾಡಿಕೊಡ್ತಾ ಇರ್ತೀನಿ ನಾಡಿನ ತರುಣರಿಗೆ. ಗ್ರೀಕರಿಂದ ಹಿಡಿದು ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನ, ಈ ದೇಶದ ಮೇಲೆ ದಾಳಿ ಮಾಡಿದ ಬಾಂಗ್ಲಾದೇಶ, ಚೀನಾ, ಯಾರು ಬಿಡಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ದಾಳಿ. ಈ ದಾಳಿಗಳನ್ನ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಮಾಡಿದ ದಾಳಿ ಅಂತ ಭಾವಿಸಿದ್ರೆ ಇಟ್ಸ್ ವೆರಿ ಸಿಂಪಲ್, ಏನು ಬಹಳ ಕಾಂಪ್ಲಿಕೇಶನ್ ಇಲ್ಲ. ಆದ್ರೆ ಇದನ್ನ ಕಲ್ಚರಲ್ ಅಟ್ಯಾಕ್ ಅಂತ ಭಾವಿಸಿ ನೋಡಿ, ಈ ದೇಶ ಯಾವ ಪರಿ ಆಗೋಗಿತ್ತು ನಿಮ್ಗೆ ಅರ್ಥ ಆಗುತ್ತೆ. ಗ್ರೀಕರ ಅಟ್ಯಾಕು ಅದು ಈ ಸಾಮಾನ್ಯವಾದ ದಾಳಿ. ಯಾಕೆ ಸಾಮಾನ್ಯವಾದ ದಾಳಿ ಅಂತಂದ್ರೆ ಅದು ಈ ದೇಶದ ಕಲ್ಚರಲ್ ಪಾರ್ಟ್ ಅನ್ನು ಮುಟ್ಟೋಕ್ಕಿಂತ ಮುಂಚೆ ಈ ದೇಶದಿಂದ ಕಾಣೆ. ಈ ದೇಶದ ಮೇಲೆ ಶಕರು ದಾಳಿ ಮಾಡಿದ್ರು. ಇಟ್ ವಾಸ್ ಲಿಟರಲಿ ಅ ಕಲ್ಚರಲ್ ಅಟ್ಯಾಕ್. ಆದರೆ ಶಕರು ಮತ್ತು ಹೂಣರು ಏನಾದ್ರು ಈ ದೇಶದ ಈ ಮಹಾವೈಭವದಲ್ಲಿ, ಈ ದೇಶದ ದೊಡ್ಡ ಕಲ್ಚರಲ್ ಹಿಸ್ಟ್ರಿ ಒಳಗೆ ಅವರು ಒಂದು ಪಾರ್ಟ್ ಆಗೋದ್ರು. ಶಕರು ಹೂಣರನ್ನ ಪ್ರತ್ಯೇಕಿಸಿ ನೋಡ್ಲಿಕ್ಕೆ ನಮ್ಮ ಹತ್ರ ಆಗ್ಲೇ ಇಲ್ಲ. ಆದ್ರೆ ಈ ದೇಶದ ಮೇಲೆ ಮುಸಲ್ಮಾನರ ದಾಳಿ ಇದೆ. ನಾನು ಅದನ್ನು ಅರಬ್ಬರ ದಾಳಿ, ತುರ್ಕರ ದಾಳಿ, ಮೊಘಲರ ದಾಳಿ ಅಂತೆಲ್ಲ ಕರಿತಿಲ್ಲ. ನಿಮ್ಗೆ ನೋಡ್ಲಿಕ್ಕೆ ಮೊಘಲರು ಅಂತ ಅನಿಸಿದ್ರೆ ಹಾಗೆ ಇಟ್ಕೊಂಡ್ರೆ ಸುಮ್ಮನಾಗ್ತೀರಾ. ಆದರೆ ಮುಸಲ್ಮಾನರ ಅಟ್ಯಾಕ್ ಅಂತ ನೋಡಿದ್ರೆ ಮಾತ್ರ ಗಜನವಿ ಮೊಹಮ್ಮದ್ನಿಂದ ಹಿಡಿದು ಮೊಘಲರ ಕೊನೆಯ ದೊರೆವರೆಗೆ ಒಬ್ಬರಾದ್ಮೇಲೆ ಒಬ್ರು ಮಾಡಿದ ದಾಳಿ. ಇಟ್ ವಾಸ್ ಕಲ್ಚರಲ್ ಅಟ್ಯಾಕ್. ನಾನಿವತ್ತು ಬೆಳಿಗ್ಗೆ ಔರಂಗಜೇಬನ ಒಂದು ಅವನ ಘೋಷಣೆ ಮಾಡಿದಂತ ಒಂದು ಪತ್ರ ನೋಡ್ಕೊಂಡೆ, ಟ್ರಾನ್ಸ್ಲೇಷನ್ ಓದ್ಕೊಂಡೆ. ಔರಂಗಜೇಬನ ಟ್ರಾನ್ಸ್ಲೇಷನ್ ಅಲ್ಲಿ ಔರಂಗಜೇಬ ಹೇಳ್ತಾನೆ, ತಾನು ಯಾವ್ಯಾವ ದೇವಸ್ಥಾನಗಳನ್ನ ಭರಿಸಿದ್ದೀನೋ ಆ ದೇವಸ್ಥಾನಗಳಲ್ಲಿರುವಂತಹ ಮೂರ್ತಿಯನ್ನೆಲ್ಲ ನಮ್ಮ ಮಸೀದಿಯ ಹೊರಗಡೆ ಕಾಲು ನಡೆಯುವಂತ ಜಾಗದಲ್ಲಿ ಹಾಕಿ ಅಂತ ಹೇಳ್ತಾನೆ. ಇಟ್ ವಾಸ್ ಕಲ್ಚರಲ್ ಅಟ್ಯಾಕ್. ಈ ದೇಶ ಯಾವ ಪೂಜೆಯನ್ನ ನಂಬ್ಕೊಂಡು ಬಂದಿತ್ತು ಆ ಪೂಜೆಯನ್ನೆಲ್ಲ ಧ್ವಂಸಗೊಳಿಸುವಂತ ಪರಿಸ್ಥಿತಿ ಈ ದೇಶ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇತ್ತು. ಈ ದೇಶ ರಿವೋಲ್ಟು ಕೂಡ ಮಾಡ್ತು. ಆದ್ರೆ ಆ ರಿವೋಲ್ಟ್ನೆಲ್ಲ ಮೆಟ್ಟಿ ನಿಂತು ನಮ್ಮಲ್ಲಿರೋ ಒಳಜಗಳನ್ನೇ ಬೆಳೆಸ್ಕೊಂಡು ಯಾವ ಪರಿ ನಮ್ಮನ್ನ ತುಳಿದು ನಿಂತರು ಅಂದ್ರೆ ಈ ದೇಶ ಛಿದ್ರವಾಗುವಂತ ಹಂತಕ್ಕೆ ನಮಗೆ ನಮ್ಮ ಕಲ್ಚರಲ್ ಐಡೆಂಟಿಟಿ ಮರೆತೋಯ್ತು. ಯಾವ ದೇವರನ್ನ ಬೀದಿಲಿಟ್ಟು ಪೂಜೆ ಮಾಡ್ತಿದ್ವೋ, ಯಾವ ದೇವರಿಗೆ ಗರ್ಭಗುಡಿ ಅಂತ ಚಿಕ್ಕ ಜಾಗ ಮಾತ್ರ ಇರುತ್ತೋ ಅಲ್ಲಿ ಎಲ್ಲರೂ ಹೋಗಬಹುದಾದಂತ ವಾತಾವರಣ ಇತ್ತು. ಮುಸಲ್ಮಾನರ ಅಟ್ಯಾಕ್ ನಂತರ ಐ ರಿಪೀಟೆಡ್ಲಿ ಸೇ ಇಟ್ ವಾಸ್ ಅಟ್ಯಾಕ್ಸ್ ಆಫ್ ಮುಸಲ್ಮಾನ್ಸ್. ಯಾಕಂದ್ರೆ ಕಲ್ಚರಲ್ ಅಟ್ಯಾಕ್ ಅಂತ ನೋಡಿ ಅಂತ. ಯಾವಾಗ ಮುಸಲ್ಮಾನರ ಅಟ್ಯಾಕ್ ಆಯ್ತೋ ಈ ದೇಶದ ದೇವಸ್ಥಾನಗಳ ಸುತ್ತಲೂ ದೊಡ್ಡ 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 ಗೋಡೆಗಳು ಬೆಳೆದಿತ್ತು. ನೀವು ಹಂಪಿಗೆ ಹೋಗಿ ಬನ್ನಿ, ಯಾವಾಗಲೂ ಹಂಪಿಯಲ್ಲಿ ದೇವಸ್ಥಾನವನ್ನು ನೀವು ನೋಡಬೇಕು. ಎತ್ತರೆತ್ತರದ ಗೋಡೆಗಳು ದೇವಸ್ಥಾನದ ಸುತ್ತಲೂ. ಹಂಪಿಯ ಕೋಟೆಗಳ ದೇವಸ್ಥಾನದ ಗೋಡೆ ಹೇಗಿದೆಯೋ ಹಾಗೆ ದೇವಸ್ಥಾನಗಳ ಸುತ್ತಲೂ ಗೋಡೆ. ಯಾಕಂದ್ರೆ ಮುಸಲ್ಮಾನರ ಅಟ್ಯಾಕ್ ಆಗಿತ್ತು. ಅವರು ದೇವಸ್ಥಾನಕ್ಕೆ ಬರ್ತಾರೆ, ದೇವರುಗಳನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿರುವಂತ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಆ ದೇವರುಗಳನ್ನ ತಾವು ನಡೆದಾಡೋ ಜಾಗದಲ್ಲಿ ಹಾಕ್ತಾರೆ. ಕಾರಣಕ್ಕೋಸ್ಕರ ಈ ದೇಶ ಯಾವ ದೇವಸ್ಥಾನ ಎಲ್ಲರೂ ಮುಕ್ತ ಪ್ರವೇಶ ಕೊಡ್ತಿದ್ದೋ ಆ ದೇವಸ್ಥಾನಗಳು ಕೋಟೆ ಕಟ್ಟಿದ್ರು. ದಿಸ್ ವಾಸ್ ಕಲ್ಚರಲ್ ಅಟ್ಯಾಕ್. ನೀವು ಬಟ್ಟೆಯನ್ನು ನೋಡಿ, ಈ ದೇಶದ ಜನರ ಬಟ್ಟೆ ಬದಲಾಯಿತು ಅಂತಂದ್ರೆ ಯಾವ ಹೆಣ್ಣು ಮಗಳ ಬಟ್ಟೆ ಹೇಗಿತ್ತೋ ಅದು ಸಲ್ವಾರ್ ಕಮೀಜಿಗೂ ಒಂದು ಸಲ್ವಾರ್ ಕಮೀಜು. ಯೋಚನೆ ಮಾಡಿ ನಾನು ಹೇಳೋ ಪ್ರತಿಯೊಂದು ಮಾತುಗಳನ್ನು. ಹೇಗೆ ಈ ದೇಶದಲ್ಲಿ ಬಟ್ಟೆ ಬದಲಾಯಿತು, ಹೇಗೆ ಈ ದೇಶದಲ್ಲಿ ಪೂಜಾ ಪದ್ಧತಿ ಬದಲಾಯಿತು, ಹೇಗೆ ಈ ದೇಶದಲ್ಲಿ ಜಾತಿ ಪದ್ಧತಿ ವಿಸ್ತಾರವಾಗಿ ಆಗ ಹೋಯಿತು, ಎಲ್ಲವೂ ಆಗಿಯೂ ಕೂಡ ಈ ದೇಶ ಮುಸಲ್ಮಾನರ ವಿರುದ್ಧ ತೊಡೆಕಟ್ಟಿಕೊಂಡು ನಿಂತು ಅವರನ್ನ ಜೀರ್ಣ ಮಾಡಿಕೊಳ್ಳುವಂತ ಹೊತ್ತಿಗೆ ಸರಿಯಾಗಿ ಹೇಗೆ ಶಕರು ಮತ್ತು ಹೂಣರು ಭಾರತದಲ್ಲಿ ಏಕರಸವಾಗಿ ಹೋದ್ರು ಹಾಗೆ ಮುಸಲ್ಮಾನರು ಕೂಡ ಈ ದೇಶದಲ್ಲಿ ಏಕರಸವಾಗಿ ಹೋಗಿರ್ತಿದ್ರು. ಆದ್ರೆ ದುರ್ದೈವ, ಭಾರತದ ಈ ದುರ್ದೈವದ ಅವಧಿ ಇನ್ನೂ ತೀರಿರಲಿಲ್ಲ. ಸರಿಯಾದ ಸಂದರ್ಭಕ್ಕೆ ಕ್ರಿಶ್ಚಿಯನ್ರು ಎಂಟ್ರಿ ಆದರು. ಕ್ರಿಶ್ಚಿಯನ್ರು ನೋಡಿದ್ರು ಈ ದೇಶವನ್ನ ಪರ್ಮನೆಂಟ್ ಆಗಿ ನಮ್ಮ ಕೈಯಲ್ಲಿ ಇಡಬೇಕು ಅಂದ್ರೆ ಮುಸಲ್ಮಾನರನ್ನ ಇಲ್ಲಿ ಒಳಗೆ ಸೇರ್ಲಿಕ್ಕೆ ಬಿಡಲೇಬಾರದು ಅಂತ ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಪ್ರತ್ಯೇಕವಾಗಿ ಇಡ್ಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮುಸಲ್ಮಾನರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿದ್ರು. ಒಂದು ಹಂತಕ್ಕೆ ನಮ್ಮ ಇಡೀ ಸ್ವಾತಂತ್ರ್ಯದ ಹೋರಾಟ ಎಲ್ಲಿಗೆ ಬಂತು ಅಂತಂದ್ರೆ ಮುಸಲ್ಮಾನರನ್ನ ಬ್ರಿಟಿಷರು ಜಾಸ್ತಿ ಓಲೈಸ್ಕೊಳ್ತಾರೋ ನಾವು ಜಾಸ್ತಿ ಓಲೈಸ್ಕೊಳ್ತೀವಿ. ಬ್ರಿಟಿಷರು ಮುಸಲ್ಮಾನರಿಗೆ ಯಾವ್ದಾದ್ರು ಪ್ರಾವಿನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಅವಕಾಶ ಕೊಟ್ಟರೆ ನಮ್ಮ ಕಾಂಗ್ರೆಸ್ನವ್ರು ಹೇಳ್ತಿದ್ರು ನಾವು ನಮ್ಮ ರಾಮಧುನನ್ನೇ ಬದಲಾಯಿಸ್ತೀವಿ. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಸೀತಾರಾಮ್ ಜಯ ಸೀತಾರಾಮ್, ಭಜನ ಪ್ಯಾರೆ ಸೀತಾರಾಮ್. ರಾಮಧುನ್ ಇದು. ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಎಲ್ಲರಿಗೂ ಹಿಂದೂ ಮುಸಲ್ಮಾನರು ಒಟ್ಟಗಲ್ವೋ ಅಲ್ಲಿವರೆಗೂ ಸ್ವಾತಂತ್ರ್ಯಕ್ಕೆ ಮೌಲ್ಯ ಇರಲ್ಲ. ಈಶ್ವರ ಅಲಾಟೇನ ಸಗೋ ಸನ್ಮಿ ದೇ ಭಗವಾನ್ ಅಂತ. ಈಶ್ವರ ಅಲ ಎರಡು ಜೊತೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. 33 ಕೋಟಿ ದೇವತೆಗಳಿರುವಂತಹ ಹಿಂದೂಗಳಿಗೆ 2 ಕೋಟಿ ದೇವತೆಗಳನ್ನು ಸೇರಿಸಿದ್ರೆ ಡಿಫರೆನ್ಸ್ ಬಹಳ ಇಲ್ಲ. ಅನಂತಕ್ಕೆ +1
11 ಸೇರಿಸಿದ್ರೆ ಪ್ರಾಬ್ಲಮ್ ಏನಿಲ್ಲ, ಇನ್ನು 11ಕ್ಕೆ ಇನ್ನೊಂದು 4 ಸೇರ್ಕೊಂಡ್ರೆ ನಮ್ ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಯಾರಿಗೋಸ್ಕರ ಇದನ್ನು ಸೇರಿಸಿದ್ವೋ ಅವ್ರು ಮಾತ್ರ ಜೀವನದಲ್ಲಿ ಈಶ್ವರ ಅಂತೇಳಿ ನಾವು ಹೇಳಿ. ಅವ್ರು ಯಾವತ್ತೂ ಭಜನೆ ನಮ್ಮ ಜೊತೆ ಕೂಡಲಿಲ್ಲ, ಅವ್ರು ಯಾವತ್ತೂ ಬರಲಿಲ್ಲ, ಅವ್ರಿಗೆ ಯಾವತ್ತೂ ಏಕರಸ ಅನ್ನಿಸ್ಲಿಲ್ಲ. ನಾನು ಇದರಲ್ಲಿ ಮುಸಲ್ಮಾನರ ದೋಷ ಅಂತ ಕರೆಯಲ್ಲ, ಇದರಲ್ಲಿ ಇದ್ದಂತ ಒಟ್ಟಾರೆ ದೋಷ ಥಾಟ್ ಪ್ರಾಸೆಸ್ ನ ದೋಷ, ನಮ್ದೇ ದೋಷ ಇತ್ತು. ಇದರಲ್ಲಿದ್ದಂತ ಒಟ್ಟಾರೆ ದೋಷ, ಯಾವ ಕ್ರಿಶ್ಚಿಯನ್ರು ಮುಸಲ್ಮಾನರನ್ನ ಏಕರಸವಾಗ್ಲಿಕ್ಕೆ ಬಿಡಬಾರ್ದು ಅಂತ ತಿಳ್ಕೊಂಡಿದ್ರು, ಅವ್ರು ಸರಿಯಾಗಿ ಅಡ್ಡ ಹಿಡ್ಕೊಂಡು ನಿಂತಿದ್ರು, ಸೆಪರೇಟ್ ಆಗಿ ಪ್ಲಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ನಾವು ಆ ಟ್ರ್ಯಾಕ್ ಒಳಗೆ ಸರಿಯಾಗಿ ಸಿಕ್ಕಾಕೊಂಡ್ವಿ. ಈಗೇನಾದ್ರೂ ಸಮರ್ಥವಾದ ಚಿಂತನೆ ಹೊಡೆದಿರಲಿಲ್ಲ ಅಂದಿದ್ರೆ ಭಾರತ ಈ ದಿಕ್ಕಿನಲ್ಲಿ ಈ ರೂಪದಲ್ಲಿ ಸಿಗ್ತಾನೆ ಇರಲಿಲ್ಲ. ಆಗ ಭಾರತಕ್ಕೆ ಸಮರ್ಥ ಚಿಂತನೆ ಬೇಕಿತ್ತು. ಅಂತ ಸಮರ್ಥ ಚಿಂತನೆ ಹುಟ್ಟಿ ಬಂದವರೇ ವಿನಾಯಕ ದಾಮೋದರ ಸಾವರ್ಕರ್ ಅಂತ ನಾನಂತೂ ಭಾವಿಸ್ತೀನಿ. ಅವ್ರು ಆರ್ಡಿನರಿ ವ್ಯಕ್ತಿಯಾಗಿ ಬಂದವರೇ ಅಲ್ಲ. ಅವ್ರು ಬಂದಂತ ಕಾಲಘಟ್ಟ ಹೆಂಗಿತ್ತು ಅಂತಂದ್ರೆ, ಈ ದೇಶದಲ್ಲಿ ಹಿಂದುತ್ವಕ್ಕೊಂದು ಮರು ವ್ಯಾಖ್ಯೆ ಕೊಡಬೇಕಿತ್ತು. ಆ ವ್ಯಾಖ್ಯೆಯನ್ನ ಕೊಟ್ಟು ವಾಪಸ್ ಭಾರತವನ್ನ ಕಟ್ಟಿದ್ದು ಸಾವರ್ಕರ್. ಹಿಂದೂ ಅನ್ನೋ ಪದಕ್ಕೆ ಇವತ್ತಿಗೂ ಕೂಡ ಅರ್ಥಕ್ಕೆ ಹುಡುಕಾಟ ಮಾಡ್ತಿರ್ತೀವಲ್ಲ, ಆದ್ರೆ ಸಾವರ್ಕರ್ ಕೊಟ್ಟ ಅರ್ಥವನ್ನು ನೋಡ್ಬೇಕು. ಏನ್ ಸುಂದರವಾದ ಅರ್ಥ. ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯ ಭೂಶ್ಚೈವ ಸ್ಮೃತ. ಸಾವರ್ಕರ್ಜಿ ಹೇಳಿದ್ದು, ಹಿಮಾಲಯದಿಂದ ಹಿಡಿದು ಈ ಸಾಗರದವರೆಗೂ, ಸಮುದ್ರದವರೆಗೂ ಹರಡಿಕೊಂಡಿರುವ ಈ ವಿಸ್ತಾರದ ಭೂಮಿಯ ವಿಸ್ತಾರವಾದ ಭೂಭಾಗನ್ನ ಯಾರು ಪುಣ್ಯ ಭೂಮಿ, ಯಾರು ಪಿತೃಭೂಮಿ ಅಂತ ಭಾವಿಸ್ತಾರೋ ಅವೆಲ್ಲರೂ ಹಿಂದೂಗಳು ಅನ್ನೋ ಒಂದು ಶ್ರೇಷ್ಠ ವ್ಯಾಖ್ಯೆಯನ್ನು ಕೊಟ್ಟು ಎಲ್ಲರನ್ನೂ ಒಳಗೆ ಸೆಳ್ಕೊಂಡು ಹೇಳಿದ್ರು, ನಿನಗಿದು ಪಿತೃಭೂಮಿ ಆದ್ರೆ, ನೀನು ಭಾರತವನ್ನ ಗೌರವಿಸ್ತೀಯ ಅನ್ನೋದಾದ್ರೆ ನೀನು ಹಿಂದೂ ಅಂತ ಕರೆದ್ರು. ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಇದ್ರೂ ಸರಿ, ನೀನು ಭಾರತವನ್ನ ಪಿತೃಭೂಮಿ ಅಂತ ಭಾವಿಸ್ತೀಯ ಅನ್ನೋದಾದ್ರೆ ನೀನು ಹಿಂದೂ ಅಂತ ಕರೆದ್ರು. ದೈವದ ಸಂಗತಿ, ಈ ಹಿಂದುತ್ವದ ಕಲ್ಪನೆ ಅನೇಕರಿಗೆ ಅರ್ಥ ಆಗ್ತದೆ. ಸಾವರ್ಕರ್ ಅನೇಕ ಚಿಂತನೆಗಳನ್ನ ಇವತ್ತಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ಗೆ ಅನೇಕ ಬಾರಿ ತುಂಬಾ ಹೊಟ್ಟೆ ಉರಿತಾ ಇರುವಂತಹ ಕೆಲವು ಸಂಗತಿಗಳಿವೆ. ಸುಭಾಷ್ ಚಂದ್ರ ಬೋಸ್ರು ಈ ದೇಶದಲ್ಲಿ ಯಾರಿಗೂ ಅಪರಿಚಿತರಲ್ಲ, ಪ್ರತಿಯೊಬ್ಬರಿಗೂ ಸುಭಾಷ್ ಚಂದ್ರ ಬೋಸ್ ಗೊತ್ತು. ಭಗತ್ ಸಿಂಗ್ ಯಾರಿಗೂ ಅಪರಿಚಿತರಲ್ಲ, ಎಲ್ರಿಗೂ ಗೊತ್ತು. ಭಗತ್ ಸಿಂಗ್ ಭಗತ್ ಸಿಂಗ್ನಷ್ಟೇ ವೀರ ಯೋಧನಾಗಿದ್ದ ಚಂದ್ರಶೇಖರ್ ಆಜಾದ್ ಎಲ್ರಿಗೂ ಗೊತ್ತಿಲ್ಲ. ನನ್ನೆಲ್ಲ ಮಾತುಗಳನ್ನು ಸ್ವಲ್ಪ ಗಂಭೀರವಾಗಿ ಗಮನಿಸಿ. ಸುಭಾಷ್ ಚಂದ್ರ ಬೋಸ್ರು ಗೊತ್ತಿದ್ದಾರೆ, ಭಗತ್ ಸಿಂಗ್ ಗೊತ್ತಿದ್ದಾರೆ, ಆದರೆ ಚಂದ್ರಶೇಖರ್ ಆಜಾದ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಕಮ್ಯುನಿಸ್ಟ್ ಲೇಖಕರು ನಮ್ಮವರು ಅಂತ ಯಾರ್ಯಾರನ್ನ ಬಿಂಬಿಸಬೇಕು ಅಂತ ಪ್ರಯತ್ನ ಪಟ್ಟರು ಅವರೆಲ್ಲರನ್ನೂ ಚೆನ್ನಾಗಿ ಬಿಂಬಿಸಿದ್ರು. ಮತ್ತು ಯಾರು ತಮ್ಮ ಚಿಂತನೆಗಳಿಗೆ ದೂರವಾಗಿದ್ರು, ಯಾರು ಏಕ ಭಾರತೀಯ ಕಲ್ಪನೆಗೆ ಪರವಾಗಿ ನಿಂತಿದ್ರು ಅಂಥವ್ರನ್ನೆಲ್ಲ ಭಾರತಕ್ಕೆ ಹೇಗೆ ತಳ್ಳಿದ್ರು ಸ್ವಾತಂತ್ರ್ಯ ಬಂದ ಮೇಲೆ ಅಂತಂದ್ರೆ, ಹಾಗೆ ತಳ್ಳಲ್ಪಟ್ಟ ಅಪರೂಪದ ಕ್ರಾಂತಿಕಾರಿ ಸಾವರ್ಕರ್ ಅಂತ ಹೇಳೋದು ಬಹಳ ಹೊಟ್ಟೆ ಉರಿಯುತ್ತಿದ್ದಾರೆ. ಸಾವರ್ಕರ್ ಎಂಥ ದುರ್ದೈವ ಅವರದ್ದು ಅಂತಂದ್ರೆ, ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ತುಂಬಾ ನೋವಿನ ಸಂಗತಿ ನಿಮ್ಮಿಂದ ಹಂಚ್ಕೋತೀನಿ ನಾನು. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಬ್ರಿಟಿಷರು ತೊಂದರೆ ಕೊಟ್ಟರು, ಒಪ್ಕೋತೀನಿ ನಾನು, ಅವ್ರು ತೊಂದರೆ ಕೊಡೋದು ಸಹಜವಾಗಿದೆ. ಸ್ವಾತಂತ್ರ್ಯ ಬಂದ್ಮೇಲೆ ನಾನು ನೀವೇ ತೊಂದರೆ ಕೊಟ್ವಿ. ಎಷ್ಟು ತೊಂದರೆ ಕೊಟ್ವಿ ಸಾವರ್ಕರ್ಗೆ ಅಂದ್ರೆ, ಸಾವರ್ಕರ್ ಹಿಂಡಲಗ ಜೈಲಲ್ಲಿ ಇದ್ರು ಅಂತ ಹೇಳಿದ್ರಲ್ಲ, ಹಿಂಡಲಗ ಜೈಲಲ್ಲಿ ಇದ್ದ ವರ್ಷ ಯಾವುದು ಗೊತ್ತಾ? 1905 ಏಪ್ರಿಲ್, 1950 ಏಪ್ರಿಲ್ 1950. ಈ ವರ್ಷ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಸ್ವಾತಂತ್ರ್ಯ ಬಂದ 3 ವರ್ಷಗಳ ನಂತರ ಸಾವರ್ಕರ್ನ ಇಲ್ಲಿನ ಜೈಲಿನಲ್ಲಿ ತಂದು ಹಾಕಿದ್ರು. ಸುಮಾರು 100 ದಿನಗಳ ಕಾಲ ಈ ಜೈಲಿನಲ್ಲಿ ಸಾವರ್ಕರ್ ಇದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ಜೈಲಿಗೆ ತಳ್ಳಬೇಕಿತ್ತು? ಯಾಕೆ ಅಂದ್ರೆ, ಪಾಕಿಸ್ತಾನದ ನಾಯಕ ಲಿಯಾಕತ್ ಅಲಿ ಖಾನ್ ಭಾರತಕ್ಕೆ ಬರ್ತಾನೆ. ಅವನು ಬಂದಾಗ ಇಲ್ಲಿ ಸಾವರ್ಕರ್ ದಂಗೆಗಳನ್ನ ನಡೆಸಬಹುದು ಅನ್ನೋ ಕಾರಣಕ್ಕೋಸ್ಕರ ಯಾವ ಪುಣ್ಯಾತ್ಮ 11 ವರ್ಷಗಳ ಕಾಲ ಕಾಲಾಪಾನಿ ಜೈಲಿನಲ್ಲಿ ತನ್ನ ಜೀವನವನ್ನ ಕಳೆದಿದ್ನೋ ಆ ಪುಣ್ಯಾತ್ಮನನ್ನ ಸ್ವತಂತ್ರ ಭಾರತದಲ್ಲಿ ಇಲ್ಲಿನ ಜೈಲಿಗೆ ಕಳಿಸಿದ್ವಲ್ಲ, ನಮಗಿಂತ ಅಯೋಗ್ಯರು ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯವ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಅಂತ ನಂಗೆ ಬಹಳ ಸಂಕಟ ಇದೆ. ಸಾವರ್ಕರ್ ಬಗ್ಗೆ ಮಾತನಾಡುವಾಗ ತುಂಬಾ ಸಂಕಟ. ಅವರ ಬದುಕಿಗಿಂತ ಹೆಚ್ಚು ಅವರ ಸಾವನ್ನು ನಾವು ತಂದುಕೊಟ್ವಲ್ಲ, ಅದಕ್ಕೆ ಮಾತ್ರ ಜೀವಮಾನದಲ್ಲಿ ನಮಗೆ ಕ್ಷಮೆ ಇಲ್ಲ ಅಂತ ನಾನು ಯಾವತ್ತಿಗೂ ಭಾವಿಸ್ತೀನಿ. ಮಿತ್ರರೇ, ಸಾವರ್ಕರ್ ಹುಟ್ಟಿದ್ದು ಮಹಾರಾಷ್ಟ್ರದ ನಾಸಿಕ್ನ ಭಗೂರ್ನಲ್ಲಿ. ತುಂಬಾ ಏನು ವೆಲ್ ಟು ಡೂ ಫ್ಯಾಮಿಲಿ ಏನಲ್ಲ, ಆದರೆ ನಾರ್ಮಲ್. ತಂದೆ ಚಿಕ್ಕಂದಿದ್ದರು ಶ್ರೇಷ್ಠವಾದ ಚಿಂತನೆಗಳನ್ನು ಕೊಟ್ಟು ಬೆಳೆಸ್ತಾ ಇದ್ರು. ಅವರ ಮನೆಯಲ್ಲಿ ಅಸ್ತವ್ಯಸ್ತಗೊಂಡಿದ್ದು ಪ್ಲೇಗ್ ಹರಡಿಕೊಂಡಾಗ. ಸಾವರ್ಕರ್ ಚಿಕ್ಕಂದಲೇ ಎಂತ ಪ್ರಭಾವಿ. ಸಾವರ್ಕರ್ ರಾಷ್ಟ್ರಭಕ್ತ ಅಂತ ಹೇಳ್ತಾರಲ್ಲ, ಈ ರಾಷ್ಟ್ರಭಕ್ತಿ ಅನ್ನೋದು ಅವರ ರಕ್ತ ಕಣದಲ್ಲೂ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕು. ಸಾವರ್ಕರ್ ಚಿಕ್ಕಂದಲ್ಲೇ ಚಾಫೇಕರ್ ಸಹೋದರರು ತೀರ್ಕೊಂಡ್ರು ಅಂತ ಸುದ್ದಿ ಬಂತು. ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ, ಚಾಫೇಕರ್ ಸಹೋದರರು ಕೊಲೆ ಮಾಡಿದ್ರಿಂದ ಅವರಿಗೆ ನೇಣು ಶಿಕ್ಷೆ ಆಯಿತು ಅಂತ. ಚಾಫೇಕರ್ ಸಹೋದರರು ಕೊಲೆ ಮಾಡಿದ್ರಿಂದ ನೇಣು ಶಿಕ್ಷೆ ಆಯಿತು ಅಂತ. ಪುಟ್ಟ ಸಾವರ್ಕರ್ ವಿನಾಯಕ ತನ್ನ ತಂದೆ ಬಳಿಗೆ ಹೋಗಿ ರಿಪೋರ್ಟ್ ತೋರಿಸಿ, ಈ ರಿಪೋರ್ಟರ್ ತಪ್ಪು ಬರ್ತಿದ್ದಾನೆ ನೋಡಪ್ಪ ಅಂತ. ತಂದೆ ಕೇಳಿದ್ರಂತ, ಏನ್ ತಪ್ಪಾಗಿದೆ? ಕರೆಕ್ಟ್ ಆಗಿದೆ, ಕೊಲೆ ಮಾಡಿದ್ರಿಂದ ನೇಣು ಶಿಕ್ಷೆ ಆಯಿತು ಅಂತ. ಏನ್ ತಪ್ಪಿದೆ ಅಂತಂದ್ರೆ, ಅಪ್ಪ
ತ್ರಿಪುರನ ಸಂಹಾರ ಆಯಿತು ಅಂತ ಹೇಳ್ತೀವಿ. ಕಂಸನನ್ನ ಕೃಷ್ಣ ಸಂಹಾರ ಮಾಡದ ಅಂತೀವಿ, ಯಾವುದಾದ್ರು ಕೊಲೆ ಮಾಡದ ಅಂತೀವಿ. ಬ್ರಿಟಿಷ್ ಅಧಿಕಾರಿಗಳನ್ನ ಅವರು ಕೊಲೆ ಎಲ್ಲ ಮಾಡಿದ್ದು ಸಂಹಾರ ಮಾಡಿದ್ದು ಅಂತ ಬರಿಬೇಕಿತ್ತು. ತಪ್ಪಲ್ವಾ ರಿಪೋರ್ಟಿಂಗು ಅಂದಾಗ ಅಪ್ಪನಿಗೆ ಗಾಬರಿ ಆಗಿರ್ಲಿ, ಸಾಕು ಒಳಗೆ ಸಾಕು ನೀನು ಹೋಗು ಅಂತ ಈ ಹುಡುಗ ಆಗಲೇ ನಿಶ್ಚಯ ಮಾಡಿದ್ದ. ನೇರವಾಗಿ ತನ್ನ ಮನೆಯಲ್ಲಿದ್ದಂತ ದೇವಿಯ ಮುಂದೆ, ತಾನು ಆರಾಧಿಸುತ್ತಿದ್ದ ದೇವಿಯ ಮುಂದೆ ಸಂಕಲ್ಪ ಮಾಡಿದರಂತೆ. ಪುಟ್ಟ ಬಾಲಕ ಸಂಕಲ್ಪ ಏನ್ ಮಾಡಿದ್ದಂತೆ ಗೊತ್ತಾ? ಚಾಫೇಕರ್ ಸಹೋದರರು ನಿನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ರು, ಕೆಲಸ ಸಂಪೂರ್ಣ ಮಾಡದೆ ಹೋದ್ರು. ಆದ್ರೆ ನಾನಿದ್ದೀನಲ್ಲ, ಈ ಕೆಲಸವನ್ನ ಸಂಪೂರ್ಣ ಮಾಡಿಯೇ ಜಾಗ ಖಾಲಿ ಮಾಡೋದು, ಅಲ್ಲಿವರೆಗೂ ಬಿಟ್ಟು ಹೋಗಲ್ಲ ಅಂತ ತನ್ನ ತಾಯಿಯ ಮುಂದೆ, ಅಂದ್ರೆ ತಾನು ಪೂಜಿಸ್ತಾ ಇದ್ದ ದೇವಿಯ ಮುಂದೆ ಪ್ರಮಾಣ ಮಾಡಿದ ಹುಡುಗ. ಮಾಡಿ ಸುಮ್ಮನಿರಲಿಲ್ಲ. ಮಿತ್ರಮೇಳ ಅನ್ನುವಂತ ಒಂದು ಟೀಮನ್ನು ಕಟ್ಟಿಕೊಂಡ. ಈ ಪುಟ್ಟ ಪುಟ್ಟ ಮಕ್ಕಳ ಕಾಲಕ್ಕೆ ಮಿತ್ರಮೇಳ ಅನ್ನೋದನ್ನು ಕಟ್ಟಿಕೊಂಡು ಆ ಮಕ್ಕಳ ಮೂಲಕ ಚಿಂತನೆಯನ್ನು ಹರಡಿಸ್ತಾ ಇದ್ದಿದ್ದು. ಯೌವನಕ್ಕೆ ಬಂದಾಗ ಅಭಿನವ ಭಾರತ ಅನ್ನೋ ಸಂಸ್ಥೆ ಆಯ್ತು ಅದು. ಈ ವೇಳೆಗೆ ಪ್ಲೇಗ್ ರೋಗ ಬಂತು. ಈ ಪ್ಲೇಗ್ ರೋಗ ಬಂದು ಎಲ್ಲ ಪ್ರೀತಿ ಪಾತ್ರರು ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಿರ್ಬೇಕಾದ್ರೆ ಇವನಿಗೆ ಪ್ಲೇಗ್ ರೋಗ ಬಂತು. ಈತ ತನ್ನ ತಂದೆಯನ್ನು ಕೂಡ ಕಳ್ಕೊಳ್ಬೇಕಾದಂತ ಸ್ಥಿತಿ ಬಂತು ಈ ಪ್ಲೇಗ್ ರೋಗದಲ್ಲಿ. ಆಗ್ಲೇ ದುಷ್ಟ ರ್ಯಾಂಡನ ಹತ್ಯೆಯನ್ನ ಮಾಡಿದ್ದು ಚಾಫೇಕರ್ ಸಹೋದರರು. ಆ ಸಂದರ್ಭದಲ್ಲಿ ದುಷ್ಟ ರ್ಯಾಂಡನ ಹತ್ಯೆ ಮಾಡಿದ್ರು. ಇದರಲ್ಲೇ ಅಲ್ಲಿಂದ ಸಾವರ್ಕರ್ ಪ್ರಯಾಣ ಕಾಲೇಜಿಗೆ ಬಂದು ಸಾವರ್ಕರ್ ಒಂದು ದಿನವೂ ಕೂಡ ದೇಶಭಕ್ತಿಯ ಚಿಂತನೆಯಿಂದ ದೂರ ಇರಲಿಲ್ಲ ಅಂತ. ನಾನು ಈ ರಾಷ್ಟ್ರಭಕ್ತಿ ಪದ ಕೊಟ್ಟಾಗ ಅದನ್ನೇ ಯೋಚನೆ ಮಾಡ್ತಿದ್ದೆ. ಸಾವರ್ಕರ್ ಯಾವತ್ತಾದ್ರೂ ಸ್ವಂತಕ್ಕೋಸ್ಕರ ಯೋಚನೆ ಮಾಡಿದ ಒಂದು ದಿನ ಹುಡುಕಬಹುದು ಅವ್ರ ಜೀವನದಲ್ಲಿ ಅಂತ. ಯಾವತ್ತಾದ್ರೂ ಒಂದು ದಿನ ನನ್ನ ಹೆಂಡತಿಗೋಸ್ಕರ ಸ್ವಲ್ಪ ಬದುಕಬೇಕು, ನನ್ನ ಮಗನಿಗೋಸ್ಕರ ಸ್ವಲ್ಪ ಬದುಕಬೇಕು, ನನ್ನ ಅಣ್ಣನಿಗೋಸ್ಕರ ಸ್ವಲ್ಪ ಬದುಕಬೇಕು ಅಂತ ಒಂದು ದಿನ ಯೋಚನೆ ಮಾಡಿದ್ಯಾ ಅಂತ ಆಲೋಚನೆ ಮಾಡಿದ್ರೆ ನಂಗೆ ಡೌಟ್, ಒಂದು ದಿನ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಶ ಕಾಲೇಜಿಗೆ ಹೋದ್ರು. ಕಾಲೇಜಿನಲ್ಲಿ ಎಂತ ತರಲೆ ಅಂತಂದ್ರೆ ಸದಾ ಸ್ವಾತಂತ್ರ್ಯ ಚಿಂತನೆಯನ್ನೇ ಮುಂದಿಟ್ಕೊಂಡು ಒಂದಲ್ಲ ಒಂದು ಕೆಲಸಗಳನ್ನ ಮಾಡಿಸ್ತಾ ಇರೋದು. ಇದು ಕಾಲೇಜಿನ ಪಾಲಿಗೆ ಮಹಾ ತರಲೆ. ಕಾಲೇಜಿನಿಂದ ಅವರು ರಾಷ್ಟ್ರಭಕ್ತಿಯ ಆಪಾದನೆಗೋಸ್ಕರ ಕಾಲೇಜಿಂದ ಹೊರದಬ್ಬಿಸಲ್ಪಟ್ಟರು. ಕಾಲೇಜಿಂದ ಅವ್ರು ರೆಸ್ಟಿಗೇಟ್ ಮಾಡ್ಲಾಯ್ತು, ಆಚೆ ಕಳಿಸಿದ್ರು. ಯಾಕೆ ಅಂದ್ರೆ ನಿನಗೆ ರಾಷ್ಟ್ರಭಕ್ತಿ ತುಂಬಾ ಇದೆ ಅಂತ. ಈ ದೇಶದಲ್ಲಿ ಮೊದಲ ವಿದ್ಯಾರ್ಥಿ ರಾಷ್ಟ್ರಭಕ್ತಿಯ ಕಾರಣಕ್ಕೋಸ್ಕರ ಕಾಲೇಜಿನಿಂದ ಹೊರದಬ್ಬಿಸಲ್ಪಟ್ಟವರು ಯಾರು ಇದ್ರೆ ಅದು ವಿನಾಯಕ ದಾಮೋದರ ಸಾವರ್ಕರ್ ಅನ್ನೋದನ್ನ ಮರಿಬೇಡಿ ಅಂತ. ಅವರು ಹೊರಗೆ ತಪ್ಪಿದಾಗ ಬಹಳ ಚೆನ್ನಾಗಿದೆ ಒಂದು ಲೇಖನವನ್ನ ಬಾಲಗಂಗಾಧರ ತಿಲಕರು ಬರೆದ್ರು ಕೇಸರಿ ಪತ್ರಿಕೆಯಲ್ಲಿ. ಆ ಲೇಖನದಲ್ಲಿ ಏನ್ ಬರೆದಿದ್ರು ಗೊತ್ತಾ? ಆ ಕಾಲೇಜಿನ ಪ್ರಿನ್ಸಿಪಲ್ಗೋಸ್ಕರ ತಿಲಕರು ಬರೀತಾರೆ, ಅಕಸ್ಮಾತ್ ಕಾಗೆ ಏನಾದರೂ ಶಿಖರದ ಮೇಲೆ ಕೂತ್ರೆ, ಕಾಗೆ ಏನಾದರೂ ಗೋಪುರದ ಮೇಲೆ ಕೂತ್ರೆ ಆ ಕಾಗೆ ಗರುಡ ಆಗಲ್ಲ, ಅದು ಕಾಗೆನೇ ಆಗಿರುತ್ತೆ ಅಂತ ಬರೆದ್ರು. ಅಂದ್ರೆ ಯಾವನೋ ಒಬ್ಬ ಲೆಕ್ಚರರು ಪ್ರಿನ್ಸಿಪಲ್ ಜಾಗ ಕೂತ್ಕೊಂಡಿದ್ದಾನೆ ಅಂತ ಮಾತ್ರಕ್ಕೆ ಅವನೇನ್ ಪ್ರಿನ್ಸಿಪಲ್ ಆಗೋದಕ್ಕೆ ಯೋಗ್ಯ ಅಲ್ಲ, ಅವ್ನು ನಾರ್ಮಲ್ಲೇ ಅವನು. ಯಾಕೆಂದ್ರೆ ಇಂಥ ರಾಷ್ಟ್ರಭಕ್ತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದೆ ಇರೋನು ಅಯೋಗ್ಯ ಅನ್ನುವಂತ ಅರ್ಥದ ಶೀರ್ಷಿಕೆಯನ್ನು ಸಾವರ್ಕರ್ಗೆ ಗೌರವ ತೋರಿಸಿದ್ರು ತಿಲಕರು. ಯೋಚನೆ ಮಾಡಿ ಸಾವರ್ಕರ್ ಹೇಗಿದ್ದಿರ್ಬೋದು ಅಂತ. ಅವರನ್ನ ಹಾಸ್ಟೆಲ್ ಇಂದ ಆಚೆ ತಪ್ಪಿದ್ರು. ಕಾಲೇಜಿಂದ ರೆಸ್ಟಿಗೇಟ್ ಮಾಡಿದ್ರು, ಹಾಸ್ಟೆಲ್ ಇಂದ ಆಚೆ ದಬ್ಬಿದ್ರು. ನನಗೆ ಇಲ್ಲೇ ಬಹಳ ಹೆಮ್ಮೆ. ಸಾವರ್ಕರ್ನ ಅವರ ಹಾಸ್ಟೆಲ್ ಇಂದ ಆಚೆ ದಬ್ಬಿದಾಗ ಅವರನ್ನ ನಮ್ಮ ಹಾಸ್ಟೆಲ್ಗೆ ಬನ್ನಿ ಅಂತ ಕರ್ಕೊಂಡವ್ರು ಯಾರು ಗೊತ್ತಾ? ಕರ್ನಾಟಕದ ಕುಲಪುರೋಹಿತ ಶ್ರೇಷ್ಠ ಕವಿ ಆಲೂರು ವೆಂಕಟರಾಯರು ಬನ್ನಿ ನೀವು ನಮ್ಮ ಜೊತೆ ಇರಿ ಅಂತ. ನಂಗೆ ಬಹಳ ಖುಷಿ ಕೊಡುವಂತ ಸಂಗತಿ. ಇವತ್ತೇನಾದ್ರೂ ಕರ್ನಾಟಕದಲ್ಲಿ ತುಂಬಾ ಜೋರಾಗಿ ಸಾವರ್ಕರ್ ಬಗ್ಗೆ ಮಾತನಾಡಿದ್ರೆ ಮರಾಠಿ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಬಹುದು. ಇವತ್ತು ನಾನು ಬೆಳಗಾವಿಯಲ್ಲಿ ಕನ್ನಡದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏನ್ ಕನ್ನಡದಲ್ಲಿ ಮಾತಾಡ್ತೀರಾ? ನಮಗೆ ನಿಮಗೆ ಕಿತ್ತಾಟ ಇರ್ಬೋದು, ಬೆಳಗಾವಿಯಲ್ಲಿ ಮರಾಠಿ ಮತ್ತು ಕನ್ನಡ ಕಿತ್ತಾಟ ಇರ್ಬೋದು. ಆದ್ರೆ ಸಾವರ್ಕರ್ಗೆ ಮತ್ತು ಆಲೂರು ವೆಂಕಟರಾಯರಿಗೆ ಯಾವತ್ತೂ ಕಿತ್ತಾಟ ಇರಲಿಲ್ಲ. ಅವ್ರದ್ದು ಕನ್ನಡ, ಇವ್ರದ್ದು ಮರಾಠಿ ಅನ್ನೋ ಕಲ್ಪನೆ ಇರಲಿಲ್ಲ. ಅವರಿಬ್ಬರಿಗೂ ಇದ್ದಿದ್ದು ಒಂದೇ, ಭಾರತ ಮಾತೆ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ಮತ್ತೆ ಹೋಗ್ಬೇಕು ಅನ್ನೋ ಕಲ್ಪನೆಯಿಂದ ಒಬ್ಬರನ್ನೊಬ್ಬರು ಆಧರಿಸಿದ್ರಲ್ಲ. ಎಷ್ಟು ಚೆನ್ನಾಗಿ ಆಧರಿಸಿದ್ರು ಅಂತಂದ್ರೆ ಕನ್ನಡದ ಕುಲಪುರೋಹಿತರಾಗಿರುವಂತ ಆಲೂರು ವೆಂಕಟರಾಯರು ಹೇಳ್ತಾರೆ, ಸಾವರ್ಕರ್ ಮುಂದೆ ಅನೇಕ ದಿನಗಳ ನಂತರ ಹೇಳೋದವರು ಸಾವರ್ಕರ್ ರಾಷ್ಟ್ರಭಕ್ತಿ ನಮ್ಮನ್ನು ಎಷ್ಟು ಉಜ್ವಲವಾಗಿ ಪ್ರೇರೇಪಿಸುವಂತಂದ್ರೆ ಆ ಮನುಷ್ಯನ ಶಕ್ತಿ ಅಪೂರ್ವದ್ದು. ಅವರು ಅನೇಕ ದಿನಗಳ ಕಾಲ ನಮ್ಮ ಹಾಸ್ಟೆಲ್ ಬರ್ತಿದ್ರು, ಊಟ ಜೊತೆ ಮಾಡ್ತಾ ಇದ್ರು. ಬಹಳ ಹೆಮ್ಮೆಯಿಂದ ಆಲೂರು ವೆಂಕಟರಾಯರ ರಾಷ್ಟ್ರಭಕ್ತಿ ಉಜ್ವಲವಾಗಿ ಇಡೋದ್ರಲ್ಲಿ ಒಂದು ಇದೆ ಅನ್ನೋದನ್ನ ಯಾವಾಗೂ ಮರೆಯುವಂತಿಲ್ಲ. ಸಾವರ್ಕರ್ ಈ ಹೊತ್ತಿನಲ್ಲೇ ಅವರು ಕಾಲೇಜಿನ ಕಾಲಕ್ಕೆ ಆ ವ್ಯಕ್ತಿಯ ಸಂಪರ್ಕ ಹೇಗಿತ್ತು ಗೊತ್ತೇನು? ಪರುಷಮಣಿ ಅನ್ನೋದು ವಸ್ತು ಇರುತ್ತೆ. ಈ ಪರುಷಮಣಿ ಯಾವುದನ್ನು ಮುಟ್ಟುತ್ತೋ ಅದು ಬಂಗಾರ ಆಗುತ್ತೆ ಅಂತ. ಅಕಸ್ಮಾತ್ ಈ ಪರುಷಮಣಿ ಒಂದು ಕಬ್ಬಿಣದ ವಸ್ತುವನ್ನು ಮುಟ್ಟಿ ಕಬ್ಬಣ ಭಾಗ, ಆ ಪರುಷಮಣಿ ಬಂದು ನನ್ನನ್ನು ಮುಟ್ಟಿದ್ರೆ ನಾನು ಬಂಗಾರ. ಅದರ ಸಾಮರ್ಥ್ಯವೇ ಅಂತದ್ದು.
ಸಾವರ್ಕರ್ ಒಂದು ಪರುಷಮಣಿ. ಅವರು ಯಾರನ್ನು ಮುಟ್ತಾರೋ ಅವರನ್ನು ರಾಷ್ಟ್ರಭಕ್ತನಾಗಿ ಕನ್ವರ್ಟ್ ಮಾಡಬಲ್ಲಂತ ಅಪರೂಪದ ಶಕ್ತಿ ಅವರಿಗಿತ್ತು. ನಾನು ಬಹಳ ಘಟನೆಗಳನ್ನು ಉಲ್ಲೇಖ ಮಾಡಲ್ಲ. ಸಾವರ್ಕರ್ ಜೀವನದಲ್ಲಿ ಅನೇಕರು ಈ ತರದವ್ರು ಬಂದು ಹೋಗ್ತಾರೆ. ನನಗೆ ಮರಳಿಕ್ಕಾಗದ ಒಬ್ಬ ಮತ್ತು ಯಾವಾಗಾದ್ರೂ ಜೀವನದಲ್ಲಿ ಒಮ್ಮೆ ಆ ತರದ ವ್ಯಕ್ತಿಗಳನ್ನು ನೋಡಬೇಕು ಅಂತ ಅನಿಸೋದಿದ್ರೆ ಅದು ಆಬಾ ಪಾಂಗ್ಲೆ. ಗೋವಿಂದ ದರೇಕರ್, ಸ್ವಾತಂತ್ರ್ಯ ಕವಿ ಗೋವಿಂದ ದರೇಕರ್ ಅಂತ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ. ಆಬಾ ಪಾಂಗ್ಲೆ ಕಾಲಿನ ಹೆಳ ಆತ ರಸ್ತೆಯಲ್ಲಿ ಕೂತ್ಕೊಂಡು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಿದ್ದಂತ ಹೆಣ್ಣನ್ನು ಚುಡಾಯಿಸ್ಕೊಂಡು ಕೂತಿರ್ತಿದ್ದ. ಹಿಂಗ್ ಚುಡಾಯಿಸೋದು ಸುಮ್ಮನೆ ಒಳ್ಳೆ ಕವಿತೆಯನ್ನ, ಆಶು ಕವಿತೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ಒಂದು ರಚನೆ ಮಾಡಿ ಬರೆದು ಬಿಡ್ತಿದ್ದ. ಅಕ್ಕಪಕ್ಕದಲ್ಲಿದ್ದವರು ವಾ 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 ಅಂತ ಸಾವರ್ಕರ್ ಒಂದಿನ ಬಂದ್ರು, ದೂರದ ನಿಂತ್ಕೊಂಡು ನೋಡಿದ್ರು. ಅವರಿಗೆ ಬಹಳ ಖುಷಿಯಾಗಿದ್ದೇನು ಗೊತ್ತಾ, ಯಾವುದೋ ಹುಡಿ ಹಿಂದು ಬಂದ್ರೆ ಅಲ್ಲೇ ಒಂದು ಅದ್ಭುತವಾದ ಕವಿತೆ ರಚನೆ ಮಾಡ್ತಾನಲ್ಲ ಇವನು, ಇನ್ನು ಇದನ್ನು ಮಾಡೋ ಬದಲು ರಾಷ್ಟ್ರಭಕ್ತಿಯ ಕವಿತೆಗಳನ್ನು ಬರೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸ್ಬೋದು. ಆಬಾ ಪಾಂಗ್ಲೆಗೂ ಸ್ವಲ್ಪ ಹೊಟ್ಟೆ ಉರಿ ಇತ್ತು. ಯಾವನೋ ನಮ್ಮ ಓಡಿಗೆ ಬಂದಿದ್ದಾನಂತೆ ಸಾವರ್ಕರ್ ಅಂತ, ಅವನು ಬರೆದಿರೋ ಕವಿತೆಗಳು ಕಾಳ ಪತ್ರಿಕೆಯಲ್ಲೆಲ್ಲ ಬರುತ್ತಂತೆ. ಅವನು ಯಾವನ್ ನನಗಿಂತ ಒಳ್ಳೆ ಕವಿ ನಾನು ನೋಡ್ಲೇಬೇಕು ಅಂತ ಅವನಿಗೂ ಮನಸ್ಸಲ್ಲಿ ತುಡಿತಾ ಇತ್ತು. ಸಾವರ್ಕರ್ ಒಂದಿನ ತನ್ನ ಮಿತ್ರನನ್ನು ಕಳಿಸಿ ಆಬಾನ್ ಕರ್ಕೊಂಡು ಬಂದು, ಆಬಾನ್ ಕರ್ಕೊಂಡು ಸಾವರ್ಕರ್ ರೂಮಿಗೆ ಹೋಗಲಾಯ್ತು. ಸಾವರ್ಕರ್ ರೂಮಲ್ಲಿ ಕೂರಿಸ್ಕೊಂಡ್ರು. ಸಾವರ್ಕರ್ ರೂಮಿನ ವಾತಾವರಣ ಕಂಡ ಆಬಾ ಮನಸ್ಸು ಆಗಲೇ 50% ಬೋಲ್ಡ್ ಆಗಿತ್ತು. ಸಾವರ್ಕರ್ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಭಾರತದ ವೈಭವನ ಹೇಗೆ ಕಡಿದು ಮುಂದಿಟ್ರು ಅಂದ್ರೆ ಆಬಾ ಪಾಂಗ್ಲೆ ಕಂಗಳಲ್ಲಿ ಹಾಗೆ ನೀರು ಸುರಿತು. ಆಬಾ ಹೇಳಿದ್ರು, ಆಬಾ ನಮ್ಮ ಜೀವನದಲ್ಲಿರೋ ಆಯಸ್ಸೆ ಕಡಿಮೆ, ಅದರಲ್ಲೂ ಕೂಡ ಹುಡುಗಿ ಬಗ್ಗೆ ಚುಡಾಯಿಸ್ಕೊಂಡು ಬರಿತಾ ಇದ್ರೆ ಹೆಂಗೆ, ದೇಶದ ಕೆಲಸ ಮಾಡೋರು ಯಾರು? ಆಬಾ ಮಾತಾಡ್ತ, ಇನ್ ಮುಂದೆ ಹೆಂಗ್ ಮಾಡಲ್ಲ, ಇನ್ ಮುಂದೆ ಎಂಥ ಕವಿತೆಗಳನ್ನು ಬರೀತೀನಿ ನೋಡ್ತೀವಿ ಅಂತ. ಆವಾಗ ಕೆಲವೇ ದಿನಗಳಲ್ಲಿ ಶಿವಾಜಿ ಮಹಾರಾಜರ ಮೇಲೆ, ಭಾರತದ ಮೇಲೆ ಕವಿತೆ ಬರೆದಿಟ್ಟ ಈ ಸಾವರ್ಕರ್ ಕಂಗಳಲ್ಲಿ ಬರೋಕ್ಕೆ ಶುರುವಾಗಿತ್ತು. ಏನು ಅದ್ಭುತವಾದ ಕವಿತೆ! ಶಿವ ಮಹಾರಾಜರ ಜಯಂತಿ, ಶಿವಾಜಿ ಜಯಂತಿಯನ್ನ ಸಾವರ್ಕರ್ ಆಚರಣೆ ಮಾಡಿದ್ರಲ್ಲ, ದಾರಿಯುದ್ದಕ್ಕೂ ದೊಡ್ಡ ಹೋಗಬೇಕಾದ್ರೆ ಯಾವ ಕವಿತೆ ಹಾಕಿದ್ರು ಗೊತ್ತಾ? ಯಾವ ಆಬಾ ಪಾಂಗ್ಲೆ ಪೋಲಿಯಾಗಿ ಹುಡುಗಿಯರ ಬಗ್ಗೆ ಕವಿತೆ ಬರೀತಿದ್ನೋ ಅದೇ ಆಬಾ ಪಾಂಗ್ಲೆ ಬರೆದ ಶಿವಾಜಿ ಮಹಾರಾಜರ ಕವಿತೆಯನ್ನ ಸಾವರ್ಕರ್ನೇ ಉತ್ಸ್ಫೂರ್ತಿಯಿಂದ ಹಾಡುವಂತ ಅಪರೂಪದ ವ್ಯಕ್ತಿಯಾಗಿ ನಿರ್ಮಾಣಗೊಂಡಿದ್ದ. ಇವತ್ತು ನಂಗೆ ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿ ಆಬಾ ಪಾಂಗ್ಲೆ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೋ ಇಲ್ವೋ. ಇವತ್ತು ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಕವಿ ಗೋವಿಂದ ದರೇಕರ್ ಅಂತ ಹೆಸರು ಪಡ್ಕೊಂಡಿರುವಂತ ಶ್ರೇಷ್ಠ ಕವಿ, ಖ್ಯಾತ ಕವಿ ಆಗಿದ್ದಾರಲ್ಲ ಗೋವಿಂದ ದರೇಕರ್. ಯಾರ ಸ್ಪರ್ಶ? ಸಾವರ್ಕರ್ ಸ್ಪರ್ಶ. ಒಂದೆಲ್ಲ ಸಾವರ್ಕರ್ ಸ್ಪರ್ಶ ಇರ್ತರದ್ದು. ಸಾವರ್ಕರ್ ಮುಂದೆ ವಿದೇಶಕ್ಕೆ ಹೋಗ್ಬೇಕಾದಾಗ ದಾರಿಯಲ್ಲಿ ವಿದೇಶಿ ಪೋಷಾಕ್ನಲ್ಲಿ ಶಿಖರ ಹುಡುಗ ಎಷ್ಟರ ಮಟ್ಟಿಗೆ ವಿದೇಶಿ ಪೋಷಾಕನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ. ಸಾವರ್ಕರ್ ಸಂಪರ್ಕಕ್ಕೆ ಬಂದ್ರು, ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ್ರು. ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಯಾರಿಗೂ ಹೇಳಬೇಡಿ ಅಂತ ಹೇಳ್ಕೊಂಡು ಸಾವರ್ಕರ್ ಚಟುವಟಿಕೆಯಲ್ಲಿ ಎಷ್ಟು ಸಹಕಾರ ಮಾಡಿದ ಆತ ಅಂತಂದ್ರೆ ಆ ಸಹಕಾರವನ್ನು ಇವತ್ತಿಗೂ ಮರೀಲಿಕ್ಕಾಗಲ್ಲ ಅಂತ ಸಾವರ್ಕರ್ ಹೇಳ್ಕೊಳ್ತಾರೆ. ಯೋಚನೆ ಮಾಡಿ ಸಾವರ್ಕರ್ ಸಂಪರ್ಕ ಹೆಂಗಿತ್ತು. ಇದ್ರೆ ಸಾವರ್ಕರ್ ಕಾಲೇಜ್ನಲ್ಲಿ ಇದ್ದವರು 1905ರಲ್ಲಿ ಅವ್ರಿಗೆ ಒಳ್ಳೆ ಸಂಪರ್ಕ ಇದ್ದಿದ್ದು ಬಾಲಗಂಗಾಧರ ತಿಲಕರು. ತಿಲಕರಿಗೂ ಬಹುಶಃ ಸಾವರ್ಕರ್ ಕಂಡ್ರೆ ಅಪಾರವಾದ ಪ್ರೀತಿ ಇದ್ದಿರಬೇಕು. 1905ರಲ್ಲಿ ಬಂಗಾಳದ ವಿಭಜನೆ ಆದಾಗ ಈ ದೇಶದಲ್ಲಿ ಒಂದು ದೊಡ್ಡ ಹಲ್ಲ ಶುರುವಾಗುತ್ತೆ. ಹಿಂದೂ ಮತ್ತು ಮುಸಲ್ಮಾನರನ್ನ ಸೆಪರೇಟ್ ಸ್ಟೇಟ್ ಮಾಡಿದ್ರೆ ಅವರಿಬ್ಬರನ್ನ ಯಾವಾಗಲೂ ಸೆಪರೇಟ್ ಆಗಿ ಇಡಬಹುದು, ಅವರಿಬ್ಬರನ್ನ ಜೋಡಿಸ್ಕೊಳ್ಳಿಕ್ಕೆ ಬಿಡಲೇಬಾರದು ಅಂತ ಇವತ್ತಿನ ಪೊಲಿಟಿಕಲ್ ಪಾರ್ಟಿಗಳ ಸ್ಟ್ರಾಟಜಿನೇ ಹಾಗೆ. ಇವತ್ತಿನ ಪೊಲಿಟಿಕಲ್ ಪಾರ್ಟೀಸ್ ಇದೆಯಲ್ಲ, ಬಹುಶಃ ನೆಹರು ಕಾಲದಿಂದಲೂ ನನಗೆ ಹೇಳಬೇಕು, ನೆಹರು ಕಾಲದಿಂದಲೂ ಹೇಗೆ ಅಂತಂದ್ರೆ ಬ್ರಿಟಿಷರು ಜಾಗ ಬಿಟ್ರು, ಬ್ರಿಟಿಷರು ದೇಶ ಬಿಟ್ರು, ಆದ್ರೆ ತಮ್ಮಲ್ಲೇ ಒಬ್ಬನನ್ನ ಕೂರಿಸಿ ಹೋದ್ರು ಪ್ರಧಾನಿಯಾಗಿ ಕೂತ್ಕೊಂಡಿದ್ರು. ಅವರು ದೇಶ ಬಿಟ್ಟಿದ್ದಷ್ಟೇ. ಆದ್ರೆ ನೆಹರು ಪೂರ್ತಿ ಮೈಂಡ್ ಸೆಟ್ ಅದೇ. ನನಗೆ ಗಾಂಧೀಜಿ ಮತ್ತು ನೆಹರು ನಡುವೆ ಒಂದು ಡಿಫರೆನ್ಸ್ ಯಾವಾಗಲೂ ಇಲ್ಲ, ಧರ್ಮಪಾಲ್ಜಿ ಯಾವಾಗಲೂ ಹೇಳೋರು ಗಾಂಧೀಜಿಗೂ ಮತ್ತು ನೆಹರುಗೂ ಒಂದು ಡಿಫರೆನ್ಸ್ ಇತ್ತು ಅಂತ. ಗಾಂಧೀಜಿ ಯಾವಾಗಲೂ ಹೇಳ್ತಿದ್ರಂತೆ, ಇನ್ನೂ 100 ಕೋಟಿ ಬ್ರಿಟಿಷರು ಭಾರತದಲ್ಲಿ ಬಂದಿದ್ರು ಪರವಾಗಿಲ್ಲ, ಆದ್ರೆ ಭಾರತೀಯರ ತಲೆಯಲ್ಲಿರುವಂತ ಬ್ರಿಟಿಷ್ ತನ ಹೋಗಬೇಕು ಅಂತ. ಬಹಳ ಚೆನ್ನಾಗಿದೆ. ಆದ್ರೆ ನೆಹರು ಹೇಳ್ತಿದ್ರಂತೆ, ಭಾರತದಲ್ಲಿ ಒಬ್ಬ ಬ್ರಿಟಿಷ್ ಇರಬಾರ್ದು, ನಾವೆಲ್ಲರೂ ಬ್ರಿಟಿಷ್. ಹೆಂಗಿದೆ ನೋಡಿ, ಎರಡು ಡಿಫರೆನ್ಸ್ ಬಹಳ ಇದೆ. ನಾವು ಖುಷಿ ಪಡ್ತೀವಿ ಒಬ್ಬನೇ ಒಬ್ಬ ಇರಬಾರ್ದು ಅಂದ್ರೆ ಖುಷಿ, ಆದ್ರೆ ನಾವೇ ಬ್ರಿಟಿಷರಾಗಬೇಕು ಅಂತ. ಮಿಕ್ಕರೆ ನೆಹರು ಈ ದೇಶದ ಪ್ರಧಾನಿ ಆದ್ರಲ್ಲ, ನೆಹರು ಪ್ರಧಾನಿ ಆಗಿದ್ದು ನನಗೆ ಯಾವುದೇ ದ್ವೇಷ ಇಲ್ಲ, ಆಗಲಿ ಅವ್ರವ್ರ ಭಾಗ್ಯ, ಯಾರ ಭಾಗ್ಯ ಏನ್ ಬರ್ತಿದ್ಯೋ. ಈ ದೇಶಕ್ಕೆ ಯಾರ್ಯಾರೋ ಪ್ರಧಾನಿ ಆಗೋದ್ರು, ಯಾರ್ಯಾರೋ ರಾಷ್ಟ್ರಪತಿ ಆಗೋದ್ರು, ನೆಹರು ಒಂದು ಏನ್ ಹೋಗಿಬಿಡಿ. ಆದ್ರೆ ಈ ನೆಹರು ಭಾರತದ ಪ್ರಧಾನಿ ಆಗಿದ್ರಲ್ಲ, ನನ್ನ ಚಿಕ್ಕನ್ನಲ್ಲಿರುವಾಗ ನಂಗೆ ಗೊತ್ತಿಲ್ಲ ಎಷ್ಟು ಸತ್ಯವೋ ಸುಳ್ಳೋ, ನನ್ನ ತಂದೆ ಒಂದಿನ ಹೇಳಿದ್ರು ನೆಹರು ಹೇಗಿದ್ರು ಗೊತ್ತಾ, ಅವರ ಬಟ್ಟೆ ವಾಶ್ ಆಗಿ ಜರ್ಮನಿಯಿಂದ ಬರ್ತಿತ್ತು, ಇಸ್ತ್ರಿಯಾಗಿ ಬರ್ತಿತ್ತು ಅಂತ. ನನಗೆ ಅವಾಗ ಬಹಳ ಖುಷಿ, ವಾಹ್ ಎಂತ ಪ್ರಧಾನಿ. ಇವತ್ತು ಕೂತ್ಕೊಂಡು ನೋಡಿದ್ರೆ ನಾಚಿಕೆ ಆಗುತ್ತೆ ನನಗೆ. ಇದನ್ನ ಖುಷಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ವಲ್ಲ ನಾವು. ಈ ದೇಶದ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋಗಿ ಅವ್ರು ತಿರುಗಾಡಿ ಬರ್ತಾರೆ, ಕೆಲಸ ಮಾತ್ರ ಶೂನ್ಯ, ಅವ್ರು ವಿದೇಶದಲ್ಲಿ ತಿರುಗಾಡ್ಲಿಕ್ಕೆ ಲಾಯಕು ಅಂತ ಹೇಳೋದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡುವಂತ ವಾತಾವರಣದಲ್ಲಿ ನಾವಿದ್ವಲ್ಲ ಅನ್ನೋದೇ ದುಃಖದ ಸಂಗತಿ.
ಇಡೀ ತಮ್ಮ ಟೆನ್ಯೂರ್ನಲ್ಲಿ ಈ ದೇಶದ ಅತ್ಯಂತ ದೀರ್ಘಕಾಲ ಪ್ರಧಾನಿಯಾಗಿದ್ದ ನೆಹರು ತಮ್ಮ ಜೀವನದಲ್ಲಿ ಮಾಡಿದ ಶ್ರೇಷ್ಠ ಕೆಲಸಗಳು ಏನು ಅಂತ ನೀವು ಪಟ್ಟಿ ಮಾಡಿ ನೋಡಿ, ಗಾಬರಿ ಆಗ್ಬಿಡ್ತೀರ. ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋಷ್ಟು ಶೂನ್ಯ ಕೆಲಸಗಳು. ಅದರ ದುರ್ದೈವ ಇದೇ ನೆಹರು, ಇದೇ ತಂಡ ಎಷ್ಟರ ಮಟ್ಟಿಗೆ ಸಾವರ್ಕರ್ನ ಸಪ್ರೆಸ್ ಮಾಡ್ತು ಅಂತಂದ್ರೆ, ಸಾವರ್ಕರ್ಗಿದ್ದ ಎಲ್ಲ ಸಂಪರ್ಕಗಳನ್ನ ಆನಂತರ ದಿನಗಳಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗದಂತೆ ಮಾಡಿದ್ರು. ಸಾವರ್ಕರ್ 1905ರಲ್ಲಿ ಈ ಹಿಂದೂ ಮುಸ್ಲಿಂ ಡಿವಿಷನ್ ಏನ್ ಮಾಡಿದ್ರು, ಅದಕ್ಕೆ ಬಂಗಾಳದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ವ್ಯಕ್ತ ಆಯಿತು. ಬಂಗಾಳದಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಜೊತೆಯಲ್ಲಿರ್ಬೇಕು, ಈ ಬಂಗಾಳದ ವಿಭಜನೆ ತಡಿಬೇಕು ಅಂತ ಎಲ್ಲ ಕ್ರಾಂತಿಕಾರಿಗಳು ಶಾಂತಿವಾದಿಗಳು ಒಂದಾಗಿ ನಿಂತುಬಿಟ್ರು. ಬಹುಶಃ ಅದರಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರವನ್ನ ಯಾರು ಅಲ್ಲಗಡಲಿಕ್ಕೆ ಸಾಧ್ಯ ಇಲ್ಲ. ಸೋದರಿ ನಿವೇದಿತ ಜಯಂತಿ ಕೂಡ ನಿವೇದಿತ ಈ ಹೊತ್ತಿನಲ್ಲಿ ಸ್ವದೇಶಿ ಮೂವ್ಮೆಂಟ್ ಅನ್ನ ಆಲೋಚನೆ ಮಾಡಿಕೊಂಡು ಸ್ವದೇಶಿ ವಸ್ತುಗಳನ್ನ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಬಂದು ಮನೆ ಮನೆ ಎದುರುಗಡೆ ಮಾರ್ತಾ ಇದ್ರಂತೆ. ನಾನು ಸ್ವದೇಶಿ ವಸ್ತುಗಳನ್ನು ತಗೊಂಡು ಬಂದಿದ್ದೀನಿ, ದಯಮಾಡಿ ಕೊಂಡುಕೊಳ್ಳಿ ಅಂತ. ಅವ್ರಿಗೆ ಗೊತ್ತಿದ್ದು ಒಂದೇ ಬಂದಾಗ, ಸ್ವದೇಶಿ ವಸ್ತುಗಳ ಮಾರಾಟದ ಮೂಲಕ, ಸ್ವದೇಶಿ ವಸ್ತುಗಳ ಬಳಕೆಯ ಮೂಲಕ ಬ್ರಿಟಿಷರಿಗೆ ಸಪ್ಲೈ ಲೈನ್ ಕಟ್ ಮಾಡಿದ್ರೆ ನಾವು ಬ್ರಿಟಿಷರ್ನ ಭಾರತದಿಂದ ಓಡಿಸಬಹುದು ಅಂತ ಬಂಗಾಳದಲ್ಲಿ ಥಿಂಕಿಂಗ್ ಶುರುವಾಯಿತು. ಬಂಗಾಳದ ಈ ಥಿಂಕಿಂಗು ಪ್ರತಿಧ್ವನಿಗೊಂಡಿದ್ದು ಮಹಾರಾಷ್ಟ್ರದಲ್ಲಿ, ಪಂಜಾಬ್ನಲ್ಲಿ, ದೂರದ ತಮಿಳುನಾಡಿನಲ್ಲಿ ಕೂಡ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಮಗೆ ತುರ್ತಾಗಿ ಹೇಳಲಿಕ್ಕೆ ವಾಟ್ಸಪ್ ಇದೆ, ಫೇಸ್ಬುಕ್ ಮೆಸೆಂಜರ್ ಇದೆ, ನಾವು ಸುದ್ದಿ ಹರಡಿಸಲಿಕ್ಕೆ ಟೆಲಿಫೋನ್ಗಳು ಸಿಗ್ತವೆ. ಅವತ್ತು ಏನೂ ಇಲ್ಲದ ಕಾಲಕ್ಕೆ ಈ ದೇಶದ ಕ್ರಾಂತಿಕಾರಿಗಳ ನೆಟ್ವರ್ಕ್ ಹೆಂಗ್ ಹಬ್ಬಿತ್ತು ಅಂತಂದ್ರೆ, ಅಲ್ಲಿ ಶುರುವಾದ ಗಲಾಟೆ ಎಲ್ಲ ಕಡೆ ಪ್ಯಾರಲಲ್ಲಿ ಶುರುವಾಗ್ಬಿಡ್ತು. ಆರುಣ್ಯದಲ್ಲಿದ್ದಂಥ ಸಾವರ್ಕರ್ರು ತಿಲಕರ್ನ ಹೋಗಿ ಕೇಳಿದ್ರು, ತಿಲಕರೇ, ಸ್ವದೇಶಿ ವಸ್ತುಗಳ ಮಾರಾಟ ಅಂತ ಅವರೆಲ್ಲರೂ ಮಾಡ್ತಿದ್ದಾರೆ, ನಾವು ಸ್ವಲ್ಪ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ. ತಿಲಕರ್ ಕೇಳಿದ್ರು, ಏನ್ ಮಾಡಬೇಕು ಅಂತಿದ್ಯಾ? ಅವರಂದ್ರು, ವಿದೇಶಿ ವಸ್ತ್ರಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವೊಂದು ಹೋಳಿ ಹಬ್ಬ ಆಚರಣೆ ಮಾಡಬೇಕು. ಬಹಳ ಚೆನ್ನಾಗಿದೆ ಯೋಚನೆ. ಎಲ್ಲರೂ ಉಪಯೋಗಿಸುವಂತ ವಿದೇಶಿ ಬಟ್ಟೆಗಳನ್ನು ತಗೊಂಡ್ ಬರಬೇಕು, ಒಂದು ಹೋಳಿ ಹಬ್ಬದ ಆಚರಣೆ ಮಾಡಬೇಕು ಅಂತ. ತಿಲಕರು ಯಾವತ್ತೂ ತರುಣರ ಇಚ್ಛೆಯನ್ನ ತಳ್ಳಿದವರಲ್ಲ. ಅವ್ರು ಹೇಳಿದ್ರು, ಹೋಳಿ ಹಬ್ಬದ ಐಡಿಯಾ ಚೆನ್ನಾಗಿದೆ, ಆದ್ರೆ ಬಟ್ಟೆ ಕಡಿಮೆ ಆಗ್ಬಾರ್ದಷ್ಟೇ. ತಿಲಕರು ಭಾರಿ ಬುದ್ಧಿವಂತರು ಅಂತ. ಈ ದೇಶದ ಲೀಡರ್ಸ್ ಹೆಂಗಿದ್ರು ನೋಡಿ, ಅವ್ರು ಯಾವತ್ತೂ ಯಾರದ್ದು ಮನಸ್ಸನ್ನು ನೋಯಿಸಿದವರಲ್ಲ, ಅಥವಾ ಯಾರ ಉತ್ಸಾಹಕ್ಕೂ ತಣ್ಣೀರು ಎರಚಿದವರಲ್ಲ. ಮಾಡಿ, ಆದ್ರೆ ಕಡಿಮೆ ಆಗಬಾರದು ಅಂತಂದ್ರು. ಸಾವರ್ಕರ್ ವೇದವಾಕ್ಯ ನೋಡಿ. ಏನ್ ಮಾಡ್ತೀವಿ ಅಂತ ತಮ್ಮ ಟೀಮು ವಿರುದ್ಧ ಅಭಿನವ ಭಾರತ ಇತ್ತಲ್ಲ, ಅದ್ರ ಮೂಲಕ ಮೂಲೆ ಮೂಲೆಗೂ ಹೋದ್ರು. ಎಲ್ಲರ ಮನೆಯಲ್ಲಿದ್ದ ವಿದೇಶಿ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದ್ರು. ಅದು ಒಂದು ಗಾಡಿ ಆಗುತ್ತೆ ಅನ್ಕೊಂಡ್ರೆ 2 ದೊಡ್ಡ ಗಾಡಿಗಳು ತುಂಬಾ ವಿದೇಶಿ ಬಟ್ಟೆಗಳನ್ನು ತುಂಬಿಕೊಂಡಿದ್ವಿ. ಬೆಂಕಿ ಹಚ್ಚಲಿಕ್ಕೆ ತಿಲಕರು ಬಂದರು. ಅದರ ಮೇಲೆ ಗುಲಾಲ್ ಸುರಿದು ಹೇಗೆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೋ, ಹೋಳಿಯನ್ನ ಕಾಮನ ದಾನ ಮಾಡ್ತಾರೋ, ಹಾಗೆ ವಿದೇಶಿ ವಸ್ತ್ರಗಳ ಹೋಳಿಯದ ಆಚರಣೆ ಮಾಡಬೇಕಾದ್ರೆ ಸಾವರ್ಕರ್ ಜೊತೆಯಲ್ಲಿದ್ದಂಥ ಒಬ್ಬ ಶ್ರೇಷ್ಠ ವೀರರೊಬ್ಬರು ಸಾವರ್ಕರ್ ಹಾಕಿದ್ದ ರಾಶಿಯೊಳಗಿಂದ ಒಂದು ಬಟ್ಟೆ ತೆಕ್ಕೊಂಡ್ರಂತೆ. ತೆಕ್ಕೊಂಡು ಅವರ ಆ ಬಟ್ಟೆಯ ಜೇಬಲ್ ಕೈ ಹಾಕಿದ್ರಂತೆ. ವಿದೇಶಿ ಬಟ್ಟೆ, ವಿದೇಶಿ ಕೋಟನ್ನು ತೆಗೆದಿದ್ದೀವಿ ಅಂತಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಕುತ್ತಿಗೆ ಇಟ್ಕೊಂಡಿದ್ದೀವಿ ಅಂತ. ಕುತ್ತಿಗೆ ಹಿಡಿದು ಜೇಬಲ್ ಕೈ ಹಾಕಿ, ಹೀಗೆ ನಿನ್ನ ಸುಡಲ್ಲ, ನಮ್ ಕದ್ದಿರೋದು ನೀನೇನು ತಗೊಂಡಿದ್ಯಲ್ಲ ಅದನ್ನು ವಾಪಸ್ ತಗೊಂಡೇ ನಿನ್ನ ಸುಡೋದು ಅಂತ ಜನರ ಮುಂದೆ ಹೇಳಿ ವಾಪಸ್ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿದ್ರಂತೆ. ಇಡೀ ಬೆಂಕಿ ಧಗಧಗನೆ ಉರಿಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಎಂತ ಕ್ರಾಂತಿಯ ಕಾಡ್ಗಿ ಚಬ್ಬಿರಬೇಕು ಅಂತ ಯೋಚನೆ ಮಾಡಿ. ಇಡೀ ಪೊಲೀಸರಿಗೆ ಗೊತ್ತಿತ್ತು, ಯಾವುದಾದ್ರೂ ಡೇಂಜರಸ್ ವ್ಯಕ್ತಿ ಇಲ್ಲಿದ್ರೆ ಅದು ಸಾವರ್ಕರ್ರೇ. ಹೇಗಾದ್ರೂ ಮಾಡಿ ಸಾವರ್ಕರ್ನ ಅರೆಸ್ಟ್ ಮಾಡಬೇಕು, ಸಾವರ್ಕರ್ ಹಿಡಿಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಆದ್ರೆ ಕಾಂಕ್ರೀಟ್ ಆಗುವಂತ ಯಾವ ರೀತಿಯಲ್ಲೂ ಸಾವರ್ಕರ್ ಕೈ ಸಿಗ್ತಿರಲಿಲ್ಲ. ಈ ಸಾವರ್ಕರ್ಗೆ ಅನ್ನಿಸ್ತು, ನನ್ಗೆ ಯಾಕೆ ಸಾವರ್ಕರ್ ಒಬ್ಬ ಡಿಫ್ರೆಂಟ್ ವ್ಯಕ್ತಿ ಅನ್ನಿಸ್ತಾರೆ ಅಂದ್ರೆ ಈ ಕಾರಣಕ್ಕೋಸ್ಕರ. ಸಾವರ್ಕರ್ಗೆ ಆಗನ್ನಿಸ್ತು, ಎಲ್ಲಿವರೆಗೂ ನಾನು ಭಾರತದಲ್ಲಿ ಇದ್ಕೊಂಡು ಫೈಟ್ ಮಾಡಬೇಕು? ಬ್ರಿಟಿಷರು ಅಷ್ಟು ದೂರದಿಂದ ಭಾರತಕ್ಕೆ ಬಂದು ಇಲ್ಲಿ ಬಂದಿರುವಂತ ಕೆಲವೇ ಸಂಖ್ಯೆಯ ಜನ ಇಡೀ 30 ಕೋಟಿ ಭಾರತೀಯರನ್ನ ಕಂಟ್ರೋಲ್ ಮಾಡಬಹುದಾದ್ರೆ ನಾವ್ಯಾಕೆ ಇಲ್ಲಿ ನಿಂತ್ಕೊಂಡು ಅವ್ರ ವಿರುದ್ಧ ಫೈಟ್ ಮಾಡಬೇಕು? ಲಂಡನ್ನಿಗೆ ಹೋಗಿ ಸಿಂಹದ ಗುಹೆಯಲ್ಲಿ ಸಿಂಹದ ವಿರುದ್ಧ ಫೈಟ್ ಮಾಡಬೇಕು ಅಂತ ಸಾವರ್ಕರ್ ನಿಶ್ಚಯ ಮಾಡಿದ್ರು. ಆದರೆ ಲಂಡನ್ ಹೋಗೋದು ಹೆಂಗೆ? ಆಗ ತಾನೇ ಕಾಳ ಅನ್ನುವಂಥ ಮಹಾರಾಷ್ಟ್ರದ ಆಗಿನ ಪಾಪ್ಯುಲರ್ ಪತ್ರಿಕೆ, ಅದು ಕ್ರಾಂತಿಕಾರಿಗಳನ್ನ ಬೆಳೆಸಲಿಕ್ಕೆ ಅಂತಾನೆ ಇದ್ದಿದ್ದ ಪತ್ರಿಕೆ. ಅನೇಕ ಪತ್ರಿಕೆಗಳಾಗಿದ್ವು. ಒಂದು ಕಾಳ, ಮತ್ತೊಂದು ಕೇಸರಿ ಅಂತ ಒಂದು ಪತ್ರಿಕೆ ಇತ್ತು, ತಿಲಕರೇ ನಡೆಸ್ತಾ ಇದ್ದಿದ್ದು. ತಿಲಕರ ಇಂಗ್ಲಿಷ್ ಪತ್ರಿಕೆ ಇತ್ತು. ಇವೆಲ್ಲವೂ ಕೂಡ ಇದೇ ಕೆಲಸ ಮಾಡ್ತಿದ್ವು. ಆ ಪತ್ರಿಕೆ ಒಂದು ಕಾಂಪಿಟೇಷನ್ ಮಾಡ್ತು. ಯಾರಾದ್ರೂ ಒಳ್ಳೆ ಆರ್ಟಿಕಲ್ ಕಳಿಸಿ, ಈ ಆರ್ಟಿಕಲ್ ತುಂಬಾ ಚೆನ್ನಾಗಿದ್ರೆ ಅದಕ್ಕೆ ಸೂಕ್ತವಾದ ಬಹುಮಾನ. ಆ ಬಹುಮಾನ ಏನು ಅಂತಂದ್ರೆ, ನಾವು ಅವ್ರನ್ನ ವಿದೇಶಕ್ಕೆ ಅಧ್ಯಯನ ಮಾಡಲಿಕ್ಕೆ ಕಳಿಸ್ಕೊಡ್ತೀವಿ. ಸಾವರ್ಕರ್ ಆರ್ಟಿಕಲ್ ಬರೆದ್ರು. ಅವ್ರ ಆರ್ಟಿಕಲ್ ಬಹುಮಾನವೂ ಪಡ್ಕೊಳ್ತು. ಆದ್ರೆ ಬಹುಮಾನ ಪಡ್ಕೊಂಡ ನಂತರ ಈ ವ್ಯಕ್ತಿನ ಕಳಿಸ್ಬಹುದು ಅಂತ ಯಾರದಾದ್ರೂ ಕ್ರಿಡೆನ್ಷಿಯಲ್ ಲೆಟರ್ ಬೇಕು. ಸಾವರ್ಕರ್ ಯಾರತ್ರ ತಗೋಬೇಕು? ನೇರ ಹೋಗಿ ತಿಲಕರ್ನ ಕೇಳಿದ್ರು, ನಂಗೊಂದು ಕ್ರಿಡೆನ್ಷಿಯಲ್ ಕೊಡ್ತೀರಾ ಅಂತ.
ತಿಲಕರು ಸುಂದರವಾದ ಒಂದು ಪತ್ರ ಬರೆದು ಈ ಹುಡುಗರನ್ನ ಕಳಿಸ್ಬೋದು ಅಂತ ಕೊಟ್ಟ ತಕ್ಷಣ ಹೋಗೋದಕ್ಕೆಲ್ಲ ತಯಾರಿ ಆಯಿತು. ಹೋಗೋಕ್ಕಿಂತ ಮುಂಚೆ ಸಾವರ್ಕರ್ಗೆ ಮದುವೆ ಆಗಿ ಒಂದು ಮಗು. ಸಾವರ್ಕರ್ ತನ್ನ ಪುಟ್ಟ ಮಗು ಪ್ರಭಾಕರನನ್ನ, ತನ್ನ ಹೆಂಡತಿಯನ್ನ, ತನ್ನ ಅಣ್ಣನನ್ನ, ತಮ್ಮನನ್ನ ಎಲ್ಲರನ್ನು ಬಿಟ್ಟು ವಿದೇಶಕ್ಕೆ ಹೋದರು. ಸಾವರ್ಕರ್ ಅಣ್ಣನಿಗೆ ತನ್ನ ತಮ್ಮನ ಮೇಲೆ ಅಪಾರವಾದ ಅಭಿಮಾನ. ತನ್ನ ತಮ್ಮ ಹೋಗ್ಬೇಕಾದಾಗ ಎಲ್ರಿಗೂ ಹೇಳ್ಕೊಳ್ಳೋದು, ನೋಡಿ ನನ್ನ ತಮ್ಮ ವಿದೇಶಕ್ಕೆ ಹೋಗಿ ಏನೇನು ಮಾಡ್ತಾನೆ, ಹೇಗೆ ಬ್ರಿಟಿಷರ ಬುಡವನ್ನ ಅಲ್ಲಿ ನಿಂತ್ಕೊಂಡು ಅಲಗಾಡಿಸ್ತಾನೆ. ಇನ್ನು ಬ್ರಿಟಿಷರು ಭಾರತದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ವಿದೇಶದಲ್ಲಿ ತಮ್ಮ ನೆಲೆ ಹೆಂಗ್ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ತಮ್ಮನ ಬಗ್ಗೆ ಅಭಿಮಾನದಿಂದ ನುಡಿದು ಮದುವೆ ಆದ ಕೆಲವು ತಿಂಗಳುಗಳಲ್ಲೇ ಈ ಪುಣ್ಯಾತ್ಮ ತನ್ನೆಲ್ಲ ಮನೆಯನ್ನ, ತನ್ನ ಹೆಂಡತಿಯನ್ನೆಲ್ಲರನ್ನು ಬಿಟ್ಟು ತಾನು ವಿದೇಶಕ್ಕೆ ಹೊರಟು. ವಿದೇಶಕ್ಕಾಗಿ ಭಾರತದಿಂದ ಅನೇಕರು ಹೋಗ್ತಿದ್ರು, ಬರೀ ಸಾವರ್ಕರ್ ಮಾತ್ರ ಅಲ್ಲ. ಆಗ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯು ವಿದೇಶದಲ್ಲಿದ್ದರು. ಆಗ ನೆಹರು ಕೂಡ ವಿದೇಶದಲ್ಲಿದ್ದರು. ಮಹಮ್ಮದ್ ಅಲಿ ಜಿನ್ನಾ ಕೂಡ ವಿದೇಶದಲ್ಲಿದ್ದರು. ಇವರು ಕೂಡ ಬ್ಯಾರಿಸ್ಟರ್ ಗಿರಿ ತಗೊಳ್ಬೇಕು ಅಂತ ಹೋಗ್ತಿದ್ರು. ಆದರೆ ಬ್ಯಾರಿಸ್ಟರ್ ಗಿರಿ ತಗೊಂಡು ಏನ್ ಮಾಡ್ತಿದ್ರು ಗೊತ್ತಾ, ಭಾರತದಲ್ಲಿ ಬಂದು ಬ್ರಿಟಿಷರ ನೌಕರಿ ಮಾಡಬೇಕು ಅನ್ನೋ ಕನಸಿನಿಂದ ಬ್ಯಾರಿಸ್ಟರ್ ಗಿರಿ ತಗೊಂಡು ಹೋಗ್ತಿದ್ರು. ಆದರೆ ಸಾವರ್ಕರ್ ಒಬ್ಬರೇ ಹೋಗಬೇಕಾದಾಗಲೇ ನಿಶ್ಚಯ ಮಾಡಿದ್ರು, ನಾನು ತಗೊಳ್ಳಿಕ್ಕೆ ಹೋಗಬೇಕಾಗಿರೋದು ಬ್ಯಾರಿಸ್ಟರ್ ಪದವಿ ಅಲ್ಲ, ಬ್ಯಾರಿಸ್ಟರ್ ಪದವಿ ನೆಪ ಮಾತ್ರ, ನನಗೆ ಬ್ರಿಟಿಷರ ಬುಡವನ್ನು ಲಂಡನ್ನಲ್ಲಿ ಅಲಗಾಡಿಸೋದು ಅಗತ್ಯ ಅಂತ ನಿಶ್ಚಯ ಮಾಡಿಕೊಂಡೇ ಲಂಡನ್ಗೆ ಕಾಲಿಟ್ಟಿದ್ದು ಸಾವರ್ಕರ್ ಮಾತ್ರ. ಸಾವರ್ಕರ್ ಅಲ್ಲಿ ಹೋದ ತಕ್ಷಣ ಎಲ್ಲ ಕಾಲೇಜುಗಳನ್ನ ಭೇಟಿ ಮಾಡಿ ಯಾವ್ಯಾವ ಭಾರತೀಯ ಎಲ್ಲ ಕರ್ಕೊಂಡು ಬರಬೇಕು ಅನ್ನೋದು ಪ್ರಯತ್ನ ಮಾಡಿ. ಮೊದಲೊಂದು ಯಾರೋ ಅವ್ರ ಮಾತು ಕೇಳ್ತಿರ್ಲಿಲ್ಲ, ಅದರ ನಿಧಾನವಾಗಿ ಸಾವರ್ಕರ್ ಕುರಿತಂತ ಮಾತು ಕೇಳಲಿಕ್ಕೆ ಶುರುವಾಯಿತು. ಕಾಲೇಜಿಗೆ ಹೋಗೋದಕ್ಕಿಂತ ಸಾವರ್ಕರ್ ಹೆಚ್ಚಾಗಿ, ಇದು ತುಂಬಾ ಗಮನಿಸಬೇಕಾದಂತೆ, ಸಾವರ್ಕರ್ ಅದ್ಭುತವಾದ ಲೇಖಕ, ಸುಮ್ಮನೆ ಕೂತ್ರು ಗೊತ್ತೇ ಇಲ್ಲ ಅವರಿಗೆ. ಸಾವರ್ಕರ್ ಈ ಸಂದರ್ಭದಲ್ಲಿ ಲಂಡನ್ನಿನ ದೊಡ್ಡ ಲೈಬ್ರರಿ ತುಂಬಾ ಕಾಲ ಕಳೀತಾ ಇದ್ರು. ಆ ಲೈಬ್ರರಿಗೆ ಹೋಗಿ 1857 ಸಂಗ್ರಾಮದ ಕುರಿತಂತೆ, ಈ ದೇಶ ಏನಿತ್ತು ಅನ್ನೋದನ್ನ ಕುರಿತಂತೆ ಅನೇಕ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲಿಸಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಈ ಡಾಕ್ಯುಮೆಂಟ್ ಅನ್ನು ತೆಗೆಲಿಕ್ಕೆ ಶುರು ಮಾಡಿದ್ರು ಅವ್ರಿಗೆ ಆವಾಗ ಗೊತ್ತಾಯ್ತು 1857 ಸಂಗ್ರಾಮವನ್ನ ಸೆಪಾಯ್ ಮ್ಯುಟಿನಿ ಅಂತ ಕರೆದು, ಇದು ಉಪಯೋಗವಿಲ್ಲದ ಹೋರಾಟ, ಬ್ರಿಟಿಷರು ಭಾರತೀಯರನ್ನ ಚೆನ್ನಾಗಿ ತುಳಿದಿಟ್ಬಿಟ್ರು ಅಂತ ಏನು ಕನಸು ಕಟ್ಟಿಕೊಟ್ಟಿದ್ದಾರೆ ಅದೆಲ್ಲವೂ ಸುಳ್ಳು. 1857 ಸಂಗ್ರಾಮದ ವೇಳೆಗೆ ಬ್ರಿಟಿಷರಿಗೆ ರಾತ್ರಿಯ ನಿದ್ದೆ ಇರಲಿಲ್ಲ ಅಂತ ಮಿತ್ರರಿಗೆ ಗೊತ್ತಿರಲಿ. ಸಾವರ್ಕರ್ ಡಾಕ್ಯುಮೆಂಟ್ಸ್ ಅಧ್ಯಯನ ಮಾಡಿದ ನಂತರ ಗೊತ್ತಾಯ್ತು, ಭಾರತದಲ್ಲಿ 1857 ಸಂಗ್ರಾಮ ಲಂಡನ್ ನಲ್ಲಿ ಬ್ರಿಟಿಷರ ಹೆಂಡತಿ ಮಕ್ಕಳು ನಿದ್ದೆ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಬೆಳಗಾಗಿದ್ದಾಗ ಅವ್ರಿಗೆ ರಾತ್ರಿ ಇರ್ತಿತ್ತು, ರಾತ್ರಿ ಸುದ್ದಿ ಬರ್ತಿತ್ತು, ಯಾರೋ ಸತ್ರು, ಯಾರೋ ಹೋದ್ರು, ಇಷ್ಟು ಜನ ಹೋದ್ರು, ಹಂಗಾಯ್ತು ಅಂತ. ರಾತ್ರಿ ನಿದ್ದೆ ಇರ್ತಿರ್ಲಿಲ್ಲ ಅವರಿಗೆ. ಅನೇಕ ತಿಂಗಳುಗಳ ಕಾಲ ಇಡೀ ಲಂಡನ್ ನಿದ್ದೆ ಮಾಡದೆ ಭಾರತದಲ್ಲಿ ಯಾರ್ಯಾರು ಸತ್ರು ಅನ್ನೋದನ್ನೇ ಕಾರಣದಿಂದ ಕಾಯ್ಕೊಂಡು ಕೂತಿತ್ತು. ಸಾವರ್ಕರ್ ಯಾವಾಗ ಈ ಡಾಕ್ಯುಮೆಂಟ್ಗಳನ್ನು ಓದ್ಲಿಕ್ಕೆ ಶುರು ಮಾಡಿದ್ರು ಅವ್ರಿಗೆ ಇಡೀ ಭಾರತದ ಮೇಲಿದ್ದ ಗೌರವ 100 ಪಟ್ಟು ಜಾಸ್ತಿ. ಸಾವರ್ಕರ್ ಸುಮ್ಮನೆ ಕೂತ್ಕೊಳ್ಳಿಲ್ಲ, ತಾವು ಆ ಡಾಕ್ಯುಮೆಂಟ್ಸ್ ಅನ್ನು ಮುಂದಿಟ್ಕೊಂಡು ಎಲ್ಲ ಕಥನವನ್ನ ರೀರೈಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಕಥನ ರೀರೈಟ್ ಮಾಡ್ತಾ 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 ಸಾವರ್ಕರ್ ಈ ಪುಸ್ತಕವನ್ನು ಕಂಪ್ಲೀಟ್ ಮಾಡೋ ಹೊತ್ತಿಗೆ ಸರಿಯಾಗಿ ಬ್ರಿಟಿಷರಿಗೆ ಇವ್ರ ಮೇಲೆ ಡೌಟ್ ಇತ್ತಲ್ಲ, ಈ ಮನುಷ್ಯ ಡೇಂಜರ್ ಅಂತ ಏನ್ ಮಾಡಿದ್ರು ಗೊತ್ತಾ, ಸಾವರ್ಕರ್ ಇದ್ದ ಭಾರತ ಭವನದಲ್ಲೇ ಒಬ್ಬ ಗೂಢಚಾರರನ್ನ ನೇಮಿಸಿ ಅವನೋಗಿ ಡಾಕ್ಯುಮೆಂಟ್ ತರಬೇಕು ಅಂತ ಅವನನ್ನು ಬಿಟ್ರು. ಅವನೇನ್ ಮಾಡ್ದ, ಈ ಪುಸ್ತಕ ಮೊದಲ 2 ಅಧ್ಯಾಯಗಳನ್ನ ಕದ್ದು ಬಿಟ್ಟ. ಕದ್ದು ಅದನ್ನ ಬ್ರಿಟಿಷರ ಕೈಯಲ್ಲಿ ಇಡಲಾಯಿತು. ಆ ಪುಸ್ತಕವನ್ನು ಓದಿದ ಬ್ರಿಟಿಷರು ಗಾಬರಿಯಾಗಿ ಏನ್ ಮಾಡಿದ್ರು ಗೊತ್ತಾ, ಮೊದಲನೇ ಕೆಲಸ, ಈ ಪುಸ್ತಕವನ್ನ ಭಾರತದಲ್ಲೂ ನಿಷೇಧ ಮಾಡಬೇಕು, ಲಂಡನ್ನಲ್ಲೂ ನಿಷೇಧ ಮಾಡಬೇಕು, ಈ ಪುಸ್ತಕ ಪ್ರಿಂಟ್ ಮಾಡಲಿಕ್ಕೆ ಬಿಡಬಾರದು ಅಂತ ಹಠ ಹಿಡಿದ್ರು. ಮಿತ್ರರೇ, ಜಗತ್ನಲ್ಲಿ ಮೊದಲ ಬಾರಿಗೆ ಯಾವುದಾದ್ರೂ ಪುಸ್ತಕ ಪ್ರಕಟವಾಗೋಕ್ಕಿಂತ ಮುಂಚೆ 2 ರಾಷ್ಟ್ರಗಳಲ್ಲಿ ನಿಷೇಧಗೊಂಡಿದ್ರೆ ಅದು ಸಾವರ್ಕರ್ ಬರೆದ 1857 ಇತಿಹಾಸದ ಪುಸ್ತಕ ಮಾತ್ರ. ಇನ್ಯಾವ ಪುಸ್ತಕಕ್ಕೂ ಈ ಭಾಗ್ಯ ಇವತ್ತಿನವರೆಗೂ ಸಿಗಲಿಲ್ಲ. ಅದು ಸಾವರ್ಕರ್ ಬರೆದ ಪುಸ್ತಕಕ್ಕೆ ಮಾತ್ರ ಸಿಕ್ಕಿತ್ತು. ಈ ಪುಸ್ತಕ ಪ್ರಿಂಟ್ ಆಗಬಾರ್ದು ಅಂತ ನಿಶ್ಚಯ ಮಾಡಿ ಆಗಿತ್ತು. ಸಾವರ್ಕರ್ ಈ ಪುಸ್ತಕದ ಪ್ರತಿಯನ್ನ ಭಾರತಕ್ಕೆ ಕಳಿಸಿಕೊಟ್ರೆ ಯಾರು ಪ್ರಿಂಟ್ ಮಾಡ್ತಾರ ನೋಡೋಣ ಅಂತ ಯಾರಿಗೂ ಧೈರ್ಯ ಆಗಲಿಲ್ಲ ಪುಸ್ತಕ ಪ್ರಿಂಟ್ ಮಾಡೋದು. ಸ್ವತಃ ಸಾವರ್ಕರ್ ಅಣ್ಣ ಅನೇಕರ ಕಡೆ ತಿರುಗಿ ಪುಸ್ತಕ ಪ್ರಿಂಟ್ ಮಾಡ್ತೀರಾ ಅಂತ ಕೇಳಿದ್ರು, ಯಾರು ಧೈರ್ಯ ತೋರಿಸ್ತಿಲ್ಲ. ಪುಸ್ತಕ ವಾಪಸ್ ಬಂತು. ಆದ್ರೆ ಪ್ರಿಂಟ್ ಮಾಡಲೇಬೇಕಲ್ಲ. ಸಾವರ್ಕರ್ ಸುಮ್ಮನೆ ಇರುವಂತ ಜೀವ ಅಲ್ಲ. ಸಾವರ್ಕರ್ ಏನ್ ಮಾಡಿದ್ರು ಅಂತಂದ್ರೆ, ಈ ಪುಸ್ತಕ ಸ್ಕಾಟ್ಲೆಂಡ್ ಅಲ್ಲಿ ಪ್ರಿಂಟ್ ಆಗ್ತಿದೆ, ಫ್ರೆಂಚ್ ಅಲ್ಲಿ ಪ್ರಿಂಟ್ ಆಗ್ತಿದೆ, ಫ್ರಾನ್ಸ್ ಅಲ್ಲಿ ಪ್ರಿಂಟ್ ಆಗ್ತಿದೆ ಅಂತ ಹೇಳಿದ್ರು. ಹಂಗೆ ಹೇಳಿ ಎಲ್ಲ ಬ್ರಿಟಿಷ್ ಪೊಲೀಸರು ಫ್ರಾನ್ಸಿಗೆ ಹೋಗಿ ಅಲ್ಲಿನ ಎಲ್ಲಾ ಪ್ರಿಂಟಿಂಗ್ ಪ್ರೆಸ್ ಅನ್ನ ಹುಡುಕಾಡ್ತಾ ಇದ್ರೆ ಸಾವರ್ಕರ್ ಡೆನ್ಮಾರ್ಕ್ ನಿಂದಲೋ ಇಲ್ಲಿಂದಲೋ ಪ್ರಿಂಟ್ ಮಾಡ್ಕೊಂಡು ತರಿಸ್ಕೊಂಡು. ಇಂಗ್ಲಿಷ್ ಫೇಮಸ್ ಕಾದಂಬರಿ ಇದೆ, ಪಿಕ್ವಿಕ್ ಪೇಪರ್ಸ್ ಅಂತ ಕರೀತಾರೆ. ಈ ಎಲ್ಲ ಪುಸ್ತಕಗಳಿಗೂ ಪಿಕ್ವಿಕ್ ಪೇಪರ್ಸ್ ನ ಬೈಂಡ್ ಮಾಡಲಾಯಿತು. ಬೈಂಡ್ ಮಾಡಿದ್ರು, ಕೆಲವುದಕ್ಕೆ ಬೈಬಲ್ ನ ಬೈಂಡ್ ಮಾಡಿದ್ರು. ಆ ಪುಸ್ತಕಗಳನ್ನ
ಭಾರತಕ್ಕೆ ಒಂದೊಂದಾಗಿ ಹಂತ ಹಂತವಾಗಿ ಕಳಿಸಲಾಯಿತು. ಎಲ್ಲರೂ ಇದನ್ನ ಪಿಕ್ನಿಕ್ ಪೇಪರ್ಸು ಬೈಬಲ್ ಅಂತ ತಿಳ್ಕೊಂಡ್ರು, ಭಾರತದಲ್ಲಿ ಮತಾಂತರ ಚೆನ್ನಾಗಿ ನಡೀತಿದೆ, ಹೋಗ್ಲಿ ಅಂತ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಮತಾಂತರದ ಸೋಗಿನಲ್ಲಿ ಭಾರತಕ್ಕೆ ಬಂದಿದ್ದು ನಿಶ್ಚೇಷ್ಟಿತವಾಗಿ ಹೀನ ದೀನ ಕೃಪಣವಾಗಿ ಬಿದ್ದಿದ್ದ ಭಾರತೀಯ ತಾರುಣ್ಯಕ್ಕೆ ಮತಾಂತರದ ಔಷಧಿ ಬರ್ತಾ ಇತ್ತು. ಭಾರತೀಯ ತಾರುಣ್ಯಕ್ಕೆ ಸ್ವಾತಂತ್ರ್ಯದ ಹುಚ್ಚಿನ ಔಷಧಿ 1857ರ ಸಂಗ್ರಾಮದ ರೀತಿಯಲ್ಲಿ ಪುಸ್ತಕದ ರೂಪದಲ್ಲಿ ಬಂತು. ಈ ಪುಸ್ತಕದ ಕುರಿತಂತೆ ಬ್ರಿಟಿಷರು ಹೇಳಿದ್ರು, ಈ ಪುಸ್ತಕ ಏನಾದರೂ ಭಾರತೀಯರ ಕೈಗೆ ಸಿಕ್ಕಿದ್ರೆ ಯಾರ್ಯಾರು ಇದನ್ನು ಓದ್ತಾರೋ ಅವರೆಲ್ಲರೂ ಭಾರತದ ವಿರುದ್ಧ, ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾರೆ, ಎಚ್ಚರಿಕೆ ಅಂತ. ಮಿತ್ರರೇ, ಹೇಗಿತ್ತು ಪುಸ್ತಕ ಅಂತಂದ್ರೆ, ಈ ದೇಶದಲ್ಲಿ ಬ್ಲ್ಯಾಕ್ ಅಲ್ಲಿ ಪುಸ್ತಕ ಮಾರಾಟ. ಅನೇಕರು ಕತ್ತಿ ಮುಚ್ಚಿ ಪುಸ್ತಕವನ್ನು ಬರ್ತಿದ್ರು. ಮೊದಲ 24 ಪುಟ ಸಾವರ್ಕರ್ರೇ ಬರೆದ ಮುನ್ನುಡಿ, ಅತ್ಯದ್ಭುತವಾದ ಮುನ್ನುಡಿ. ಆ ಮುನ್ನುಡಿಯನ್ನ ಈ ದೇಶದ ತರುಣರು ಬೈಹರ್ಟ್ ಮಾಡ್ತಿದ್ರು. ಎಲ್ಲಾದ್ರೂ ಒಂದು 20-25 ಜನ ಒಂದು ಸಭೆಯಲ್ಲಿ ಸೇರಿದ್ರೆ ಆ 24 ಪುಟದ ಮುನ್ನುಡಿಯನ್ನ ಒಪ್ಪಿಸಿ ಕಾರ್ಯಕ್ರಮ ಶುರುವಾಗ್ತಿತ್ತು. ಹೇಗಿದ್ದಿರ್ಬೋದು ಈ ಪುಸ್ತಕ ಅಂತ. ಅನೇಕರು ದೇವರ ಕೋಣೆಯಲ್ಲಿ ಪುಸ್ತಕ ಇಟ್ಟು ಪೂಜೆ ಮಾಡ್ತಾ ಇದ್ರು. ಅದನ್ನ ಎಲ್ಲೆಲ್ಲಿ ಪುಸ್ತಕ ಕಾಣುತ್ತೋ ಬ್ರಿಟಿಷರಲ್ಲಿ ಇದೆಲ್ಲ ಜಡ್ತಿ ಮಾಡಿದ್ರು. ಏನು ಮಾಡಿ ಕೂಡ ಈ ಪುಸ್ತಕ ತರುಣರ ಕೈ ಸೇರಿತು. ಮಿತ್ರರಿಗೆ ಗೊತ್ತಿರಲಿ, ಸಾವರ್ಕರ್ ಹೇಗಿತ್ತು ಅಂತಂದ್ರೆ, ಮುಂದೆ ಭಾರತೀಯ ನೌಜವಾನ್ ಸಭಾ ಯಾವುದನ್ನ ಭಗತ್ ಸಿಂಗ್ ಕಟ್ಟಿದ್ರೋ, ಆ ಭಗತ್ ಸಿಂಗ್ ಕಟ್ಟಿರುವಂತ ನೌಜವಾನ್ ಸಭಾಕ್ಕೆ ದುಡ್ಡು ಫಂಡ್ ರೈಸ್ ಮಾಡಬೇಕಾದಾಗ ಭಗತ್ ಸಿಂಗ್ ಏನ್ ಮಾಡಿದ್ರು ಗೊತ್ತಾ? ಈ ಪುಸ್ತಕವನ್ನ ಕದ್ದು ಮುಚ್ಚಿ ರೀಪ್ರಿಂಟ್ ಮಾಡಿಸಿ ಇದನ್ನ ಮಾರಾಟ ಮಾಡಿ ತಮ್ಮ ಸಭೆಗೆ ಬೇಕಾಗಿರುವಂತ ಫಂಡ್ ರೈಸ್ ಮಾಡಿಕೊಂಡ್ರು. ಅಂದ್ರೆ ಸಾವರ್ಕರ್ ಎಂತ ಅದ್ಭುತವಾದ ಕೆಲಸ ಮಾಡಿದ್ರು ಅನ್ನೋದನ್ನು ಯೋಚನೆ ಮಾಡಿ. ಸಾವರ್ಕರ್ ಈ ಕೃತಿ ಬಿಡುಗಡೆ ಆದ ನಂತರ ನಿಧಾನವಾಗಿ ಸಾವರ್ಕರ್ ಲಂಡನ್ನಲ್ಲಿ ತಮ್ಮ ಹಸ್ತವನ್ನು ಚಾಚಿದ್ರು. ಅದು ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಹಬ್ಬಿತು ಅಂತಂದ್ರೆ, ಆಗಲೇ ಸಾವರ್ಕರ್ ಕೈಗೆ ಸಿಕ್ಕವನು ಮದನ್ ಲಾಲ್ ಧಿಂಗ್ರಾ ಅಂತ ಒಬ್ಬ ಅದ್ಭುತವಾದ ಕವಿ. ನಾನು ಅನೇಕ ವರ್ಷಗಳ ಕಾಲ ನಿನ್ನ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ಮದನ್ ಲಾಲ್ ಧಿಂಗ್ರಾ ಅಂತ ಹೇಳ್ತಿದ್ದೆ. ಈಗಲೂ ನನಗೆ ಅವನ ಕಂಡ್ರೆ ಭಾಳ ಇಷ್ಟ. ಯಾಕೆಂದ್ರೆ 25-26 ವರ್ಷದ ತರುಣ ಸಾವರ್ಕರ್ ಸಂಪರ್ಕಕ್ಕೆ ಬಂದ್ಬಿಟ್ಟ. ಸಾವರ್ಕರ್ ಸಂಪರ್ಕಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವ್ರ ತಂದೆ ಜವಾಹರ್ಲಾಲ್ ನೆಹರು ಪತ್ರ ಬರೆದಿದ್ರು ಲಂಡನ್ನಲ್ಲಿರುವಾಗ. ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಈ ಪತ್ರ ಗೊತ್ತಿದೆಯೋ ಇಲ್ಲೋ. ಪತ್ರ ಏನು ಬರೆದಿದ್ರು ಅಂತಂದ್ರೆ, ನೀನು ಲಂಡನ್ನಲ್ಲಿ ಯಾರ ಜೊತೆ ಬೇಕಿದ್ರು ತಿರುಗಾಡು, ನೀನು ಮಹಮ್ಮದ್ ಅಲಿ ಜಿನ್ನಾ ಜೊತೆ ಬೇಕಿದ್ರು ತಿರುಗಾಡು, ನೀನು ಎಡ್ವಿನಾ ಜೊತೆ ಬೇಕಿದ್ರು ತಿರುಗಾಡು, ನೀನು ಯಾರ ಜೊತೆ ಬೇಕಿದ್ರು ತಿರುಗಾಡು, ಆದರೆ ಅಪ್ಪಿ ತಪ್ಪಿ ಸಾವರ್ಕರ್ ಸಂಪರ್ಕಕ್ಕೆ ಬಂದ. ಇವನ್ ಸಂಪರ್ಕಕ್ಕೆ ನೀನು ಬಂದ್ರೆ ನಿನ್ನ ತಲೆ ಕೆಡಿಸ್ಬಿಡ್ತಾನ ಅವನು ಅಂತ ಜವಾಹರ್ಲಾಲ್ ನೆಹರು ಅವ್ರ ಅಪ್ಪ ಪತ್ರ ಬರೆದರು. ಸಾವರ್ಕರ್ ಸಂಪರ್ಕಕ್ಕೆ ಯಾವತ್ತೂ ಅವ್ರು ಬರಲೇ ಇಲ್ಲ. ಆದರೆ ಮದನ್ ಲಾಲ್ ಧಿಂಗ್ರಾ ಬಂದ, ಪಂಜಾಬಿನ ಗಂಡು ಇವನು. ಅವನು ಹೇಗಿದ್ದ ಅಂತಂದ್ರೆ, ಬೇಕಾದಷ್ಟು ಕೂತು ತಿಂದ್ರೆ ಕರಗ್ತಾ ಇರೋ ಆಸ್ತಿ ಇತ್ತು, ಸಿಕ್ಕಾಪಟ್ಟೆ ಸ್ವಾಭಿಮಾನಿ. ಅಪ್ಪನ ದುಡ್ಡಲ್ಲಿ ಬದುಕಬಾರದು ಅಂತ ತಾನೇ ಕೆಲಸ ಮಾಡಿ ತಾನು ದುಡ್ದಿರೋ ದುಡ್ಡಿನಿಂದ ಲಂಡನ್ಗೆ ಓದಬೇಕು ಅಂತ ಬಂದಿದ್ದ. ಓದ್ತಾ ಇರಲಿಲ್ಲ ಮಾತ್ರ. ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ದ. ಅವನು ಬೇಕಾಡ್ಕೊಂಡು ಅವನ ಸೌಂದರ್ಯವೇ ಚಂದ. ಅವನ ಬಿಳಿ ಹುಡುಗಿರ ಜೊತೆ ಸುತ್ತಾಡೋದೇ ಕೆಲಸ ಅವನಿಗೆ. ದುಡ್ಡಿತ್ತು ಚೆನ್ನಾಗಿ, ಬಿಳಿ ಹುಡುಗಿರ ಜೊತೆ ಸುತ್ತಾಡ್ತಾ ಇರೋದೇ ಕೆಲಸ. ಹಿಂಗೆ ತಿರ್ಗಾಡ್ಕೊಂಡಿದ್ದ. ಅಚಾನಕ ಸಾವರ್ಕರ್ ಸಂಪರ್ಕ ಬಂದ. ಸಾವರ್ಕರ್ ಮಾತು ಕೇಳ್ತಾ ಕೇಳ್ತಾ ಹೆಂಗ್ ಆಗ್ಬಿಟ್ಟ ಅಂತಂದ್ರೆ, ತಾನು ಜೀವನದಲ್ಲಿ ಏನಾದ್ರೂ ಮಾಡ್ಲೇಬೇಕು ಅಂತ ನಿಶ್ಚಯ ಅವನಿಗೆ. ಒಂದಿನ ಎದ್ ಬಂದ, ಸಾವರ್ಕರ್ ಜಿ ನೀವು ಬರೀ ಆಟ ಮಾಡ್ತಿರ್ತೀರಿ, ಏನಾದ್ರು ಕೆಲಸ ಕೊಟ್ಟು ನೋಡಿ, ಕೆಲಸ ಮಾಡ್ತೀನಿ. ಸಾವರ್ಕರ್ ಬಂದಂದ್ರು, ನಿನಗೆ ಜೊತೆಲಿದ್ದವರೆಲ್ಲ ಹೇಳಿದ್ರು ಮೇಕಪ್ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗಲ್ಲ, ಕೆಲಸ ಮಾಡ್ಲಿಕ್ಕೆ ಯಾವಾಗ ಟೈಮ್ ಸಿಗುತ್ತೆ ಅಂತ. ಪಂಜಾಬಿಗರಿಗೂ ಬಹಳ ಬೇಕು ಅಂದ್ಬಿಡುತ್ತೆ. ಎಲ್ಲರೂ ನಕ್ಕಿದ್ ನೋಡಿ ಕೋಪ ಬಂತು ಅವನಿಗೆ. ಬಂದಂತೆ ವೇದಿಕೆ ಪಕ್ಕಕ್ಕೆ ಆಗ್ತಾ ನೋಡಿದ, ಒಂದು ಮೊಳೆ ಕಾಣಿಸ್ತು. ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ ಅಂತ ಕೈನ ಮುಂದೆ ಚಾಚಿ ಮೊಳೆ ಚುಚ್ಕೊಂಡ. ಮೊಳೆ ಕೈಯ ಮೇಲ್ ತುದಿಯಿಂದ ಕೆಳ ತುದಿಗೆ ಬಂತು. ಮೊಳೆಯ ಕೆಳ ತುದಿಯಿಂದ ರಕ್ತ ಟಪ ಉದುರೋಗ್ತಾ ಇದ್ರೆ ಎಲ್ಲರೂ ಗಾಬರಿ ಪಟ್ಟು ನೋಡಿದ್ರು. ಸಾವರ್ಕರ್ ಓಡ್ ಬಂದು ಮೊಳೆ ತೆಗೆದು ಆಯಿಂಟ್ಮೆಂಟ್ ಹಚ್ಚಿ ಹೋಗಪ್ಪ ಮನೆಗೆ ಅಂತ ಕಳಿಸಿದ್ರು. ಗಾಯ ಗುಣ ಆಗೋರಿಗಾದ್ರೂ ಬರಲ್ಲ ಅಂತ ಸಾವರ್ಕರ್ಗೆ ಒಂದು ಸಂತೋಷ, ಈ ಛಾತಿ ಇರೋ ಹುಡುಗ ಸಿಕ್ಕಿದ್ನಲ್ಲ ನನಗೆ ಅಂತ. ಯಾಕಂದ್ರೆ ಲಂಡನ್ ಏನಾದ್ರು ಮಾಡಿ ತೋರಿಸ್ಬೇಕಲ್ಲ. ಅವ್ನು ಸಿಕ್ಕಿದ ತಕ್ಷಣ ಖುಷಿಯಾದ ಸಾವರ್ಕರ್ ಗಾಯ ಗುಣ ಆಗೋವರೆಗೂ ಬರಲ್ಲ ಅನ್ಕೊಂಡ್ರೆ, ಮಾರನೇ ದಿನ ಬೆಳಿಗ್ಗೆ ಕೈಗೆ ಬ್ಯಾಂಡೇಜ್ ಹಟ್ಕೊಂಡೇ ಬಂದಿದ್ದಂತ ಮದನ್ ಲಾಲ್ ಧಿಂಗ್ರಾ ಇನ್ನೂ ಸಾವರ್ಕರ್ ಮುಖ ಬರೋದಿಲ್ಲ. ಅವರು ಹತ್ಕೊಂಡು ಹೋಗ್ತಿದ್ದಂತ ಆ ಕೋಣೆಯ ಕೆಳಭಾಗದಲ್ಲಿ, ಒಂದು ಮೆಟ್ಲಿನ ಕೆಳಭಾಗದಲ್ಲಿ ಆ ಕತ್ಲಲ್ಲಿ ಇಟ್ಕೊಂಡಿದ್ದ ಸಾರ್ಜಿ ಕೆಲಸ ಕೇಳಿದ್ರೆ ಮನೆ ಕಳಿಸಿದ. ಸಾವರ್ಕರ್ ಕಡಿಮೆಯವರಲ್ಲ, ಈ ಮನುಷ್ಯನ ಇಂಟೆಲೆಕ್ಚುಯಲ್ ಅಂತ ಹೇಳೋದು ಸುಮ್ಮನೆ ಅಲ್ಲ. ಅವ್ರು ಹೇಳಿದ್ರು, ಕರ್ಜನ್ ವೈಲಿ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದಾನೆ, ಭಾರತದಲ್ಲಿ ಇದ್ದಷ್ಟು ಕಾಲ ಭಾರತೀಯರಿಗೆ ತೊಂದರೆ ಕೊಟ್ಟಿದ್ದ, ಈಗ ಲಂಡನ್ನಿಗೆ ಬಂದಿದ್ದಾನೆ, ಇಲ್ಲಿ ಕೂತ್ಕೊಂಡು ಭಾರತೀಯರಿಗೆ ತೊಂದರೆ ಕೊಡೋದು ಹೇಗೆ ಅನ್ನೋದನ್ನು ಪ್ಲಾನ್ ಮಾಡ್ತಾನೆ. ಅವನು ಎಂಥ ಕ್ರೂರಿ ಅಂತಂದ್ರೆ, ಅವನನ್ನ ಕೊಲ್ಲೋದ್ರ ಮೂಲಕ ನಾವು ಜಗತ್ತಿಗೆ ಸಂದೇಶ ಕೊಡಬೇಕು, ಭಾರತಕ್ಕೆ ಅನ್ಯಾಯ ಮಾಡಿದವನು ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಅವನು ಬಿಡಲ್ಲ ಅಂತ ಹೇಳಬೇಕು. ನೀನು ಮಾಡ್ತೀಯಾ ಅಂತ ಕೇಳಿ. ಪಾಪ ಮದನ್ ಲಾಲ್ ಧಿಂಗ್ರಾ, ಅವನಿಗೆ ಪಿಸ್ತೂಲ್ ಗೊತ್ತಿರಲಿಲ್ಲ, ಶೂಟ್ ಮಾಡೋದು ಗೊತ್ತಿರಲಿಲ್ಲ. ಕೊಲೆ ಅಂದರೆ 100 ಮಾರು ದೂರ ಓಡಬೇಕು. ಅವನೇನಂತ ಗೊತ್ತಾ, ಸಾವರ್ಕರ್ ಜಿ ನೀವು ಹೇಳೋದಾದ್ರೆ ಧಿಂಗ್ರಾ ಏನೋ ಅಪ್ಪ ಹೆಣ ತಂದು ಮುಂದೆ ಮಲಗಿಸ್ತೀನಿ, ಸ್ವಲ್ಪ ಟೈಮ್
ಐ ಥಿಂಕ್ ಇಟ್ ವಾಸ್ November 1st. ಅವನು ಹೋಗಿ ಒಂದು ಲೈಸೆನ್ಸ್ ಕೊಂಡ್ಕೊಂಡ, ಪಿಸ್ತೂಲ್ ಯೂಸ್ ಮಾಡ್ಬೋದು ಅಂತ. November 2022 ಸುಮಾರಿಗೆ ಅವನು ಪಿಸ್ತೂಲ್ ಕೈಗೆ ಬಂತು. ಈ ಪಿಸ್ತೂಲ್ನ ತಗೊಂಡು ಲಂಡನ್ನಲ್ಲಿ ಒಂದು ಶೂಟಿಂಗ್ ಟ್ರೈನಿಂಗ್ ಸೆಂಟರ್ಗೆ ಹೋದ. 15 ದಿನವೋ 1 ತಿಂಗಳು ಟ್ರೈನಿಂಗ್ ಮಾಡ್ಕೊಂಡ. 100 ಮೀಟರ್ ದೂರದಿಂದ ಗುರಿ ಹಾರಿಸಬಲ್ಲಷ್ಟು ಅಭ್ಯಾಸ ಆಯಿತು. ಫೈನಲಿ ಒನ್ ಡೇ ಮೇಡಮ್ ಹೇಳ್ದ, ಮೇಡಮ್ ಇನ್ ಮುಂದೆ ನಾನು ಬರಲ್ಲ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ, ಸಾಕು ನಾನು ಪಕ್ಕಾ ಗುರಿ ಕಲ್ತಿದ್ದೀನಿ ಅಂತ. ಅವತ್ತು ಪೇಪರಲ್ಲಿ ಹೋಗಿ ನೋಡಿದ್ರೆ ಕರ್ಜನ್ ವೈಲಿ ಇವತ್ತು ಯಾವುದೋ ಕಾರ್ಯಕ್ರಮಕ್ಕೆ ಬರ್ತಾನೆ ನಾಳೆಗೆ ಅಂತ ಗೊತ್ತಾಯ್ತು. ನಾಳೆ ಬೆಳಗ್ಗೆ ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಸಾವರ್ಕರ್ಜಿ ಹತ್ರ ಹೋದ, ನಾಳೆ ಬೆಳಗ್ಗೆ ಅಂತ ಮುಗಿಸ್ತೀನಿ. ಆದ್ರೆ ಮಾರ್ಕೆಟಿಗೆ ಹೋದ, ತಪ್ಪು. ಮಾರ್ಕೆಟಿಗೆ ಹೊಸ ಪೇಟ ಹಾಕೊಂಡು ಬಂದ, ಎಲ್ಲ ತಗೊಂಡು ಹೋದಂತ ಮದನ್ ಲಾಲ್ ಧಿಂಗ್ರಾ ಕಾರ್ಯಕ್ರಮದ ದಿನ, ನೆಕ್ಸ್ಟ್ ಡೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಕಾರ್ಯಕ್ರಮಕ್ಕೆ ಹೋಗೋ ವೇಳೆಗೆ ಇವನು ಕನ್ನಡಿ ಮುಂದೆ ಎಷ್ಟೊತ್ತು ನಿಂತಿದ್ದ ಅಂತಂದ್ರೆ, ಕಾರ್ಯಕ್ರಮಕ್ಕೆ ಹೋಗೋ ವೇಳೆಗೆ ಕಾರ್ಯಕ್ರಮವೇ ಮುಗಿದು ಲಾಕ್ ಮಾಡ್ಕೊಂಡು ಹೋಗಿದಂತೆ. ಮದನ್ ಲಾಲ್ ಧಿಂಗ್ರಾ ವಾಪಸ್ ಬರ್ತಾನೆ, ಹುಲಿ ತಪ್ಪಿಸ್ಕೊಂಡು ಹೋಯ್ತು ಸಾವರ್ಕರ್ಜಿ ಅಂತ. ಸಾವರ್ಕರ್ ಗಂಡ ಮಂಡಲ ಆಗ್ಬಿಟ್ರು, ನಾಚಿಕೆ ಆಗಲ್ವಾ? ಹುಲಿ ತಪ್ಪಿಸ್ಕೊಂಡು ಹೋಯ್ತು ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ಇನ್ನೊಂದು ಸಲ ಹುಲಿ ತಪ್ಪಿಸ್ಕೊಂಡು ಹೋಯ್ತು ಅಂತ ಹೇಳಲಿಕ್ಕೋಸ್ಕರ ಬರೋದ್ರೆ ಇಲ್ಲಿ ಬರಲೇಬೇಡ, ನಿನ್ನ ಮುಖ ನೋಡ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ. ಕೆಣಕನಂಗೆ ಆಗ್ಬಿಡ್ತು ಅವನಿಗೆ. ಮತ್ತೆ ಎಲ್ಲಿ ಕಾರ್ಯಕ್ರಮ ಅಂತ ಹುಡುಕದ. ಈ ಬಾರಿ ಕಾಕ್ಸ್ಟನ್ ಹಾಲ್ನಲ್ಲಿ ಕಾರ್ಯಕ್ರಮ ಇದೆ ಅಂತ ಗೊತ್ತಾಯ್ತು. ಈ ಬಾರಿಯೂ ಕೂಡ ಹೊಸ ಪೇಟ, ಹೊಸ ಕನ್ನಡಕ ಹಾಕೊಂಡು ಮೇಕಪ್ ಮಾಡ್ಕೊಂಡೆ ಅರ್ಧ ಗಂಟೆ ಮುಂಚೆ ಹೋಗಿ ನಿಂತ್ಕೊಂಡ. 2 ಪಿಸ್ತೂಲು 3 ಚೂರಿ ಜೇಬಲ್ಲಿ ನಿಂತು, ಒಂದು ಫೇಲ್ ಆದ್ರೆ ಒಂದ್ರಲ್ಲಿ ಹೊಡಿಬೇಕು ಅಂತ ಮುಖ ಸಾವರ್ಕರ್ ತೋರಿಸ್ಬೇಕಲ್ಲ. ಕಾರ್ಯಕ್ರಮದ ಹಾಲಲ್ಲಿ ಕೊನೆಯಲ್ಲಿ ಕೂತಿದ್ದ. ಫ್ರಂಟ್ ಗೇಟ್ ನಿಂದ ಕರ್ಜನ್ ವೈಲಿ ಎಂಟ್ರಿ ಆಯ್ತು. ಎಂಟ್ರಿ ಆದ ತಕ್ಷಣ ಅವನ ಹಿಂದೆ ನಿಂತ್ಕೊಂಡು ನಾನು ಭಾರತದ ಬಗ್ಗೆ, ಸಾವರ್ಕರ್ ಬಗ್ಗೆ ಗುಟ್ಟು ಹೇಳಬೇಕು ಅಂತ ಬಂದಿದ್ದೀನಿ ಅಂತ. ಸಾವರ್ಕರ್ ಅಂದ ತಕ್ಷಣ ಕರ್ಜನ್ ವೈಲಿ ಕಿವಿ ನೆಟ್ಟಗಾಯ್ತು. ಕರ್ಜನ್ ವೈಲಿದು ಮತ್ತು ಮದನ್ ಲಾಲ್ ಧಿಂಗ್ರಾದು ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಮದನ್ ಲಾಲ್ ಧಿಂಗ್ರಾ ಅವರ ತಂದೆ ಮತ್ತು ಆ ಕಡೆಯವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕರ್ಜನ್ ವೈಲಿಗೆ. ಹಾಗಾಗಿ ಮದನ್ ಲಾಲ್ ಧಿಂಗ್ರಾ ಗುರುತಿ ಹತ್ರಕ್ಕೆ ಬಾ, ನನ್ನ ಕಿವಿಯಲ್ಲಿ ಗುಟ್ಟು ಹೇಳು ಅಂತಂದ. ಮದನ್ ಲಾಲ್ ಧಿಂಗ್ರಾ ಅನ್ಕೊಂಡಂತೆ ಈ ಹತ್ರ ಸಿಗ್ತಾನೆ ಅಂತ ಗೊತ್ತಿದ್ರೆ 15-20 ದಿನಗಳ ಟ್ರೈನಿಂಗೇ ಬಾಗಿತ್ತು ನನಗೆ, ತಗೊಂಡು ಹಾಗೆ ಬರ್ಬೋದು ಪಿಸ್ತೂಲ್ನ. ಹತ್ರ ಬಂದ ಮದನ್ ಲಾಲ್ ಧಿಂಗ್ರಾ ತನ್ನ ಜೇಬಲ್ಲಿದ್ದ ಪಿಸ್ತೂಲ್ ತೆಗೆದ, ಗುಟ್ಟು ಹೇಳ್ತಾರದ ನಟನೆ ಮಾಡ್ತಾ ಅವನ ಕುತ್ತಿಗೆಗೆ ಗುರಿ ಇಟ್ಟ. ಆ ಗುರಿ ಹೇಗಿತ್ತು ಅಂತಂದ್ರೆ, ಗುರಿ ತಪ್ಪುವ ಪ್ರಮೇಯವೇ ಇಲ್ಲ, ಅಷ್ಟು ಕ್ಲೋಸ್ ಶಾಟ್ ಅದು. 5 ಗುಂಡನ್ನು ಹಾರಿಸಿದ. ಕರ್ಜನ್ ವೈಲಿ ನೆಲಕ್ಕೆ ಬಿದ್ದ. ಕರ್ಜನ್ ವೈಲಿಗೆ ಗುಂಡು ಹಾರಿಸುವ ಬರದಲ್ಲಿ ಪಕ್ಕದಲ್ಲಿದ್ದ ಮತ್ತೊಬ್ಬ ಕೂಡ ಪಕ್ಕದಲ್ಲಿ ಕುಸಿದು ಬಿದ್ದ. 6ನೇ ಗುಂಡು, ಕೊನೆಯ ಗುಂಡು ತನ್ನ ಕಡೆ ಶೂಟ್ ಮಾಡ್ಕೊಳ್ಳಿಕ್ಕೆ ಅಂತ ನಿಂತ್ಕೊಂಡ. ಆದ್ರೆ ದುರ್ದೈವ ಅಥವಾ ಸುದೈವ, ಗುಂಡು ಹಾರಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅವನ ಜೀವನ ಚರಿತ್ರೆ ಬರೆದ ಶಿವರಾಮು ಹೇಳ್ತಾರೆ, ಅವನು 20-22 ದಿನಗಳ ಪ್ರಾಕ್ಟೀಸ್ ಮಾಡಿದ್ದು ಕರ್ಜನ್ ವೈಲಿನ ಕೊಲ್ಲೋದೇ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋ ಟ್ರೈನಿಂಗ್ ಆಗೇ ಇರಲಿಲ್ಲ ಅವನಿಗೆ. ಹಿಂಗಾಗಿ ಆ ಗುಂಡು ಹಾರಲೇ ಇರಲಿಲ್ಲ ಅಂತ. ಹೆಂಗಿತ್ತು ಅಂತಂದ್ರೆ, ಆ ಗುಂಡು ಹಾರಲಿಲ್ಲ, ಕೈಯಿಂದ ಜಾರಿ ಪಿಸ್ತೂಲ್ ಕೆಳಗೆ ಬಿಡಬೇಕು. ಆದ್ರೆ ಇವನು ಅಷ್ಟೊತ್ತಿಗೆ ಪೊಲೀಸರು ಓಡಿ ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಅವರಿಗೆ. ಇನ್ನೊಂದು ಗುಂಡು ಬಾಕಿ ಇದೆ. ಅದನ್ನ ನೋಡಿದ ತಕ್ಷಣ ಅವರು ಹಿಡ್ಕೊಳ್ಬೇಕು ಅಂತ ಅನ್ಕೊಳ್ಳುವಾಗ ಪಿಸ್ತೂಲ್ ಕೆಳಗೆ ಹಾಕಿ ಕೈ ಕೊಟ್ಟ, ಹಿಡ್ಕೊಳ್ಳಿ ನನ್ನ. ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋದ್ರೆ ಅವ್ನು ಏನಂತ ಒಂದೇ ಒಂದು ನಿಮಿಷ, ಇವನನ್ನು ಕೊಲ್ಲೋ ಬರದಲ್ಲಿ ಹಾಕೊಂಡ ಹೊಸ ಕನ್ನಡಕ ಕೆಳಗೆ ಬಿದ್ದುಬಿಟ್ಟಿದೆ, ಅದು ಹಾಕ್ತೀನಿ, ಜೈಲಿಗೆ ಹೋಗ್ಬೇಕಾದ್ರೂ ನೀಟಾಗಿ ಹೋಗ್ಬೇಕು ಅಂತ. ಈ ದೇಶದ ತಾರುಣ್ಯ ಯಾವತ್ತಾದ್ರೂ ಸಲ್ಮಾನ್ ಖಾನ್ನ, ಶಾರುಖ್ ಖಾನ್ನ, ಋತಿಕ್ ರೋಷನ್ನ ನಿಜವಾದ ಹೀರೋ ಅಂತ ಕರಿಬೇಕಾದಾಗ ನನಗೆ ಯಾವಾಗಲೂ ಹೊಟ್ಟೆ ಉರಿಯುತ್ತೆ. ನಿಜವಾದ ಹೀರೋ ಯಾರು ಗೊತ್ತೇನು? ನಿಜವಾದ ಸೌಂದರ್ಯದ ಆಧಕ ಯಾರು ಗೊತ್ತೇನೋ? ಅದು ಮದನ್ ಲಾಲ್ ಧಿಂಗ್ರಾ ಮಾತ್ರ. ಸಾವಿನ ಸಮ್ಮುಖದಲ್ಲೂ ಕೂಡ ಹಿಂಗಿರಬಹುದಾಗಿರುವಂತ ಸಾಧ್ಯತೆ ಮದನ್ ಲಾಲ್ ಧಿಂಗ್ರಾ ಮಾತ್ರ ತೋರಿಸಿಕೊಡುವಂಥದ್ದು ಅಂತ ಯಾರಿಗೂ ಅರ್ಥವೇ ಆಗಲ್ಲ ಇದು. ಆ ಮದನ್ ಲಾಲ್ ಧಿಂಗ್ರಾ ಬಂದು ಡಾಕ್ಟರ್ ಟೆಸ್ಟ್ ಮಾಡ್ತಾರೆ, ಹೇಗಿದ್ದಾನೆ ನೋಡೋಣ ಇವನು ಅಂತ. ಡಾಕ್ಟರ್ ಮುಖ ಸಣ್ಣಕ್ಕಾಯ್ತಂತೆ. ಯಾಕೆ ಅಂತ ಕೇಳಿದ್ರೆ ಡಾಕ್ಟರ್ ಹೇಳ್ತಾರೆ, ಇವ್ನ ನಾಡಿ ಎಷ್ಟು ನಾರ್ಮಲ್ ಆಗಿದೆ ಅಂದ್ರೆ ನನ್ನ ನಾಡಿ ಜೋರಾಗಿ ಬಿಡ್ಕೋತಿದೆ, ಇವ್ನು ನಾರ್ಮಲ್ ಆಗಿದ್ದಾನೆ, ಟೆನ್ಷನ್ ಇಲ್ಲ ಇವನಿಗೆ. ಅವ್ನು ಕರ್ಕೊಂಡು ಬಂದು ಜೈಲಿಗೆ ಇಟ್ರಲ್ಲ. ಸಾವರ್ಕರ್ ಅವನು ಜೈಲಿಗೆ ಹೋದ ನಂತರ ಅವನ ಬಗ್ಗೆ ಅನೇಕ ಲೇಖನಗಳು ಪ್ರಕಟವಾಗುವಂತೆ ನೋಡು. ಅವನ ಪರವಾಗಿ ಒಂದು ಸಭೆಯಲ್ಲಿ ಕಾರ್ಯಕ್ರಮ ಮಾಡಿಸಿದ್ರು ಸಾವರ್ಕರ್ ಕೆಲಸ ಮಾಡಲಿಲ್ಲ. ಒಟ್ಟಾಗಿ ವ್ಯವಸ್ಥಿತವಾಗಿ ನಡೆದದ್ದು. ಯಾರೋ ಒಬ್ಬ ಹುಚ್ಚ ಹೋಗಿ ಕರ್ಜನ್ ವೈಲಿ ಕೊಂದಿದ್ದಲ್ಲ, ಇದು ವ್ಯವಸ್ಥಿತವಾದ ಪ್ರತೀಕಾರ ಭಾರತ ಕೊಟ್ಟಿದ್ದು ಅಂತ ಬ್ರಿಟಿಷರಿಗೆ ಎಚ್ಚರಿಕೆಯ ಸಂದೇಶವನ್ನು ಸಾವರ್ಕರ್ ಮುಟ್ಟಿಸಿದ್ರು. ಎಟ್ಟಿಗೆ ಸುಮ್ಮನಾಗ್ಲಿಲ್ಲ. ಸಾವರ್ಕರ್ದು ಅದ್ಭುತವಾದ ವ್ಯಕ್ತಿತ್ವ. ಈ ಮದನ್ ಲಾಲ್ ಧಿಂಗ್ರಾ ನೋಡ್ಲಿಕ್ಕೆ ಜ್ಞಾನಚಂದ್ ವರ್ಮಾ ಬಂದಾಗ ಮಾತಾಡ್ತಾ ಖುಷಿಯಾಗಿದ್ದ. ಜ್ಞಾನಚಂದ್ ವರ್ಮಾ ಕೇಳಿದ್ರಂತೆ, ಮದನ್ ಜೈಲಿಗೆಲ್ಲ ಚೆನ್ನಾಗಿದೆಯಾ? ಮದನ್ ಲಾಲ್ ಧಿಂಗ್ರಾ ಅಲ್ಲಿಯೂ ಖುಷಿಯಾಗಿದ್ದವನು ಮುಖಾಸನ ಮಾಡ್ಕೊಂಡು ಹೇಳಿದ್ದಾರೆ, ಏನ್ ಚೆನ್ನಾಗಿರೋದು ಜ್ಞಾನಚಂದ್ ವರ್ಮಾಜಿ, ಈ ಪಾಪಿ ಬ್ರಿಟಿಷರಿಗೆ ಸೌಂದರ್ಯ ಪ್ರಜ್ಞೆಯೇ ಇಲ್ಲ, ಈ ಜೈಲೊಳಗೆ ಒಂದು ಕನ್ನಡಿ ಒಂದು ಭಾಷಣೆಗೆ ಇಟ್ಟಿಲ್ಲ, ದುಗೋದು ಹೆಂಗೆ ಇಲ್ಲಿ ಅಂತ ಹೇಳಿ ಜೋರಾಗಿ ನಿಂತಿದ್ದಂತೆ. ಇದ್ರೆ ಇವತ್ತು ನಗು ಬರುತ್ತಲ್ಲ, ನನಗೆ ಮೊದಲ ಬಾರಿಗೆ ಹೋದಾಗ ನನಗೂ ನಗು ಬಂತು. ಆದ್ರೆ ತುಂಬಾ ಬಾರಿ ಯೋಚನೆ ಮಾಡುವಾಗ ಅನ್ಸುತ್ತೆ, ಚಕ್ರವರ್ತಿ ನೀನ್ ನಾಳೆ ಸಾಹಿತ್ಯ ಅಂತ ನನಗೆ ಯಾರಾದ್ರೂ ಒಬ್ರು ಸ್ವಾಮಿಗಳು ಬಂದು ಹೇಳ್ಬಿಟ್ಟು ಹೋದ್ರೆ
ಐ ಡೋಂಟ್ ಥಿಂಕ್ ನಾನು ನಾಳೆವರೆಗೂ ಕಾಯ್ತೀನಿ. ಹೆದರಿಕೆಯಿಂದ, ನೋವಿನಿಂದ ಇವತ್ತೇ ಸೋತಿರ್ತಾನೆ, ಅರ್ಧ ಸತ್ತಿದ್ರು. ಆದ್ರೆ ನಾಳೆ ಬೆಳಿಗ್ಗೆ ನೇಣಿಗೆ ಏರ್ತಾ ಅಂತ ಗೊತ್ತಿರು ಈ ದೇಶದ ಒಬ್ಬ ತರುಣ ನಗ್ತಾನಲ್ಲ, ಎಂಥ ದೇಶದ ಪರಂಪರೆ ಇದೆ ನಮ್ಗೆ ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ. ನನಗಿದನ್ನು ನೆನಪಿಸ್ಕೊಂಡಾಗಲ್ಲ ಮದನ್ಲಾಲ್ ಧಿಂಗ್ರಾ ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ಅನ್ಸುತ್ತೆ. ಜ್ಞಾನಚಂದ್ ವರ್ಮಾ ಇವ್ನು ನಗ್ತಾ ಇದ್ರೆ ಜ್ಞಾನಚಂದ್ ವರ್ಮಾ ಕಣ್ಣಲ್ಲಿ ನೀರು ಹಾಕಿದ್ರಂತೆ, ಛೇ ಇಂಥ ಹುಡುಗ ನಾಳೆಯಿಂದ ಇರಲ್ವಲ್ಲ ಅನ್ನೋದನ್ನ ಹೆಂಗ್ ಸಹಿಸ್ಕೊಳ್ಳೋದು ಅಂತ. ಮತ್ತೆ ನೇಣಿನ ಹತ್ರಕ್ಕೆ ಹೋಗ್ತಾನಲ್ಲ, ಉರುಳಿಗೆ ಜುಂಬಿಸಿ ಕೊರಳಿಗೆ ಹಾಕೊಳ್ಳುವಾಗ ಅಲ್ಲಿರುವಂತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತೆ ಜನರಲ್ ಪೊಲೀಸ್ ಮತ್ತೊಬ್ಬರನ್ನ 3-4 ಜನ ಕೇಳ್ಬಿಟ್ಟು ಹೇಳ್ತಾನೆ, ನೀವು ಪುಣ್ಯವಂತರು ಸರ್. ಯಾಕೆ ಪುಣ್ಯವಂತರು? ನನ್ನ ದೇಶದ ಕೋಟ್ಯಂತರ ಜನ ಭಾರತ ಇರುವಂತ ಈ ಮದನ್ಲಾಲ್ ಧಿಂಗ್ರಾ ನೋಡಬೇಕು ಅಂತ ಕಾತರದಿಂದ ಕಾಯ್ತಿದ್ದಾರೆ. ಅವರಿಗಿಲ್ಲದ ಭಾಗ್ಯ ನಿಮ್ಗೆ, ಪುಣ್ಯವಂತರು ಬಿಡಿ ನೀವು ಮುಂದ. ಹಂಗಂದು ನಿನ್ನ ಕೊನೆ ಆಸೆ ಏನಾದರೂ ಇದೆಯಾ ಅಂತ ಕೇಳಿದ್ರೆ, ಕೊನೆ ಮಾತು ಏನಾದರೂ ಇದೆಯಾ ಅಂತ ಕೇಳಿದ್ರೆ ಅವನು ಏನು ಮಾತು ಹೇಳ್ತಾನೆ ಗೊತ್ತಾ? ಯಾವ ತರುಣರು ಮರಿಬೇಡಿ ಇದನ್ನ. ಅವನು ಹೇಳ್ತಾನೆ, ಅಮ್ಮ ನೀನ್ ದೊಡ್ಡ ತಾಯಿ, ನಾನು ದೊಡ್ಡ ಮಗ. ನಿನ್ನ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತ ಅಲ್ಲದೆ ಇನ್ನೇನಮ್ಮ ಕೊಡ್ಲಿಕ್ಕೆ ಸಾಧ್ಯ? ಈ ದೇಶದ ಜನಕ್ಕೆ ನಿನಗೋಸ್ಕರ ಸಾಯೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಸತ್ತು ತೋರಿಸಿನಲ್ಲ, ಅದು ನೋಡಿ ಈ ದೇಶದ ಜನ ನಿನ್ನಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಧಾವಿಸಿ ಬರ್ತಾರೆ. ಅದು ನೋಡಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಓಡೋಗ್ಬಿಡ್ತಾರೆ ಅಂತ ಉರುಳಂಜುಂಬಿಸಿ ಕೊರಳಿಗೆ ಹಾಕಿಬಿಟ್ಟ. ಅವನ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಬ್ರಿಟಿಷರು ಏನ್ ಮಾಡಿದ್ರು, ಈ ಹೇಳಿಕೆ ಏನಾದರೂ ಸುದ್ದಿ ಆಗಿಬಿಟ್ರೆ ಇದು ಭಾರಿ ಡೇಂಜರಸ್ ಅಂತ ಅವನೇನು ಹೇಳಿಕೆ ಕೊಡಲೇ ಇಲ್ಲ ಅಂತ ಅವನು ಕೊಟ್ಟ ಹೇಳಿಕೆಯನ್ನು ಲಾಕರ್ ಲಿಟ್ಕಿ ಹಾಕಿದ್ರು. ಅವನಿಗೆ ಹೇಳಿಕೆ ಕೊಡಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ಸಾವರ್ಕರ್. ಬ್ರೈನ್ ಇನ್ನು ಹೊರಗಡೆ ಇತ್ತು, ಬ್ರಿಟಿಷರಿಗೆ ಐಡಿಯಾ ಇರಲಿಲ್ಲ. ಸಾವರ್ಕರ್ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿನ ಪ್ರಖ್ಯಾತ ಪತ್ರಿಕೆಯೊಂದರ ಎಡಿಟರ್ನ ಸಬ್ ಎಡಿಟರ್ನ ಫ್ರೆಂಡ್ಶಿಪ್ ಅವನು ತುಂಬಾ ಚೆನ್ನಾಗಿತ್ತು. ಹಿಂಗಾಗಿ ಹೇಳಿದ್ರು, ನಾನು ಸ್ಪೋರ್ಟ್ ವಾಚ್ ಕೊಡ್ತೀನಿ, ಯಾರಿಗೂ ಗೊತ್ತಿಲ್ಲದಂತೆ ಎಟ್ ದ ಎಂಡ್ ಮೊಮೆಂಟ್ ಅದನ್ನು ಸೇರಿಸಿ ನೀನು ಬಂದ್ಬಿಡ್ಬೇಕು ಅಂತ. ಮದನ್ಲಾಲ್ ಧಿಂಗ್ರಾನ ಕೊನೆಯ ಹೇಳಿಕೆ ಅಂತ ಸಾವರ್ಕರ್ ಕೊಟ್ಟಂತ ಆ ಹೇಳಿಕೆ ಮಾರನೇ ದಿನ ಪೇಪರ್ನಲ್ಲಿ ಎಡಿಟೋರಿಯಲ್ ಪೇಜಲ್ಲಿ ಪಬ್ಲಿಷ್ ಆಗ್ಬಿಡ್ತು. ಬ್ರಿಟಿಷರಿಗೆ ಗೊತ್ತಾಗ ಎಲ್ಲ ಕಡೆ ಪೇಪರ್ ಹೋಯ್ತು. ಬ್ರಿಟಿಷರಿಗೆ ಗಲಾಟೆ ಮಾಡಿದ್ರು, ಇಲ್ಲ ಇದಲ್ಲ ಇದಲ್ಲ ಅಂತ. ಸಾವರ್ಕರ್ ಇದಲ್ಲ ಅಂದ್ರೆ ಒರಿಜಿನಲ್ ಏನು ಅದನ್ನು ಕೊಡಿ. ಬ್ರಿಟಿಷರಿಗೆ ಗೊತ್ತಿಲ್ಲ, ಕಥೆ ಇಲ್ಲ. ಬ್ರಿಟಿಷ್ ಪಕ್ಕ ಟ್ಯಾಪ್ ಆಯ್ತು ಹೋಗಿತ್ತು. ಬ್ರಿಟಿಷರು ಎಷ್ಟು ವೀಕ್ ಅನ್ನೋದನ್ನ ಸಾವರ್ಕರ್ ಜಗತ್ತಿಗೆ ಸಾಬೀತುಪಡಿಸಿ ಹೇಳಿದ್ರು. ಭಾರತದ ತಂಟೆಗೆ ಬಂದರೆ ಜಗತ್ತಿನ ಯಾವ ಮೂಲೆಯಲ್ಲಿದ್ದು ಈ ದೇಶದ ಜನರು ನಿಮ್ಮನ್ನು ಬಿಡಲ್ಲ ಹೇಳಿದ ನಂತರ ಬ್ರಿಟಿಷರಿಗೆ ತಮ್ಮ ಅವಕಾಶ ಏನು ಅಂತ ಗೊತ್ತಾಗಿತ್ತು. ಬ್ರಿಟಿಷರು ಸಾವರ್ಕರ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಅನ್ಕೊಳ್ಳೋ ವೇಳೆಗೆ ಭಾರತ ಭವನ ಡಿಸ್ಮ್ಯಾಂಟಲ್ ಆಯ್ತು. ಅದನ್ನ ಕಟ್ಟಿರುವಂತ ಉದ್ದೇಶ ಕಂಪ್ಲೀಟ್ ಆಗಿತ್ತು. ಶ್ಯಾಮ್ಜಿ ಕೃಷ್ಣ ವರ್ಮಾ ಬೇರೆ ಕಡೆ ಹೋದ್ರು, ಸಾವರ್ಕರ್ ಕೂಡ ಫ್ರಾನ್ಸ್ಗೆ ಹೋದ್ರು. ಮೇಡಮ್ ಕಾಮ ಎಲ್ಲ ಸಾವರ್ಕರ್ನ ಕರ್ಕೊಂಡು ಹೋದ್ರು. ಫ್ರಾನ್ಸ್ ಅಲ್ಲಿರುವಾಗಲೇ ಸಾವರ್ಕರ್ಗೆ ಸುದ್ದಿ ಬಂತು, ತನ್ನ 4 ವರ್ಷದ ಮಗ ತೀರಿಕೊಂಡ ಅಂತ, ಪ್ರಭಾಕರ ತೀರಿಕೊಂಡ ಅಂತ ಸುದ್ದಿ. ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಈ ದೇಶದ ಕಾರ್ಯಕ್ಕೋಸ್ಕರ ಎಲ್ಲವನ್ನು ಮರೆತು ಆ ಪುಣ್ಯಾತ್ಮ ಲಂಡನ್ನಲ್ಲಿ ಇರಬೇಕಾದಾಗ, ತಾನು ತನ್ನ ಮಗನನ್ನು ಕಳ್ಕೊಂಡಿದ್ದೀನಿ ಅಂತ ಗೊತ್ತಾದಾಗ ವಾಪಸ್ ಓಡ್ಬಿಡಬೇಕು ಅಂತ ಅವ್ರ ಮನಸ್ಸಿಗೆ ಬರಲಿಲ್ಲ. ಸಾವರ್ಕರ್ ಏನ್ ಮಾಡಿದ್ರು ಗೊತ್ತಾ? ನನ್ನ ದೇಶದ ತರುಣರು ಪ್ರಾಣ ಕೊಡ್ಲಿಕ್ಕೆ ಅಂತ ಆ ಥರ ಮುಂದೆ ನಿಂತಿರುವಾಗ ನಾನೊಬ್ಬನೇ ಫ್ರಾನ್ಸಲ್ಲಿ ಮುಚ್ಚಿಟ್ಕೊಂಡಿರೋದ, ನಾನು ವಾಪಸ್ ಲಂಡನ್ನಿಗೆ ಹೋಗ್ತೀನಿ, ಯಾವ ಕನಸನ್ನ ನನ್ನ ಅಣ್ಣಂದರೆಲ್ಲ ಕಟ್ಟಿದ್ರೋ ಆ ಕನಸನ್ನ ವಾಪಸ್ ಪೂರ್ಣಗೊಳಿಸ್ತೀನಿ ಅಂತ ಎಲ್ಲರ ವಿರೋಧವನ್ನು ಲೆಕ್ಕಿಸದೆ ಸಾವರ್ಕರ್ ಫ್ರಾನ್ಸ್ನಿಂದ ಲಂಡನ್ಗೆ ಅಂತ ವಾಪಸ್ ಬಂದ್ರು. ಅವ್ರು ವಾಪಸ್ ಬರ್ತಾರೆ ಅಂತ ಗೂಢಚಾರ ಗೊತ್ತಾಯ್ತು. ಅವ್ರು ಲಂಡನ್ ಅಲ್ಲಿ ಇಳಿದ ತಕ್ಷಣ ಅರೆಸ್ಟ್ ಮಾಡಿದ್ಯಾಕೋ? ಬ್ರಿಟಿಷ್ ಪೊಲೀಸರ್ಸ್ ಬೆಸ್ಟ್ ಪೊಲೀಸರ್ಸ್ ನಾವೆಲ್ಲ ಹೇಳ್ತೀವಲ್ಲ. ಸಾವರ್ಕರ್ ಯಾಕೆ ಅರೆಸ್ಟ್ ಮಾಡಿದ್ರು ಅಂದ್ರೆ 1905 ನಲ್ಲಿ ಸಾವರ್ಕರ್ ಭಾರತದಲ್ಲಿ ಮಾಡಿದ ಭಾಷಣ ರಾಜದ್ರೋಹ ಪೂರಿತವಾಗಿತ್ತು ಅಂತ ಹೇಳಿ 1911 ನಲ್ಲಿ ಲಂಡನ್ ನಲ್ಲಿ ಅರೆಸ್ಟ್ ಮಾಡಿದ್ರು. ಆಫ್ಟರ್ 6 years. ಬಹಳ ವಿಚಿತ್ರವಾಗಿದೆ. ಸಾವರ್ಕರ್ನ ಅರೆಸ್ಟ್ ಮಾಡಿ ಲಂಡನ್ ನಲ್ಲಿ ವಿಚಾರಣೆ ನಡೆಸಿದ್ರೆ ಫ್ರಾನ್ಸಿನ ಕ್ರಾಂತಿಕಾರಿಗಳು, ಲಂಡನ್ನ ಕ್ರಾಂತಿಕಾರಿಗಳು ಸಾವರ್ಕರ್ಗೆ ಶಿಕ್ಷೆ ಆಗಲಿಕ್ಕೆ ಬಿಡಲ್ಲ ಅಂತ ಸಾವರ್ಕರ್ನ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತ ಅವ್ರ ಕೈಗೆ ಕೋಳ ಹಾಕಿ ಸಾವರ್ಕರ್ನ ಹಡಗು ಹತ್ತಿಸಿದ್ರು. ಸಾವರ್ಕರ್ ಹಡಗು ಹತ್ತೋಕೆ ಸ್ವಲ್ಪ ಹೊತ್ತಿನ ಮುಂಚೆ VVS ಅಯ್ಯರ್, ಸಾವರ್ಕರ್ರ ಬಲಗೈಕರ ಇದ್ದ VVS ಅಯ್ಯರು ಅಲ್ಲಿಂದ ಪಾಸ್ ಆಗ್ಬೇಕಾದ್ರೆ ಸಾವರ್ಕರ್ ಹೇಳಿದ್ರು, ಫ್ರಾನ್ಸ್ ಅಲ್ಲಿ ಸಿಗೋಣ ಅಂತ ಹೇಳಿದ್ರು. VVS ಅಯ್ಯರ್ಗೆ ಸೂಕ್ಷ್ಮ ಫ್ರಾನ್ಸಲ್ಲಿ ಸಿಗೋಣ ಅಂದ್ರೆ ಸಾವರ್ಕರ್ ಅನ್ನೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ನಾನು ಫ್ರಾನ್ಸ್ ಅಲ್ಲಿ ಹೋಗ್ಬೇಕು ಅಂತ ಫ್ರಾನ್ಸ್ ಟ್ರೈನ್ ಹತ್ತಬೇಕು ಅಂತ ಹೋದಾಗ ಬ್ರಿಟಿಷ್ ಗೂಢಚಾರ ಅವ್ರ ಹಿಂದೆ ಬಂದು ಅವ್ರನ್ನ ಹಿಡ್ಕೋಬೇಕು ಅಂತಂದ್ರು. ಫ್ರಾನ್ಸಿಗೆ ಹೋಗ್ತೀನಿ ಅಂದ್ರೆ ನಾನು VVS ಅಯ್ಯರ್ ಅಂತ ಗೊತ್ತಾಗುತ್ತೆ ಅಂತ ಅವ್ರು ಶಿಫ್ಟ್ ಮಾಡಿ ಮತ್ತೊಂದು ದಿಕ್ಕ ಟೈಮ್ ಗ್ಯಾಪ್ ಆಯ್ತು. ಸಾವರ್ಕರ್ ಅದೊಂದು ಹಡಗಲ್ಲಿ ಕೂಡ ಹಾಕಿದ್ರು. ಸಾವರ್ಕರ್ನ ಹಡಗಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಸಾವರ್ಕರ್ ಕೂತಿದ್ದವರು ತುಂಬಾ ಆಲೋಚನೆ ಮಾಡ್ತಿದ್ರು, ನನಗೆ ಏನ್ ಮಾಡ್ಬೋದು, ಇವರು ಜೈಲಿಗೆ ಕಳಿಸ್ಬೋದು, ನನಗೆ ಕಠಿಣವಾದ ಶಿಕ್ಷೆ ಕೊಡ್ಬೋದು, ಸ್ವಾತಂತ್ರ್ಯದ
ಜೀವಿತದ ಇಚ್ಛೆ ಮನವಂತೆ ಮಾಡಬಹುದು ಎಲ್ಲವನ್ನೂ ಕಟ್ಟಿಕೊಂಡಂತ ಸಾವರ್ಕರು ಆ ಜೈಲಿನ ಒಳಗೆ ಕೂತವರು ಯಾವಾಗ ಫ್ರಾನ್ಸಿನ ಮಾರ್ಸೆಲ್ಸ್ ಹತ್ರ ಹಡಗು ಕೆಟ್ಟೋಗಿ ಒಂದು 10 ನಿಮಿಷದ ದೂರದಲ್ಲಿ ಬಂದು ನಿಂತ್ಕೊಳ್ತೋ, ಸಾವರ್ಕರ್ ಆಗ ಆಲೋಚನೆ ಮಾಡಿದ್ರು ತಪ್ಪಿಸ್ಕೊಳ್ಳಿಕ್ಕೆ ಒಳ್ಳೆ ಸಮಯ. ಆದ್ರೆ ತಪ್ಪಿಸ್ಕೊಳ್ಳಿಕ್ಕೆ 2 ಜಾಗ ಇದೆ. ಸುತ್ತಲೂ ಪೊಲೀಸರು ಸಾವರ್ಕರ್ನ ಗುರುತಿಟ್ಕೊಂಡು ಕಾಯ್ತಾ ಇದ್ದಾರೆ. ಸಾವರ್ಕರ್ ಮಾಡಿದ್ರು ಗೊತ್ತಾ, ನೇರವಾಗಿ ಹೋಗಿ ಸಾವರ್ಕರ್ ಹಡಗಲ್ಲಿರುವಂತ ಟಾಯ್ಲೆಟ್ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು. ಟಾಯ್ಲೆಟ್ ಅಲ್ಲಿ ಒಂದು ಕಿಂಡಿ ಕಾಣಿಸ್ತವ್ರಿಗೆ. ಆ ಕಿಂಡಿಯ ಗಾಜು ಬೆಳಕು ಬರಲಿ ಅಂತ ಮಾಡಿರೋದು. ಸಾವರ್ಕರ್ ಅದನ್ನು ನೋಡಿ ಆ ಕಿಂಡಿ ಸೈಜ್ ನೋಡಿದ್ರು, ದೇಹಕ್ಕಿಂತ ಸ್ವಲ್ಪ ಚಿಕ್ಕದಾಗಿ. ಯೋಗ ನೆನಪಾಯ್ತು. ಉಸಿರನ್ನು ಒಳಗೆ ಎಳ್ಕೊಂಡ್ರೆ ಬೆಳಗಿನ ಜಾವ ಎಲ್ಲ ಮಲಗಿರ್ಬೇಕಾದ್ರೆ ಅವ್ರನ್ನ ಎಬ್ಬಿಸಿ ತಾವು ಆ ಬಾತ್ರೂಮಿನ ಒಳಗೆ ಹೋಗ್ತಿದ್ವಿ. ಹೀಗಾಗಿರೋ ಬೇಡಿ ಎಲ್ಲ ಕಳೆದಿದ್ದು ಸಾವರ್ಕರ್ 2 ಗ್ಲಾಸನ್ನ ತಮ್ಮ ಗೌನಿಂದ ಮುಚ್ಚಿ ಮತ್ತೊಂದು ಕಿಂಡಿಯನ್ನ ಗಾಜನ್ನ ಜೋರಾಗಿ ಹೊಡೆದ್ರು. ಸದ್ದು ಬಂದಿದ್ದರಿಂದ ಹೊರಗಡೆ ಎದ್ದು ಬಂದು ಬಾಲ್ ಹೊಡಿಲಿಕ್ಕೆ ಶುರು ಮಾಡಿದ್ರು. ಸಾವರ್ಕರ್ ಬೇರೆ ದಾರಿ ಇರಲಿಲ್ಲ. ಗ್ಲಾಸನ್ನ ಪೂರ್ತಿ ಹೊಡೋಕ್ಕಿಂತ ಮುಂಚೆ ತಮ್ಮ ತಲೆಯನ್ನು ಹೊರಗೆ ಹಾಕ್ತಾ ಕೈಯನ್ನು ಹೊರಗೆ ಹಾಕಿ ದೇಹವನ್ನು ನುಗ್ಲಿಕ್ಕೆ ಶುರು ಮಾಡಿದ್ರು. ಸಾವರ್ಕರ್ ದೇಹ ಹರಿತಿದೆ, ಆದರೆ ಆ ಮನುಷ್ಯನಿಗೆ ಪ್ರಜ್ಞೆ ಇಲ್ಲ. ಸಾವರ್ಕರ್ ಹೇಳ್ಕೊಳ್ತಾರೆ, ಈ ದೇಹವನ್ನು ನೂಗ್ತಿರ್ಬೇಕಾದ್ರೆ ದೇಹ ಒಂದು ಸೊಂಟ ಬಳಿ ಬಂದು ಸಿಕ್ಕಾಕೊಂಡು ನಿಂತ್ಕೊಂಡು ಹೊರಗಡೆ ಬಾಗಿಲು ಬಡಿದು ತೆಗೆಯೋ ಪ್ರಯತ್ನದಲ್ಲಿದ್ದಾರೆ. ಸೊಂಟದ ಬಳಿ ನಿಂತ್ಕೊಂಡಿದ್ದ ದೇಹವನ್ನ ಸಾವರ್ಕರ್ ಏನ್ ಹೇಳಿದ್ರು ಅಂತ ಗೊತ್ತಾ? ಅವರೇ ಹುಟ್ಟಾಕಿದ್ದ ಘೋಷಣೆ ಇದು. ನಾವೆಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಸಾವರ್ಕರ್ ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ ಅಂತ ಕರೆದ್ರು. ಆ ಘೋಷಣೆ ಹೇಗಿತ್ತು ಅಂದ್ರೆ, ಸಾವರ್ಕರ್ ಘೋಷಣೆ ಹೇಳ್ತಿದ್ದಂತೆ ದೇಹ ಸರ್ ಅಂತ ಹಾರಿ ಸಮುದ್ರಕ್ಕೆ ಬಿದ್ಬಿಟ್ಟು. ಸಮುದ್ರಕ್ಕೆ ಬಿದ್ದರೆ ತಪ್ಪಿಸ್ಕೊಂಡಂಗಲ್ಲ. ಹೇಗಿಂತ ಪೊಲೀಸರಿಂದ ಸತ್ತರೆ ಸಾಯಿ ಅಂತ ಗುಂಡು ಹಾರಿಸ್ತಾರೆ. ಇನ್ನೊಂದಷ್ಟು ಒಂದು ಸಣ್ಣ ಬೋಟ್ ತಗೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಸಾವರ್ಕರ್ ಇವರೆಲ್ಲರನ್ನೂ ಮೀರಿಸಿಕೊಂಡು ಇವೆಲ್ಲರಿಗಿಂತ ಮುಂಚೆ ದಡವನ್ನು ಸೇರಿ ಆ ದಡವನ್ನು ಹತ್ತಿ ಓಡ್ತಾರೆ. ಅಲ್ಲಿ ಓಡಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಒಬ್ಬ ಫ್ರೆಂಚ್ ಪೊಲೀಸ್ ಸಿಕ್ಕ. ಇಲ್ಲ ಇವರು ಬಂದು ಹಿಡಿಯೋಕ್ಕಿಂತ ಮುಂಚೆ ಆ ಫ್ರೆಂಚ್ ಪೊಲೀಸ್ಗೆ ತಮಗ್ ಗೊತ್ತಿರೋ ಅರ್ಧ ಫ್ರೆಂಚ್ ಭಾಷೆಯಲ್ಲಿ ನೀನು ಜೈಲಿಗೆ ಕರ್ಕೊಂಡಾಗ ನಮ್ಮನ್ನು ಹಾಕು, ಪಟ್ಟು ಫ್ರಾನ್ಸ್ ಜೈಲಿಗೆ ನನ್ನ ಹಾಕು ಹಿಂಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿನ ಪೊಲೀಸ್ ಬಂದು ಆ ಪೊಲೀಸಿಗೆ ಲಂಚ ಕೊಟ್ಟು ಸಾವರ್ಕರ್ನ ಎಳ್ಕೊಂಡು ಬಂದು ವಾಪಸ್ ಸಾವರ್ಕರ್ನ ಕರ್ಕೊಂಡು ಭಾರತದ ಕಟ್ಟೆಯಲ್ಲಿ ನಿಲ್ಲಿಸಿದ್ರು. ಮಿತ್ರರೇ, ನಾನು ತುಂಬಾ ವೇಗವಾಗಿ ಓಡ್ತೀನಿ, ಸಮಯದ ಪರಿಧಿ ಹೆಂಗಾದ್ರೂ ಇದ್ದೇ ಇರುತ್ತೆ. ನನಗೆ ಹೇಳಲಿಕ್ಕೆ ಬಹಳ ಇದೆ. ಸಾವರ್ಕರ್ ಬಗ್ಗೆ ಹೇಳು ಅಂತಂದ್ರೆ ಅದು ಸಾವರ್ಕರ್ ನನಗಂತೂ ಸಾವರ್ಕರ್ ಅಂತ ಅದು ಭಾರತದಲ್ಲಿ ವಿವೇಕಾನಂದರ ಪ್ರೀತಿಯಿಂದ ಮನದು ಆಸೆ ಅಂದ್ರೆ ನನ್ನ ಅದೃಷ್ಟ ಕಟಕಟೆಯಲ್ಲಿ ನಿಲ್ಲಿಸಿ ಸಾವರ್ಕರ್ 1905ರಲ್ಲಿ ಮಾಡಿದ ಭಾಷಣಕ್ಕೆ ಪ್ರತಿಯಾಗಿ ಹತ್ಯೆಗೆ ಭಾರತಕ್ಕೆ ಬಂದೂಕಡಿಸಿರುವಂತ ಆರೋಪವನ್ನು ಅವರ ತಲೆ ಮೇಲೆ ಹೊಡಿ ಸಾವರ್ಕರ್ ಮಾಡುವ ಈ ತಪ್ಪುಗಳಿಗೆ ಸಾವರ್ಕರ್ ಶಿಕ್ಷೆ ಘೋಷಣೆ ಏನ್ ಗೊತ್ತಾ? ಅಂಡಮಾನಿನ ಕಾಲಾಪಾನಿ ಜೈಲಿನಲ್ಲಿ 2 ಜೀವಾವಧಿ ಶಿಕ್ಷೆಯನ್ನ ಸಾವರ್ಕರ್ಗೆ ಕೊಡಬೇಕು ಅಂತ. 2 ಜೀವಾವಧಿ ಶಿಕ್ಷೆ. ಬೇರೆಯವರೆಲ್ಲ ಇವತ್ತಿಗೆ ಜೀವಾವಧಿ ಶಿಕ್ಷೆ 14 ವರ್ಷ. ಅವರ ಅಮೆಂಡ್ಮೆಂಟ್ 25 ವರ್ಷಗಳ 1 ಜೀವಾವಧಿ ಶಿಕ್ಷೆ, ಅಂತದ್ದು 2 ಜೀವಾವಧಿ ಶಿಕ್ಷೆ. ಅಂದ್ರೆ 1900 ಅಂದ್ರೆ 50 ವರ್ಷಗಳ 2 ಜೀವಾವಧಿ ಶಿಕ್ಷೆ. ನಮ್ಗೆ ಕೇಳಿ ಅನೇಕರಿಗೆ ಸತ್ತು 50 ವರ್ಷ ಅಂಡಮಾನಿನ ಜೈಲ, ಇನ್ ಯಾಕಾದ್ರೂ ಬೇಕು ಬದುಕು ಅಂತ. ಸಾವರ್ಕರ್ 2 ಕೈಗಳನ್ನು ವಿಸ್ತಾರ ಮಾಡಿ ಹೇಳಿದ್ರಂತ, ಸಾಹೇಬ್ರೆ ಹಿಂದುವಾಗಿದ್ದು ಸಾರ್ಥಕ ಆಯ್ತು. ಎಲ್ರಿಗೂ ಆಶ್ಚರ್ಯ, ಹಿಂದೂ ಆಗೋದು ಬದುಕು ಏನ್ ಸಂಬಂಧ ಅಂತ. ಸಾವರ್ಕರ್ ಹೇಳಿದ್ರಂತೆ, ನೀವು ಕ್ರಿಶ್ಚಿಯನ್ರು ಪುನರ್ಜನ್ಮ ನಂಬಲ್ಲ. 2 ಜೀವಾವಧಿ ಶಿಕ್ಷೆ ಅಂದ್ರೆ 1 ಜೀವಾವಧಿ ಶಿಕ್ಷೆ ಅನುಭವಿಸಿ ಸತ್ತು ಮತ್ತೆ ಹುಟ್ಟಿ 2ನೇ ನುಡಿಸಿಕೊಂಡ ನನ್ನ ಶಿಕ್ಷೆ ಕೊಡೋ ನೆಪದಲ್ಲಿ ಅದು ಒಪ್ಪಿಕೊಂಡ ಹಿಂದುವಾಗಿದ್ದು ಸಾರ್ಥಕ ಬಿಡಿ ಅಂತ ಹೇಳಿದ್ರೆ ಹೇಗೆ ಸಾವರ್ಕರ್ ಅಂತ. ಇದ್ದರೆ ಜಗತ್ತಿನಲ್ಲಿ ಇವತ್ತಿನವರೆಗೂ 2 ಜೀವಾವಧಿ ಶಿಕ್ಷೆಯನ್ನ ಮೊದಲಿಗೆ ಪಡ್ಕೊಂಡಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದೆ ಅದು ಸಾವರ್ಕರ್ ಮಾತ್ರ ಅನ್ನೋ ರೆಕಾರ್ಡ್ ಕೂಡ ಅವರ ಹೆಸರಲ್ಲಿದೆ. ಆದ್ರೆ ಅಲ್ಲಿವರೆಗೂ ಭಾರತದ ಕ್ರಾಂತಿಕಾರಿಗಳು ಸುಳಿರಲಿಲ್ಲ, ಫ್ರಾನ್ಸ್ ಕ್ರಾಂತಿಕಾರಿಗಳು ಸುಳಿರಲಿಲ್ಲ. ಫ್ರಾನ್ಸ್ ನಲ್ಲಿ ಸಾವರ್ಕರ್ ಬಂಧಿಸಿದ್ದಾರೆ ಅಂತ ಹೇಳಿಕೊಂಡು ಕೇಸನ್ನು ಹಾಕಿ ಯಾವ ಕಾರಣಕ್ಕೂ ಸಾವರ್ಕರ್ ಅವರೊಂದು ಕೋರ್ಟ್ ಕೇಸ್ ಹಾಕಿದ್ರು. ಆದ್ರೆ ಆವಾಗ ಬ್ರಿಟಿಷರು ಮತ್ತು ಫ್ರೆಂಚರು ಯಾವುದೋ ಒಂದು ಯುದ್ಧದ ಕಾರಣಕ್ಕೋಸ್ಕರ ಒಳ್ಳೆ ಒಪ್ಪಂದದಲ್ಲಿದ್ದ ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಬ್ರು ಒಪ್ಪಂದ ಮಾಡ್ಕೊಂಡು ಸುಮ್ಮನೆ ಇರೋದಿದ್ರೆ ಹೇಗೆ ನ್ಯಾಯಾಲಯದಲ್ಲಿ ಬಂದಿದ್ರೆ ಸಾವರ್ಕರ್ ಬಿಡುಗಡೆ ಆಗಿರ್ತಿತ್ತು. ಆದ್ರೆ ಅವರು ದುರ್ದೈವ ಆಗ್ಲಿಕ್ಕಾಗಲಿಲ್ಲ. ಹೇಗೆ ನ್ಯಾಯಾಲಯದಲ್ಲಿ ಹೇಗೆ ಕೋರ್ಟ್ ನಲ್ಲಿ ಅವರ ಪರವಾಗಿ
ತೀರ್ಪು ಬರಲಿಲ್ಲ. ಜಗತ್ನಲ್ಲಿ ಮೊದಲ ಬಾರಿಗೆ ಒಬ್ಬ ರಾಜಕೀಯ ಕೈದಿಯ ಸುದ್ದಿ ಅಂತಾರಾಷ್ಟ್ರೀಯ ಇದೆ ಅಂದ್ರೆ ಅದು ಕೂಡ ಸಾವರ್ಕರ್ದೆ. ಎಷ್ಟೊಂದು ಫಸ್ಟ್ ಎಲ್ಲವೂ ಇದೆ. ಅದು ಯಾವ್ದಾದ್ರು ಅಷ್ಟು ಅಂತ ನಾನು ಹೇಳ್ತೀನೋ ಅದು ರಾಷ್ಟ್ರಭಕ್ತಿಯ ಪರಿಧಿಯಿಂದ ಆಚೆ ಎಲ್ಲವೂ ರಾಷ್ಟ್ರಭಕ್ತಿಯೊಳಗೆ ಸೇರ್ಕೊಂಡಿರುವಂತಹ ಅಪೂರ್ವ ಸಂಘಗಳು. ಸಾವರ್ಕರ್ನ ಕರ್ಕೊಂಡು ಹೋಗಿ ಅಂಡಮಾನಿನ ಜೈಲಿಗೆ ಕಳಿಸಬೇಕಾದ್ರೆ ಸಾವರ್ಕರ್ನ ಹಡಗು ಕೂರಿಸಿದ್ರು. ವಿಷವಾದ ಉಳಿದೆಲ್ಲ ಒತ್ತುಕೊಂಡಾಗ ಅಲ್ಕೊಂಡಿರೋ ಜಾಗದಲ್ಲಿ ಅರ್ಧ ಕಟ್ ಮಾಡಿದ ಡ್ರಮ್ ಇತ್ತಂತೆ. ಸಾವರ್ಕರ್ ಮಾಜಿ ಜೀವನ್ ಟೇಬಲ್ ಬರೀತಾರೆ, ನನ್ನ ಜೀವಾದೀಶ ಬರೀತಾರೆ, ಮಾಡಿದ್ದಾರೆ. ತನಗೆ ವಿಶಾಲವಾದ ಜಾಗ ಸಿಕ್ಕಿದೆ ಅಂತ ಖುಷಿ ಪಟ್ಟ ಸಾವರ್ಕರು ಸಂಜೆ ವೇಳೆ ಗೊತ್ತಾಯ್ತು ಈ ವಿಶಾಲವಾದ ಜಾಗ ಅದಲ್ಲ, ಅದು ಯಾಕೆ ಅಂದ್ರೆ ಆ ಡ್ರಮ್ ಇರುವಂತ 400 ಜನ ಅನೇಕ ದಿನಗಳ ಪ್ರವಾಸ ಅದರಲ್ಲಿ ಮಲಬೆ ಸಾವರ್ಕರ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ ಮಾಜಿ ಜೀವನ್ ಟೇಬಲ್ ರಾಮಕೃಷ್ಣ ಪರಮಹಂಸರಂತವರು ಮಲದೊಂದಿಗೆ ಸಾಧನೆ ಮಾಡೋದನ್ನೇ ಶ್ರೇಷ್ಠ ಅಂತ ಭಾವಿಸಿದ್ರು. ಅದರಲ್ಲಿ ಮಲವೇ ಹರಿದು ಸಾಧನೆಗೆ ಅವಕಾಶ ಮಾಡಿಕೊಂಡೆ, ನಾನು ತಲೆ ಕೆಡಿಸ್ಕೊಳ್ಬೇಕು ಅಂತ ಸಾವರ್ಕರ್ ಜೈಲಿಗೆ ಹೋಗೋಕ್ಕಿಂತ ಸಾಧನೆಯ ಬಲನೆ ಹೋಗಿದ್ರು. ಸಾವರ್ಕರ್ ಯಾಕೆ ಗ್ರೇಟ್ ಗೊತ್ತಾ? ಅನೇಕ ದಿನಗಳ ಪ್ರವಾಸದ ನಂತರ ಹಡಗು ಹೋಗಿ ಅಂಡಮಾನಿನ ಹೊರಗೆ ನಿಂತಾಗ ಎಲ್ಲರೂ ಒಬ್ಬೊಬ್ಬರೇ ಹೇಳಿದ್ರಲ್ಲ, ಅವರು ಚಾಪೆಯನ್ನು ಸುತ್ತಿಕೊಂಡು ಸುರುಳಿ ಸುತ್ತಕೊಂಡು ಕಂಕಳಲ್ಲಿ ಇಟ್ಕೊಂಡು ಹಿಂದಿನಿಂದ ನೋಡ್ಕೊಂಡು ಮುಂದಕ್ಕೆ ಹೋಗಿ ನಿಂತರು. ಹಡಗಿನ ಡೆಕ್ ಮೇಲೆ ಬಂದು ನಿಂತ್ಕೊಂಡು ನೋಡಿದ ತಕ್ಷಣ ಅದ್ಭುತವಾದ ಅಂಡಮಾನ್ ಕಾಣಿಸ್ತು. ಸಾವರ್ಕರ್ ಏನ್ ಹೇಳ್ತಾರೆ ಗೊತ್ತಾ? ನಾನು ಆವತ್ತೇ ಅಂದ್ಕೊಂಡೆ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ ಯೋಚನೆ ಮಾಡಿ ಸಾವರ್ಕರ್ ಜಾಗದಲ್ಲಿ ನಾವು ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಸಾವರ್ಕರ್ ಅನ್ಕೊಂಡ್ರಂತೆ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಇಲ್ಲೊಂದು ಅದ್ಭುತ ನೌಕಾನೆಲೆ ಸ್ಥಾಪಿಸಬೇಕು. ಈ ನೌಕಾನೆಲೆ ಆ ಕಡೆ ಬರುವ ಎಲ್ಲ ತಡೆಯಬಲ್ಲಂತ ನೌಕೆ ಆಗಬೇಕು ಅಂತ ಸಾವರ್ಕರ್ ಮಾಡ್ತಾರೆ. ಸಾವರ್ಕರ್ಗೆ ಹಿಂದಿಂದ ಬಂದು ಸಾವರ್ಕರ್ ಮುಂದಕ್ಕೆ ನಡ್ಕೊಂಡು ಹೋದ್ರು. ಸಾವರ್ಕರ್ ಒಳಗೆ ಹೋದ ತಕ್ಷಣ ಅಲ್ಲಿ ಅವರಿಗೋಸ್ಕರ ಕಾಯ್ಕೊಂಡು ನಿಂತಿದ್ದ ಜೈಲರ್ ಹೆಸರು ಬ್ಯಾರಿ ಅಂತ, ಅತ್ಯಂತ ಕೂಲಿ. ಸಾವರ್ಕರ್ ದೇಹದ ಮೇಲೆ ಒಂದು ಬಿಲ್ಲೆ ಇತ್ತು, 2 ನಂಬರ್ ಇತ್ತು. ಆ ನಂಬರ್ ಭಯಾನಕ. ಮೊದಲನೇ ನಂಬರ್ 1910. ಸಾವರ್ಕರ್ ಅರೆಸ್ಟ್ ಆಗಿದ್ದ ದಿನ ಸಾವರ್ಕರ್ ಶಿಕ್ಷೆ ಶುರುವಾದ ಸಂದರ್ಭ. 2 ನಂಬರ್ 1960. ಸಾವರ್ಕರ್ಗೆ ರಿಲೀಸ್ ಆಗಬೇಕಾಗಿದ್ದ 50 ವರ್ಷದೊಳಗೆ ಈ 2 ನಂಬರ್ಗಳ ನಡುವೆ ಡಿ ಅಂತ ಒಂದು ಬರೆದಿತ್ತು. ಇವತ್ತು ಅಂಡಮಾನ್ ಜೈಲಿನಲ್ಲಿ ಇದೆ ಅದು. ಡಿ ಅಂತ ಬರೆದಿತ್ತು, ಇಂಗ್ಲಿಷ್ ಲೆಟರು. ಡಿ ಅಂದ್ರೆ ಡೇಂಜರ್ ಇದ್ದ, ಹುಷಾರಾಗಿ ನೋಡ್ಕೊಳ್ಳಿ. ಬ್ಯಾರಿ ಸಾವರ್ಕರ್ ನೋಡಿದ ತಕ್ಷಣ ಸಾವರ್ಕರ್ ಎದುರಿಸಬೇಕು. ಲೋ ಸಾವರ್ಕರ್ ಮಾತು ನೋಡಿ. ಲೋ ಸಾವರ್ಕರ್ 1960ರಲ್ಲಿ ನಾವು 66 ಬ್ರಿಟಿಷ್ ಸರ್ಕಾರ ಮೋಸ್ಟ್ಲಿ ಬಿಡಬಹುದು ಅಂತ. ಅದು ಗ್ಯಾರಂಟಿ ಇಲ್ಲ, ನಾನು ಹೇಳ್ಕೊಂಡು ಬಿದ್ದರೆ ಬಿಡಬಹುದು ಇಲ್ಲ ಅಂತ. ಸಾವರ್ಕರ್ ಏನ್ ಮಾಡಬಹುದು ಅಂತ ಊಹಿಸ್ಕೊಳ್ಳಿ. ಸಾವರ್ಕರ್ ಹೇಳಿದ್ರು, ಲೋ ಬ್ಯಾರಿ 1960ರವರೆಗೂ ನಿಮ್ ಸರ್ಕಾರ ಇತ್ತು, ಗ್ಯಾರಿ ನಿಮಗೆ. ಅದು ಸಾವರ್ಕರ್ ಮಾತ್ರ ಕೇಳಬಹುದಾಗೋ ಪ್ರಶ್ನೆ. ಸಾವರ್ಕರ್ ಜಾಗದಲ್ಲಿ ಮತ್ತಾರು ಈ ತರ ಕೇಳಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ. ಸಾವರ್ಕರ್ ಕೇಳಿದ ಪ್ರಶ್ನೆಗೆ ಗಾಬರಿ ಆದ ಬ್ಯಾರಿ ಒಂದು ಮರು ಮಾತಾಡದೆ ಒಳಗೆ ಗೊತ್ತಾಯ್ತು ಅವನಿಗೆ ಡಿ ಅಂತ ಯಾಕೆ ಹಾಕಿದ್ದಾರೆ ಅಂತ. ಸಾವರ್ಕರ್ಗೆ ಶಿಕ್ಷೆ ಶುರುವಾಯಿತು. ಶಿಕ್ಷೆ ಸಾವರ್ಕರ್ ತೆಂಗಿನ ನಾರನ್ನು ತೆಗೆದು ಅದರ ದಾರವನ್ನು ತೆಗೆದು ಅದನ್ನು ಹೊಸದು ಹಗ್ಗ ಮಾಡಬೇಕು. 3 ಪೌಂಡ್ ಹಗ್ಗ ಆಗಬೇಕು. ಹಗ್ಗ ಹೊಸಿತಾ ಸಾವರ್ಕರ್ ಕೈ ಮೇಲೆ ಬೊಬ್ಬೆಗಳು ಬಂದು ಉಲ್ಟಾ ಮಾಡಿ ಹೊಸಿದ್ರು. ಇಲ್ಲಿ ರಕ್ತ ಬಂತು. ತೊಡೆ ಮೇಲೆ ಹೊಸ್ಕೊಳ್ತಿದ್ರದ್ದು ಎಲ್ಲ ಸಾವರ್ಕರ್ ಬರೆದಿರೋದು, ನಾನು ಯಾವುದು ಹೇಳ್ತಿರೋದಲ್ಲ. ತೊಡೆ ಮೇಲೆ ಹೊಸ್ಕೊಳ್ಬೇಕಾದ್ರೆ ತೊಡೆ ಮೇಲೆ ಗಾಯಗಳಾದವು, ರಕ್ತ ಹರಿದು ರಕ್ತವಾಗಿರುವಂತ ಆ ಹಗ್ಗ 3 ಪೌಂಡ್ ಇಲ್ಲ ಅಂದ್ರೆ ರಾತ್ರಿ ಶಿಕ್ಷೆಗಳ. ನಾನು ಅಂಡಮಾನ್ನ ಜೈಲಿಗೆ ಹೋಗಿದ್ದೀನಿ, 2 ಸಲ ಭೇಟಿ ಕೊಟ್ಟಿದ್ದೀನಿ. ಪ್ರತಿ ಬಾರಿ ಭೇಟಿ ಕೊಡುವಾಗಲೂ ಸಾವರ್ಕರ್ ಹೆಂಗಿದ್ರು ಇಲ್ಲಿ ಅಂತ. ಒಂದು 6 ಅಡಿ 7 ಅಡಿ ಉದ್ದದ ಜಾಗ, ಒಂದು 4 ಅಡಿ ಅಗಲದ ಜಾಗ. ಆ ಸೆಲ್ಯುಲರ್ ಜೈಲು ಸಿಂಗಲ್ ಸೆಲ್ಸ್, ಒಬ್ಬೊಬ್ಬರಿಗೂ ಪ್ರತ್ಯೇಕವಾದ ಜೈಲು. ಆ ಜೈಲು ಹೆಂಗಿದೆ ಅಂತಂದ್ರೆ ಈ ಜೈಲಿನ ಬಾಗಿಲಿಗೆ ಇನ್ನೊಂದು ದೂರದ ಜೈಲಿನ ಕಿಟಕಿ, ಅದು ದೂರವೇ. ಒಬ್ಬರಿಗೂ ಮಾತಾಡ್ಲಿಕ್ಕೂ ಸಾಧ್ಯ. ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾಗಲ್ಲ. ಎಷ್ಟೋ ದಿನಗಳ ಕಾಲ ಆಶ್ಚರ್ಯ ಇತ್ತು. ಸಾವರ್ಕರ್ ಬಂದಾಗಿತ್ತು. ಸಾವರ್ಕರ್ ವರ್ಷಗಟ್ಟಲೆ ಅವ್ರ ಅಣ್ಣನ ನೋಡ್ಲಿಕ್ಕಾಗದೆ ಚಡಪಡಿಸಿದ್ರು. ಎಲ್ಲಿಂದ ಅದು ಬಹಳ ರೋಚಕವಾಗಿದೆ ಮಿತ್ರರಿಗೆ, ಹೇಳ್ಬಿಡ್ತೀನಿ. ಸಾವರ್ಕರ್ ಒಂದಿನ ಲೈನಲ್ಲಿ ನಿಂತಿದ್ರಂತೆ, ಮತ್ತೊಂದು ಲೈನಲ್ಲಿ ಸಾವರ್ಕರ್ ಅಣ್ಣ ನಿಂತಿದ್ರಂತೆ. ಸಾವರ್ಕರ್ ಅಣ್ಣ ಬಾಬಾಗೆ ಸಾವರ್ಕರ್ ಕಂಡ ತಕ್ಷಣ
ದೂರದಲ್ಲೇ ಕಣ್ಣು ಮಿಲಾಯಿಸ್ಬಿಟ್ವಲ್ಲ. ಸಾವರ್ಕರ್ ಗೊತ್ತಿತ್ತು ಅಣ್ಣ ಇಲ್ಲೇ ಇದ್ದಾನೆ ಅಂತ, ಆದ್ರೆ ಸಾವರ್ಕರ್ ಅಣ್ಣಗೆ ನನ್ನ ತಮ್ಮ ಬಂದಿದ್ದಾನೆ ಅಂತ ಗೊತ್ತೇ ಇರಲಿಲ್ಲ ವರ್ಷಗಟ್ಟಲೆ ಕಾಲ. ಯಾವಾಗ ತಮ್ಮನನ್ನು ನೋಡಿದ್ರೋ ಅಣ್ಣನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿದು ಬಿಡ್ತಂತೆ, ಲೈನ್ ಬಿಟ್ಟು ಹೋಗೋಂಗಿಲ್ಲ. ದೂರದಿಂದ ನೋಡಿದ್ರು, ನೋಡಿ ಹತ್ತಿರ ಬಂದ ಹೇಳಿದ್ರು, ತಾತ್ಯ ನೀನು ಬಂದ್ಬಿಟ್ಟೆ, ಇಲ್ಲಿ ಇನ್ನು ಸ್ವಾತಂತ್ರ್ಯ ಕೊಡಿಸು ಯಾರೋ ದೇಶಕ್ಕೆ ಅಂತ. ಹೇಗಿದ್ದಿರುವುದು ಅಣ್ಣನಿಗೆ ತಮ್ಮ ಮೇಲೆ ವಿಶ್ವಾಸ. ನನಗೆ ಆ ಸಾಲನ್ನು ಓದಿದ ತಕ್ಷಣ ಒಂದ್ಸಲ ಜುಮ್ ಬಂದ್ಬಿಡ್ತು ಮೈಯಲ್ಲಿ ಮುಳ್ಳಿಬಿಡ್ತು. ಯಾಕೆ ಗೊತ್ತಾ, ಸಾವರ್ಕರ್ ಅಣ್ಣನಿಗೆ ತಮ್ಮನ ಮೇಲೆ ಎಂತ ವಿಶ್ವಾಸ ಇತ್ತು ಅಂದ್ರೆ ತಮ್ಮನಿಗೆ ಆ ಸಾಮರ್ಥ್ಯ ಇದೆ ಅಂತ ಗೊತ್ತಿತ್ತು ಅವರಿಗೆ. ನೀನು ಇಲ್ಲಿ ಬಂದ್ಬಿಟ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋರು ಯಾರೋ, ನನ್ನ ಹೋರಾಟ ಮಾಡ್ತಿದ್ದಾನೆ, ಒಂದಲ್ಲ ಒಂದು ಸ್ವಾತಂತ್ರ್ಯ ಅನ್ನೋ ಕನಸಿನಲ್ಲಿ ಇಲ್ಲಿ ಕಾಲ ಕಳೆದಿದ್ದೀನಿ, ಯಾರು ಕೊಡೋದು ಅಂತ ಸಾವರ್ಕರ್ ಹೇಳ್ಕೊಳ್ತಾರೆ. ನನ್ನ ಹೆಂಗ್ ಕೇಳಿದಾಗ ನಂಗೆ ಏನಾದ್ರು ಕೊಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅಂತ. ಸಾವರ್ಕರ್ ಅವರು ಆ ಒಳಗೆ ಬೇಡಿ, ಆ ಬೇಡಿಗೆ ಹತ್ತಿದ್ರು ಅವರನ್ನ ನಿಂತ್ಕೊಂಡೇ ಇರ್ಬೇಕು. ಅಲ್ಲೇ ಮಲಮೂತ್ರ ವಿಸರ್ಜನೆ, ರಾತ್ರಿ ಕೆಲಸ 6 ಗಂಟೆಗೆ ನಿಂತ್ಕೊಂಡ್ರೆ ಬೆಳಗಿನ ಜಾವ 6 ಗಂಟೆಗೆ ಅದಕ್ಕೆ ಮತ್ತೆ ಕೆಲಸಕ್ಕೆ ಕಳಿಸ್ತಿದ್ರು. ನಿದ್ದೆ ಮಾಡಬೇಕಾಗಿ ಜಾಗುವುದೇ. ಸಾವರ್ಕರ್ ಅನೇಕ ತಿಂಗಳುಗಳ ಇಷ್ಟೊಂದು ಅವ್ರಿಗೆ ಕೊಡಲಿಲ್ಲ ಊಟ ಅಂತ. ಬೆಳಗ್ಗೆ 2 ರೊಟ್ಟಿ, ಸಂಜೆ 2 ರೊಟ್ಟಿ, ಅದರಲ್ಲೂ ಜನಗಳ ಸಹಾಯಗಳು 1 ರೊಟ್ಟಿ ಕಿತ್ಕೊಂಡು ತಾವು ತಿನ್ಬಿಡ್ತೀವಿ. 1 ರೊಟ್ಟಿ 2 ದಿನ ಬೇಕು. ಸಾವರ್ಕರ್ ಹೇಳ್ತಾರೆ, ರಾತ್ರಿ ಒಂದಷ್ಟು ಕೈದಿಗಳು ಹೋಗಿ ಸೊಪ್ಪನ್ನು ಕಿತ್ಕೊಂಡು ಬರ್ತಿದ್ರು. ಈ ಬೆಳಗಿನ ಜಾವ ಹೋಗ್ತಿದ್ರಿಂದ ಅವ್ರಿಗೆ ಏನಿರುತ್ತೆ ಗೊತ್ತಾಗ್ತಿರ್ಲಿಲ್ಲ. ಹಾವು ಅಲ್ಲಿ ಚೇಳು ಎಲ್ಲ ತಗೊಂಡ್ಬಂದ್ಬಿಡ್ತಿದ್ರ, ಜೊತೆಗೆ ಕುದ ನೀರಿಗೆ ಅದನ್ನು ಹಾಕಿ ಹೋಗ್ಬಿಡ್ತಿದ್ರು. ಅದೇ ಸೊಪ್ಪಿನ ಸಾರು. ಸಾವರ್ಕರ್ ಹೇಳ್ತಾರೆ, ಅನೇಕ ಬಾರಿ ತಟ್ಟೆಯಲ್ಲಿ ರೊಟ್ಟಿಯ ಜೊತೆಗೆ ಹಾವು ಚೇಳು ಮಿಶ್ರಿತವಾದ ಸೊಪ್ಪಿನ ಸಾರು ಇರ್ತಿತ್ತು. ಅವನ್ನ ಪಕ್ಕಕ್ಕೆ ಇಟ್ಟು ಸೊಪ್ಪಿನ ಸಾರಿನಿಂದ ಊಟ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನು ಚಿಕ್ಕನಲ್ಲಿ ದೇವರು ಮಾತುಟ್ಟಿದ್ದೀನಿ, ನನಗೆ ಸ್ವಾತಂತ್ರ್ಯ ಬರೋವರೆಗೂ ನಾನು ಜಾಗ ಖಾಲಿ ಮಾಡ ಅಂತ, ಸಾಯೋದಕ್ಕೂ ನನ್ನ ಪರ್ಮಿಷನ್ ಇರಲಿಲ್ಲ ಅಂತ. ಏನ್ ಆಲೋಚನೆ. ಸಾವರ್ಕರ್ ಹೇಳ್ತಾರೆ, ಹಬ್ಬದ ದಿನ ಸ್ಪೆಷಲ್ ಊಟ ಅಂತ ಗೆದ್ದಲು ಮಿಶ್ರಿತ ಅನ್ನವನ್ನು ನಾನು ತಂದುಕೊಡ್ತಾ ಇದ್ರು, ಆದ್ರೂ ನಾನು ಉಳ್ಕೊಂಡೆ ಆಗ. ಸಾವರ್ಕರ್ ಸಾವರ್ಕರ್ಗೆ ಗಾಣ ಸುತ್ತಿ ಎಣ್ಣೆ ಕೊಟ್ಟರು. ಸಾವರ್ಕರ್ ಎಣ್ಣೆ ತೆಗೆದ್ರು 3 ಪೌಂಡ್ ಎಣ್ಣೆ ತೆಗಿಬೇಕಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತ ರೆಸ್ಟ್ ಮಾಡ್ಲಿಕ್ಕೆ ಕೂತ್ರೆ ಎಣ್ಣೆ ಕಡಿಮೆ ಆಗುತ್ತೆ, ರಾತ್ರಿ ನಿಂತ್ಕೊಂಡಿರ್ಬೇಕಾದ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಸಾವರ್ಕರ್ ಏನ್ ಮಾಡ್ತಿದ್ದಂತೆ ಗೊತ್ತಾ, ತಟ್ಟೆನ ಕೈಯಲ್ಲಿ ಹಿಡ್ಕೊಂಡು ಗಾಣವನ್ನು ಸುತ್ತುತ್ತಾ ಕಷ್ಟಪಟ್ಟು ಊಟ ಮಾಡ್ತಿದ್ದಾರೆ. ಯಾವ್ದಾದ್ರು ಕೆಲವು ಕೈದಿಗಳು ಇರ್ತಾರಲ್ಲ, ಸಿಕ್ಕಾಪಟ್ಟೆ ಕೆಟ್ಟ ಕೈದಿಗಳು ಅಂತ ಅನ್ಸ್ಕೊಂಡವರು, ಅವ್ರು ಬಂದು ಯಾರು ನೋಡ್ಕೊಳ್ಳಿಕ್ಕೆ ಇಲ್ಲದೆ ಹೋದಾಗ ಬೇಗ 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 ಸುತ್ತಕೊಟ್ಟು ಸಾವರ್ಕರ್ಗೆ ಸ್ವಲ್ಪ ಹೆಲ್ಪ್ ಮಾಡಿಟ್ಟು ಹೋಗ್ತಿದ್ದಾರೆ ಅಂತ ಹೇಳ್ತಿರ್ಬೋದು. ಮಿತ್ರ, ಮೈಸೂರಿನಲ್ಲಿ ಸಾವರ್ಕರ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಒಬ್ಬ ಲಾಯರ್ ಬಂದ್ರು, ನಂಗೆ ಮರೆಯಕ್ಕಾಗಲ್ಲ ಮಾತಾಡ್ತಾರೆ. ಲಾಯರ್ ತುಂಬ ಚಕ್ರವರ್ತಿ, ನನ್ನ ಮನೆಗೆ ಬರಲೇಬೇಕಲ್ಲ, ನಮ್ಮ ಮನೇಲಿ ಒಂದು ಸಾವರ್ಕರ್ ನೀನು ಬರಬೇಕು ಅಂತ. ನಾನು ಸರಿ ಅಂತ ಹೋದ್ರೆ ಅವ್ರು ತಮ್ಮ ಅಜ್ಜಿ ಚಿತ್ರವನ್ನು ತೋರಿಸಿ, ನಮ್ಮ ಅಜ್ಜಿ ಕೂದಲೆಲ್ಲ ಜಟ್ಟೆ ಹೋಗಿತ್ತು ನೋಡಿ ಅಂತ ತೋರಿಸಿದ್ರು. ವಿಶೇಷ ಏನೊಂದು ಸಾವರ್ಕರ್ಗೆ ಸಂಬಂಧ ಏನಂದ್ರು ಗೊತ್ತ, ಸಾವರ್ಕರ್ ಗಾಣದಲ್ಲಿ ಎಣ್ಣೆ ತೆಗಿತಾರೆ ಅನ್ನೋ ಸುದ್ದಿ ನಮ್ಮ ಅಜ್ಜಿ ಎಣ್ಣೆ ಹಾಕೋದನ್ನ ಬಿಟ್ಬಿಟ್ರು. ಹಾಗಿದ್ರೆ ಸಾವರ್ಕರ್ ಎಣ್ಣೆ ಎಲ್ಲ ಬಂದಾಕ್ಬಿಟ್ರೆ ನನ್ನಷ್ಟು ಕೃತಜ್ಞರು ಯಾರು ಇಲ್ಲ. ನನ್ನ ಅಜ್ಜಿ ತಲೆಗೆ ಎಣ್ಣೆ ಹಾಕೋದನ್ನ ಬಿಟ್ಬಿಟ್ಟಿದ್ರು ಚಕ್ರವರ್ತಿ ಅಂದಾಗ ನನಗಂತೂ ಇವತ್ತಿಗೂ ಮರೀಲಿಕ್ಕೆ ಸಾಧ್ಯ. ಅನ್ನೋಂತ ನಮಸ್ಕಾರ ಮಾಡಿದ್ವಾ, ಈ ದೇಶ ಹೆಂಗ್ ಪ್ರತಿಸ್ಪಂದಿಸಪ್ಪ ಸಾವರ್ಕರ್. ಸಾವರ್ಕರ್ ಹೊರಗಡೆ ಇದ್ದಷ್ಟು ಕಾಲ ಜನರಿಗೆ ಪ್ರೇರಣೆ ಕೊಟ್ಟಿದ್ರು ಸರಿ, ಸಾವರ್ಕರ್ ಜೈಲಿಗೆ ಹೋಗಿ ಎಣ್ಣೆಗೂ ಪ್ರೇರಣೆ ಕೊಟ್ಟಿದ್ರಲ್ಲ. ಸಾವರ್ಕರ್ ಕಾರಣದಿಂದಾಗಿ ವಿದೇಶದಲ್ಲಿ ಯಾವ ಗದ್ದ ಚಳುವಳಿ ಶುರುವಾಗಿತ್ತು, ಯಾವ ಗದ್ದ ಚಳುವಳಿಗೆ ಸಾವರ್ಕರ್ ಪ್ರೇರಣೆಯ ಸ್ರೋತವಾಗಿದ್ರು, ಅದೇ ಗದಗ ನಾಯಕರು ಸಾವರ್ಕರ್ ಈ ಚಿತ್ರವನ್ನ, ಗಾಣದ ಎಣ್ಣೆ ತೆಗೆಯುವ ಚಿತ್ರವನ್ನ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿ ಇಡೀ ದೇಶದಲ್ಲಿ ಅವರು ಚಳವಳಿ, ಪತ್ರ ಚಳವಳಿ, ಸಹಿ ಚಳವಳಿ ಶುರು ಮಾಡಿದ್ರು. ಸಾವರ್ಕರ್ ಬಿಡುಗಡೆ ಆಗಬೇಕು, ಅನೇಕ ಸಹಿ ಮಾಡಿದ್ರಲ್ಲಿ ಪ್ರಮುಖರು ಒಬ್ಬರು ಗಾಂಧೀಜಿ ಕೆಲಸ ಮಾಡ್ತಿರೋರು ಹೋಗ್ತೀವಿ. ನಮ್ಮ ಶಾಂತಿ ಮಾರ್ಗ, ಅವ್ರದ್ದು ಕ್ರಾಂತಿ ಮಾರ್ಗ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಬಿಡಿ, ಅದೇ ದೇಶದವರೆಲ್ಲ ಯಾವ ಈ ಸಮನ್ವಯ ಅಂದ್ರೆ ಆಫ್ಟರ್ 11 years ಸಾವರ್ಕರ್ನ ಬಿಡ್ಲೇಬೇಕಾಗುತ್ತೆ. ಜೀವನದಲ್ಲಿ ಒಮ್ಮೆ ಯಾವತ್ತಾದ್ರೂ ತರುಣರಿಗೆ ಅವಕಾಶ ಸಿಕ್ಕಿದ್ರೆ ಅಂಡಮಾನಿನ ಜೈಲಿಗೆ ಬನ್ನಿ. ಸಾವರ್ಕರ್ ಕಳೆದಿರುವುದು ಅಂತ ಒಂದು ಜೈಲಿನಲ್ಲಿ ಹೋಗಿ ಕೂತ್ಕೋಬೇಕಾದ ಸಾವರ್ಕರ್ ದೊಡ್ಡ ಕವಿ ಅಲ್ವಾ, ಆ ಕವಿ ಪುಣ್ಯಾತ್ಮನಿಗೆ ಕೈಯಲ್ಲಿ ಒಂದು ಪೆನ್ಸಿಲ್, ಒಂದು ಪೇಪರ್ ಇಲ್ಲದೆ ಹೋದಾಗ ಯಾಕೆ ಕಟ್ಟಾಗುತ್ತೆ ಅಂತ ಅಂದಾಗತ್ತೆ. ಆ ಸಾವರ್ಕರ್ ಸುಮ್ಮನಿರೋ ಅಂಶ ಅಲ್ಲ, ತಮ್ಮ ಕೈ ಹಾಕಿರೋ ಬೇಡಿಗಿರುವಂತ ಗೋಡೆಯ ಮೇಲೆ 14,000 ಪುಣ್ಯಾತ್ಮ ಅಷ್ಟನ್ನು ಗಿಡ ಮಾಡಿ ವಾಪಸ್ ಬಂದು ಪ್ರೊಡ್ಯೂಸ್ ಮಾಡಿ
ಮತ್ತೆ ಜವಾಹರ್ಲಾಲ್ ನೆಹರು ತರ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಹಂಗಂದ್ರೆ ತಪ್ಪು ತಿಳ್ಕೊಳ್ಬೇಡಿ. ಜವಾಹರ್ಲಾಲ್ ನೆಹರು ಅದ್ಭುತವಾಗಿದೆ, ಜವಾಹರ್ಲಾಲ್ ನೆಹರು ಆಟೋಬಯೋಗ್ರಫಿ ಹಂಗಿದೆ ಹಿಂಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇನ್ನು ಉಳಿಸಿ ಟೈಮ್ ಊಟ ಕೊಟ್ಟು ನಿಮ್ಗೆ ಪೇಪರ್ ಪೆನ್ನು ಕೊಡ್ತೀವಿ, ಬೇಕಿದ್ರೆ ಟೈಪ್ ಮಾಡ್ಕೊಳ್ಳಿ, ಸ್ಟೆನೋಗ್ರಾಫರ್ ಕೊಡ್ತೀವಿ ಅಂತ ಕೂರಿದ್ರೆ ಅವರೇನು ಯಾರಿಗಿದ್ರು. ಸಾವರ್ಕರ್ ಕಲಾಕೃತಿಗೆ ಜಗತ್ತಿನ ಮತ್ತೊಂದು ಕೃತಿ ಸಾಟಿಯಾಗಿ ನಿಲ್ಲಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಕಮಲಾಕೃತಿ ಯಾವ ವ್ಯವಸ್ಥೆ ಇಲ್ಲದೆ ಹೋದಾಗ ಕೋಣೆ ಕಲಿಯುವಂತ ಕಾವ್ಯ, ಆ ಕೋಟೆಗಳಿಗೆ ವೈಟ್ ವಾಶ್ 2 ವರ್ಷಕ್ಕೋ 3 ವರ್ಷ ಹೇಗಿರ್ಬೋದು ಸಾವರ್ಕರ್. ಯಾರು ಜೈಲಿನಿಂದ ಹೋಗುವಂತ ವ್ಯವಸ್ಥೆ ಇರೋದು ಅಂತವರಿಗೆ ಸಾವರ್ಕರ್ ಕರ್ಕೊಂಡು ಅದನ್ನು ಬೈಯಟ್ ಮಾಡಿಸೋ ಪ್ರಯತ್ನ ಮಾಡ್ತಿದ್ರಂತೆ. ಊರಿಗೆ ಹೋಗಿ ಒಪ್ಪಿಸಿ ಪಬ್ಲಿಷ್ ಮಾಡ್ತಿದ್ರು. ಸಾವರ್ಕರ್ ಈ ಕಾವ್ಯಗಳನ್ನೆಲ್ಲ ಹೇಳ್ತಾ ಎದುರುಗಡೆ ಸೆಲ್ಗಳ ಹೊರಗಡೆ ಮೈನಾ ಹಕ್ಕಿಗಳು ಕೂತಿರ್ತಿದ್ವಲ್ಲ, ಸಾವರ್ಕರ್ ಹೇಳ್ತಾರೆ, ಮೈನಾ ಹಕ್ಕಿಗಳೇ ನೀವು ನನ್ನ ದೇಶದ ನೀವು ನನ್ನ ಮುಟ್ಟಿಸಿರ ಅಂತ ಮೈನಾ ಹಕ್ಕಿಗೆ ಮಾತಾಡ್ತಾರೆ. 11 ವರ್ಷಗಳ ಯಾತನೆಯ ಬದುಕು. ಸಾವರ್ಕರ್ ಯಾತನೆ ಬದುಕು ಕಳೆದು ಅಲ್ಲಿದ್ದಾಗೂ ಸುಮ್ಮನೆ ಇರಲಿಲ್ಲ. ಹೇಳಲಿಕ್ಕೆ ಬಹಳ ವಿಚಾರಗಳಲ್ಲ. ಸಾವರ್ಕರ್ ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಾಗಲೇ ಉರ್ದು ತುಂಬಾ ಹರಡಿತ್ತು. ಸಾವರ್ಕರ್ ದೇವನಾಗರಿಯನ್ನು ವಾಪಸ್ ತಂದರು. ಸಾವರ್ಕರ್ ಎಷ್ಟರ ಮಟ್ಟಿಗೆ ಹಿಂದಿ ಪ್ರಚಲಿತಗೊಳಿಸಿದ್ರು ಅಂದ್ರೆ ಇವತ್ತು ನೀವು ಅಂಡಮಾನಿಗೆ ಖುಷಿ ಪಡ್ತೀರಿ. ಯಾಕೆ ಖುಷಿ ಆಗುತ್ತೆ ಅಂದ್ರೆ ಅಂಡಮಾನ್ನಲ್ಲಿ ಕರ್ನಾಟಕದಲ್ಲಿ ಇರೋಕ್ಕಿಂತ ಹೆಚ್ಚು ಹಿಂದಿ. ಹಾಗೇನಾದ್ರೂ ಅಂಡಮಾನ್ ಇಲ್ಲಿ ಉಳಿದಿದೆ. ಅದಕ್ಕೆ ಮೇಜರ್ ರೀಸನ್ ವಿನಾಯಕ ದಾಮೋದರ ಸಾವರ್ಕರ್ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಅಂತ. ಸಾವರ್ಕರ್ ದೊಡ್ಡ ಕವಿಯಾಗಿದ್ದಷ್ಟೇ ಅಲ್ಲ, ಮರಾಠಿಯನ್ನ ಪತ್ರಿಕೆಗಳಿಗೆ ಸೂಕ್ತವಾಗಿ ಬಳಸಲಿಕ್ಕೆ ಏನ್ ಮಾಡಬೇಕು ಅದು ಸಾವರ್ಕರ್ ಬಂತರ ಆ ಕೆಲಸ ಕೂಡ ಮಾಡಿದ್ರು. ಆಫ್ಟರ್ 11 years ಸಾವರ್ಕರ್ ಬಿಡುಗಡೆ ಮಾಡಬೇಕು ಅಂತ ಈ ದೇಶದ ಕೂಗು ಜಾಸ್ತಿ ಆದಾಗ ಲೆಟರ್ ಹೋಯ್ತು. ಸಾವರ್ಕರ್ ಬಿಡುಗಡೆ ಮಾಡಿದ್ರು. ಅಣ್ಣ ತಮ್ಮ ವಾಪಸ್ ಬಂದ್ರು. ಸಾವರ್ಕರ್ ಬೀಳ್ಕೊಡುಗೆ ದಿನ ಎಲ್ಲ ಕೈದಿಗಳು ಮಾಡಿ ಸಾವರ್ಕರ್ ಸೆಲ್ನಲ್ಲಿ ಮುಕ್ಕಾಲು ಪಾಪ್ಯುಲರ್ ಆಗಿರ್ಬೋದು. ಸಾವರ್ಕರ್ ಹೊರಟಿಗೆ ಅವ್ರಿಗೆ ಎಲ್ಲ ಕೈದಿಗಳು ಲೈನಲ್ಲಿ ನಿಂತಿದ್ರು. ಒಂದು ಹೆಣ್ಮಗಳು ಸಾವರ್ಕರ್ನ ತುಂಬಾ ಆರಾಧಿಸ್ತಾ ಇದ್ದ ಹೆಣ್ಮಗಳು ಅವತ್ತು ಬೆಳಗ್ಗಿನ ಸಾವರ್ಕರ್ ಹೊಡೋ ಹೆಣ್ಣುವರೆಗೂ ನಾನು ಕಳಿಯ ಪುಟ್ಟ ಪುಟ್ಟ ಹೂಗಳಿಂದ ಮಾಡಿದ್ದೆ. ಅಂಡಮಾನಲ್ಲಿ ಒಂದೇ ಒಂದು ಸಲ ಡಿಸಿಪ್ಲಿನ್ ತಪ್ಪಿದ್ರೆ ಕೆಲವೊಂದ್ಸಲ ಚಾನ್ಸು ಇರುತ್ತೆ. ಅಂತ ಸಂದರ್ಭದಲ್ಲಿ ಸಾವರ್ಕರ್ ಇನ್ನೇನು ಕಾಣಬೇಕು ನಿಂತಿದ್ದ ಹೆಣ್ಣು ಲೈಟ್ ಓಡಿ ಬಂದು ಸಾವರ್ಕರ್ ಕುತ್ತಿಗೆ ಹಾರ ಹಾಕ್ಬಿಟ್ಟು ಓಡೋ ವಾಪಸ್ ತುಂಬಾ ಆಹಾರ ತೆಗಿಲೇ. ಅಂದ್ರೆ ಸಾವರ್ಕರ್ 20 ವರ್ಷ ಆದಾಗ ಶತ್ರುಜಯ ಅನ್ನುವಂಥ ಬಿರುದನ್ನ ಸಾವರ್ಕರ್ ಕೊಟ್ಟು ಹಾರಳ ಮೇಲೆ ಹಾರ ಹಾಕಿದ್ರಲ್ಲ ಸಾವರ್ಕರ್, ನೀವು ಎಷ್ಟೇ ಹಾರ ಹಾಕಿದ್ರು ಅವರ ಹೆಣ್ಮಗಳು ಹಾಕಿದ ಹಾರವನ್ನ ನನ್ನ ಜೀವನದಲ್ಲಿ ನಾನು ಸಾಧ್ಯವೇ ಇಲ್ಲ. ಪ್ರೇಮ ವಾಪಸ್ ಸಾವರ್ಕರ್ಗೆ ಆಚೆ ಹೋಗಬಾರದು ಅಂತ ಗೃಹ ಬಂಧನದಲ್ಲಿದ್ದ ಸಾವರ್ಕರು ಅಲ್ಲಿಕೊಂಡೆ ಹಿಂದುತ್ವದ ವ್ಯಾಖ್ಯಾನ ಶುರು ಮಾಡಿ ಸಾವರ್ಕರ್ ಹೋಗಿ ವಾಪಸ್ ಬೆಳೆಗೆ ಈ ಕ್ರಾಂತಿಯ ಹೆಸರನ್ನ ಚೇಂಜ್ ಆಗಿಬಿಟ್ಟಿತ್ತು. ಇಲ್ಲಿ ಗಾಂಧೀಜಿ ಎಲ್ಲರೂ ಶಾಂತಿ ಮಾತಾಡ್ತಿದ್ರು. ಸಾವರ್ಕರ್ ಸಹಿಸೋಕ್ಕಾಗಲಿಲ್ಲ. ನಾವು ಇಟ್ಟೆಲ್ಲ ಕೆಲಸ ಮಾಡ್ಬಂದ್ವಿ, ಎಲ್ಲರೂ ಶಾಂತಿಯ ಜಪ ಮಾಡ್ತಿರಲ್ಲ, ಬ್ರಿಟಿಷರಿಂದ ಓಡ್ತಾರಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದ್ದರಿಂದ ಅವರು ಹಿಂದುತ್ವದ ಕಡೆಗೆ ಜಾಸ್ತಿ ಕೊಡ್ತಾ ಹಿಂದುತ್ವದ ಒಳಗೆ ಸೇರ್ಕೊಂಡಿರುವಂತ ಜಾತಿಯ ಮತ ವಿಷ ಬೀಜವನ್ನ ಕಿತ್ತು ಬಿಸಾಕಿ ಹೊಸ ಭಾರತವನ್ನು ಕಟ್ಟಬೇಕು ಅಂತ ರತ್ನಗಿರಿ ಒಂದು ಮಂದಿರ ಕಟ್ಟಿದ್ದಾರೆ. ಯಾವತ್ತಾದ್ರೂ ಹೋಗಿ ಬನ್ನಿ, ಪತಿತ ಪಾವನ ಮಂದಿರ ಕರೀತಾರೆ. ಯಾವಾಗ ಎಲ್ಲ ಜಾತಿ ಜನರಿಗೆ ಬಿಡಲ್ಲ ಅಂತ ಗೊತ್ತಾಯ್ತು, ಅವರು ಪತಿತ ಪಾವನ ಮಂದಿರವನ್ನ ಕಟ್ಟಿ ಅಲ್ಲಿಗೆ ಮಹಾರ್ ಜಾತಿಯ ಜನಾಂಗದವರಿಗೆ ತಾವೇ ಟ್ರೈನಿಂಗ್ ಅವನ ಕೈಯಲ್ಲಿ ಪೂಜೆ ಮಾಡಿಸುವಂತ ವಾತಾವರಣ ಮಾಡಿದ್ರು. ಅಷ್ಟೇ ಅಲ್ಲ, ಅವರ ಪತಿತ ಪಾವನ ಮಂದಿರ ಎಷ್ಟು ಚೆನ್ನಾಗಿದೆ ಅಂದ್ರೆ ಗರ್ಭಗುಡಿಯವರೆಗೂ ಬಂದ ಪ್ರತಿಯೊಬ್ಬ ಹೋಗಿ ಸಾಕ್ಷಾತ್ ಅಲ್ಲಿರುವಂತಹ ಭಗವಂತನಿಗೆ ಪ್ರಣಾಮ ಮಾಡಿ ಮುಟ್ಟಿರಬಹುದಾದಂತ ವಾತಾವರಣವನ್ನ ಸಾವರ್ಕರ್ ನಿರ್ಮಾಣ ಮಾಡಿಕೊಟ್ಟು ಹೇಳು ಹಿಂದೂ ಧರ್ಮ ಹಿಂಗಾಗಬೇಕು. ಸಾವರ್ಕರ್ ಎಂತ ಚಾನ್ಸ್ ತಗೊಂಡು ಅಂತಂದ್ರೆ ಒಂದು ಸಲ ಸಾವರ್ಕರ್ ನೋಡ್ಲಿಕ್ಕೆ ಅಂತ ಬಂದಿದ್ದ. ಸಾವರ್ಕರ್ ನೀವು ತುಂಬಾ ಹಿಂದುತ್ವ ಅಂತ ಹೇಳಿರ್ತೀರಿ, ನೀವು ಹಿಂಗೆ ಹಿಂದುತ್ವ ಅಂತ ನಾವು ಸುಮ್ಮನೆ ಇರಲ್ಲ, ಎಲ್ಲರ ಮುಸಲ್ಮಾನರು ಈ ದೇಶ ಬಿಟ್ಟು ಹೊರಗೆ ಹೋಗ್ಬಿಡ್ತೀವಿ ಅಂತ ಗಾಂಧೀಜಿ ಜೊತೆ ಡೀಲ್ ಮಾಡಿ ಗಾಂಧೀಜಿ ಹೇಳಿದ ತಕ್ಷಣ ತುಮರೆ ಭಾಯಿ ಹೋ ಹಿಂದೂ ಮುಸಲ್ಮಾನ ಭಾಯಿ ಹೇ ಐಸೆ ಮತ್ ಕೇನ ಅಂತ ತಪ್ಕೊಂಡ್ಬಿಡು. ಸಾವರ್ಕರ್ ಜೊತೆ ಡೀಲ್ ಮಾಡಿ ಗೊತ್ತಿರಲಿಲ್ಲ.
ಯಾವಾಗ ನಾವೆಲ್ಲ ದೇಶಕ್ಕೆ ಹೋಗ್ತೀವಿ ಅಂತಂದ್ರು 1818 ಅದಕ್ಕೇನಂತೆ ಪ್ರತಿನಿತ್ಯ ಟ್ರೈನ್ ಹೋಗುತ್ತಲ್ಲ, ಎಲ್ಲರೂ ಟಿಕೆಟ್ ನಾನು ಕೊಡ್ತೀನಿ ಅಂದ ತಕ್ಷಣ ಕೋಪ ಬಂತು. ಕೂತಿದ್ದವ್ರು ಹೇಳ್ದ, ಸಾವರ್ಕರ್ಜಿ ತುಂಬಾ ಎತ್ತರ ಇತ್ತಲ್ಲ, ಅವ್ರದ್ದು ಆರ್ಡಿನರಿ ಹೈಟ್ ಬಹಳ ಎತ್ತರ ಇದ್ದಂತ ಇದ್ದ, ನಾನ್ ನಿಮ್ಮನ್ನು ಒಂದೇ ಸಲ ತಪ್ಪಿಗೂ ಸಾಯಿಸಿ ಬಿಡಬಲ್ಲ, ಅಷ್ಟು ಸಾಮರ್ಥ್ಯ ಇದೆ ನನಗೆ ಬರೀತಾರೆ. ಸಾವು ನಿಮ್ಮನ್ನು ಪಕ್ಕಕ್ಕೆ ಇಟ್ಟಂತೆ, ಪಕ್ಕಕ್ಕೆ ಹೇಳಿದ್ರೆ ಹೀಗೆ ಅಫ್ಜಲ್ ಖಾನ್ ಶಿವಾಜಿ ಮುಂದೆ ಬಂದು ನಿಂತುಕೊಂಡ. ಆಮೇಲೆ ಏನಾಯ್ತು ಇತಿಹಾಸ ಗೊತ್ತು. ಅಲಿ ಖಾನು ಒಂದು ಮಾತಾಡ್ಲಿಕ್ಕೆ ತಿರುಗಿದ, ಬಾಗಿಲವರೆಗೂ ಹೋಗಿ ನಿಂತ, ದುರ್ಗುಟ್ಕೊಂಡು ಹೊರಟ. ಸಾವರ್ಕರ್ ಬರೆದ್ರು, ಏನಂತ ಬರೆದ್ರು ಗೊತ್ತಾ? ಶಿವಾಜಿ ಆಗೋ ಒಂದೇ ಒಂದು ಅವಕಾಶವನ್ನು ತಪ್ಪಿಸ್ಬಿಡ. ಎಷ್ಟು ಕೆಲಸ ಮಾಡು ಅಂತಂದ್ರೆ, ಎಷ್ಟು ಜನರಿಗೆ ಪ್ರೇರಣಾ ಸೋತ ಆದ್ರು ಅಂತಂದ್ರೆ, ಅದೊಮ್ಮೆ ಸಾವರ್ಕರ್ ನೋಡ್ಲಿಕ್ಕೆ ಮಹಾತ್ಮ ಗಾಂಧೀಜಿನೂ ಬಂದಿದ್ರು. ಬೇರೆ ಸಾವರ್ಕರ್ ನೋಡ್ಲಿಕ್ಕೆ ಸುಭಾಷ್ ಚಂದ್ರ ಬೋಸ್ ಬಂದ್ರು, ಸುಭಾಷ್ ಬಾಬು ಬಂದ್ರು. ಸಾವರ್ಕರ್ ಕಂಡ್ರೆ ಅಪಾರವಾದ ಪ್ರೀತಿ ಅವರಿಗೆ. ಸುಭಾಷ್ ಬಾಬು ಸಾವರ್ಕರ್ ನೋಡ್ಲಿಕ್ಕೆ ಬಂದಾಗ ಮುಂದೇನ್ ಮಾಡ್ಬೇಕು ಅನ್ನೋ ಎಲ್ಲ ಚರ್ಚೆ ಬಿಟ್ಟಿತ್ತು. ಸುಭಾಷ್ ಬಾಬು ಕೇಳಿದ್ರು, ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ? ಸಾವರ್ಕರ್ ಕೇಳಿದ್ರು. ಸುಭಾಷ್ ಬಾಬು ಹೇಳಿ, ಎಲ್ಲ ತರುಣರು ಸೇರಿಸಿಕೊಂಡು ನಾವು ಈ ದೇಶದ ಎಲ್ಲ ಬ್ರಿಟಿಷ್ ಮೂರ್ತಿಗಳನ್ನ ಒಡೆದಾಕಬೇಕು ಅಂತ ಕೊಡ್ತೀನಿ. ಸಾವರ್ಕರ್ ಕೇಳಿದ್ರೆ ಏನಾಗುತ್ತೆ? ಇವಾಗ ವೆರಿ ಪ್ರಾಕ್ಟಿಕಲ್, ಆರ್ಡಿನರಿ ಅಂಶ ಅಲ್ಲ. ಅದರಲ್ಲೂ ಅಂಡಮಾನ್ ಜೈಲಿಗೆ ಹೋದ್ಮೇಲೆ ಮುಂದೆ ಇನ್ನೂ ಪ್ರಾಕ್ಟಿಕಲ್ ಆಗಿದ್ರು ಅವರಿಗೆ. ಒಂದು ದಿನ ಕಳ್ಕೊಂಡಿರಲಿಲ್ಲ. ಸುಭಾಷ್ ಬಾಬು ಕೇಳಿದ್ರು, ಹಂಗೇನಾದ್ರೆ? ಬಾಬು ಹೇಳಿದ್ರು, ಏನಾಗುತ್ತೆ? ಎಲ್ಲ ಕ್ರಾಂತಿಯ ಕಿಚ್ಚೇಳುತ್ತೆ, ಬ್ರಿಟಿಷರ ವಿರುದ್ಧ ತಿರ್ಕೊಳ್ತಾರೆ, ಹಂಗಾಗುತ್ತೆ ಹಿಂಗಾಗುತ್ತೆ. ಸುಭಾಷ್ ಬಾಬುಗೆ ಪ್ರಾಕ್ಟಿಕಲ್ ಆಗಿ ಸಾವರ್ಕರ್ ಹೇಳಿದ್ರು, ಏನೂ ಆಗಲ್ಲ, ನೀವಿನ್ ಕರೆ ಕೊಟ್ಟ ತಕ್ಷಣ ಮೊದಲನೇ ಮೂರ್ತಿ ಎಲ್ಲಿ ಹೊಡಿಲಿಕ್ಕೆ ಹೋಗ್ತೋ ಅಲ್ಲಿ ಬ್ರಿಟಿಷರು ಬರ್ತಾರೆ, ಪೊಲೀಸ್ ಬರ್ತಾರೆ, ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ, 2 ವರ್ಷ ಒಳಗಿರ್ತೀರಿ. ನೀವು ವಾಪಸ್ ಬರೋ ವೇಳೆಗೆ ಈ ಅಹಿಂಸಾವಾದಿಗಳು ಮತ್ತು ಜೋರಾಗಿರ್ತಾರೆ, ನಿಮ್ಮ ಮಾತು ಹೇಳೋರು ಯಾರು ಇರಲ್ಲ. ಕರೆಕ್ಟ್ ಏನ್ ಮಾಡ್ಲಿ? ಅವರು ಹೇಳಿದ್ರು, ವಿದೇಶಕ್ಕೆ ಹೋಗಿ ರಾಜಬಿಹಾರಿಗೂ ಸೈನ್ಯ ಕಟ್ಟಿದ್ದಾರೆ, ನಿಮ್ಮ ಬುದ್ಧಿವಂತಿಕೆಯಿಂದ ಸೈನ್ಯವನ್ನು ತೆಗೆದು ತೆಗೆದುಕೊಳ್ಳಿ, ಜರ್ಮನಿಗೆ ಹೋಗಿ, ಜಪಾನಿಗೆ ಹೋಗಿ, ಸಿಂಗಾಪುರ್ಗೆ ಹೋಗಿ, ಅವರೆಲ್ಲರೂ ಬ್ರಿಟಿಷರ ವಿರುದ್ಧ ಒಟ್ಟಾಗ್ತಾ ಇದ್ದಾರೆ, ಆ ಸೈನ್ಯವನ್ನು ತಗೊಂಡು ಭಾರತದಲ್ಲಿ ಆಕ್ರಮಣ ಮಾಡಿ ಸೂಚ್ಯವಾಗಿ ಹೇಳಿದ್ರು. ಅದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ ಮನೆಗೆ ಬಂದ್ರು, ಅವರು ಅಬ್ಸ್ಕೆಂಡ್ ಆಗಿದ್ರು, ಅಲ್ಲಿ ಹೋಗಿ ಸೈನ್ಯವನ್ನು ಕಟ್ಟಿದ್ರು, ಆಕ್ರಮಣ ಮಾಡಿದ ಸುಭಾಷ್ ಬಾಬು ಮೊದಲನೇ ಭಾಷಣದಲ್ಲೇ ಭಾರತದ ಒಬ್ಬ ಶ್ರೇಷ್ಠ ನಾಯಕ, ನಿಜ ಕೊಟ್ಟ ನಾಯಕರನ್ನ ಸ್ಮರಿಸಿಕೊಂಡು ನೆನಪಿಸಿಕೊಂಡಲ್ಲ, ಹಾಗೆ ನೆನಪಿಸಿಕೊಂಡಿದ್ದು ಮತ್ತೆ ಸಾವರ್ಕರ್ನ ಅನ್ನೋದು ಯಾವ ಕಾರಣಕ್ಕೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಂತರ ಅವರಿಗೆ ಥಾಟ್ ಕ್ಲಾರಿಟಿ ಇರಲಿಲ್ಲ ಅಂತ, ಏನ್ ಮಾಡಬೇಕು ಅಂತ ಗೊತ್ತಿತ್ತು. ಸ್ವಾತಂತ್ರ್ಯ ಏನ್ ಮಾಡಬೇಕು ಅನ್ನೋ ಕಲ್ಪನೆ ಸ್ಪಷ್ಟವಾಗಿತ್ತು ಅವರಿಗೆ. ಭಾರತವನ್ನು ಕಟ್ಟೋದು ಹೇಗೆ ಅಂತ, ಭಾರತವನ್ನು ಹೇಗೆ ನಿರ್ಮಾಣ ಮಾಡಬಹುದು ಅನ್ನೋದ್ರ ಕುರಿತಂತೆ ಅಪಾರವಾಗಿ. ಆದ್ರೆ ಭಾರತದಲ್ಲೇ ಅವರಿಗೆ ಪ್ರಾಣದಲ್ಲಿ ಬೆಂಬಲಿಲ್ಲ. ಈ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಸಾವರ್ಕರ್ ಯಾವ ಕಾರಣಕ್ಕೂ ಬ್ರಿಟಿಷರ ಪರವಾಗಿ ಸಾವರ್ಕರ್ನ ಫ್ಯಾಸಿಸ್ಟ್ ಅಂತ ಕೊಂಡಾರೆ. ಸಾವರ್ಕರ್ನ ಹಿಂದೂ ಮಹಾಸಭಾ ಲೀಡರ್ ಆಗಿರೋದ್ರಿಂದ ಮುಸಲ್ಮಾನ ವಿರೋಧಿ ಅಂತ ಅವರಿಗೆ ಪಟ್ಟ ಕಟ್ಟಿ ಉಳಿಸಿದ್ರು. ಅವರು ಮುಸಲ್ಮಾನರ ವಿರೋಧಿ ಅಂತ ಕರೆದು ಹಿಂದೂ ಮಹಾಸಭಾ ಯಾವ ಟೈಮ್ನಲ್ಲೂ ಎಲೆಕ್ಷನ್ ಅಲ್ಲಿ ಎಲ್ಲ ಇರೋ ತರ ಕಾಂಗ್ರೆಸ್ ಹೊಸ ಹೊಸ ಚಿಂತನೆಗಳನ್ನು ರೂಪಿಸಿತು. ಆದ್ರೆ ಸಾವರ್ಕರ್ ಪಾಠ ಮಾತ್ರ ಸ್ಪಷ್ಟವಾಗಿ ಈ ದೇಶದಲ್ಲಿ ಎಲ್ಲೆಲ್ಲಿ ಪಾಠ ಎಲ್ಲ ತರುಣರು ಅಲ್ಲಿ ಕೂತ್ಕೊಳ್ಳಿ, ಈ ದೇಶದಲ್ಲಿ ನೀವು ಎಲ್ಲ ಯಾರು ಏನ್ ಹೇಳಿ ಕೆಲಸ ಮಾಡಬೇಡ, ನೀವು ಸೈನ್ಯಕ್ಕೆ ಸೇರೋದನ್ನ ಬಿಡಬೇಡಿ. ಒಂದು ದಿನ ನಾನು ಹೇಳಿದ್ರ ಮಾತು ನಿಮ್ಗೆ ಅಂತ ಹೇಳಿದವಾಗಿ ಅನೇಕ ಯಾವಾಗ ಬಂತು ಈ ದೇಶ ಮುಸಲ್ಮಾನರು ಗೋಚಾಡಿದಾಗ ಅದನ್ನ ತಡೆಯಲ್ಲ ಸೈನಿದ್ದು ಹಿಂದೂಗಳು ಮಾತ್ರ. ಅದಾವಾಗ ಗೊತ್ತಾಯ್ತು, ಯಾವಾಗ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯ್ತು, ಕಾಶ್ಮೀರದ ಗೊತ್ತಾಯ್ತು ಯಾರ್ಯಾರು ಮುಸಲ್ಮಾನ ಸೈನಿಕರಿದ್ರು ಒನ್ ಫೈನ್ ಡೇ ರಾತ್ರೋರಾತ್ರಿ ಅವ್ರ ಪಾಕಿಸ್ತಾನ ತಿರ್ಕೊಂಡಾಗಿತ್ತು. ಅಲ್ಲಿ ಭಾರತವನ್ನ ಕಾಪಾಡಿದ್ದು ಮತ್ತೆ ಹಿಂದೂ ಸೈನಿಕರು. ಅನೇಕರು ಯಾವತ್ತು ಚರ್ಚೆಗೆ ತರಲ್ಲ, ಆದ್ರೆ ಮಿತ್ರ ಇದನ್ನು ಚರ್ಚೆಗೆ ತರಬೇಕು. ಯಾಕೆಂದ್ರೆ ಸಾವರ್ಕರ್ ಪ್ರೇರಣೆಯಿಂದಾಗಿ ಯಾರ್ಯಾರು ಸೈನ್ಯಕ್ಕೆ ಸೇರ್ಕೊಂಡ್ರು ಅವರು ಕೊನೆಯ ಕ್ಷಣದವರೆಗೂ ಭಾರತದ ಪರವಾಗಿ ನಿಂತರು ಅನ್ನೋದನ್ನ ಯಾವ ಕಾಲಕ್ಕೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ ದೂರದೃಷ್ಟಿ ಹಂಗಿತ್ತು. ಈ ದೇಶದ ಎಲ್ಲರೂ ಗೋಸ್ಕೊಂಡಿದ್ದ ಈ ದೇಶದ ನೇತಾರರು ಎಲ್ಲಿಗೂ ಹೋದ್ರೆ 1909ರಲ್ಲಿ ಸಾವರ್ಕರ್ಗೆ ಈ ದೇಶ ಸ್ವಾತಂತ್ರ್ಯ ನಂತರ ಸಾವರ್ಕರ್ನ ಮೂಲೆ ಸಾವರ್ಕರ್ಗೆ ನಯಾ ಪೈಸೆ ಕಿಮ್ಮತ್ತಿದ್ದಂತೆ ಮಾಡಿದ್ರು. ಕೊನೆಗೆ ಈ ದೇಶದಲ್ಲಿ ಎಲ್ಲಿವರೆಗೂ ಒಂದು ಸಾವರ್ಕರ್ ತಮ್ಮ ಜೀವನನ್ನ ತಾವೇ ಕೊನೆಗಾಣಿಸಿಕೊಳ್ಳಬೇಕು ಅಂತ ಆಲೋಚನೆ ಮಾಡುವ ಮಟ್ಟಿಗೆ ಗಾಂಧೀಜಿ ಗಾಂಧಿ ನಾಥುರಾಮ್ ಸಾವರ್ಕರ್ ಒಂದೆರಡು ಸಲ ಮಾಡಿದ ಅನ್ನೋ
ನೆಪವನ್ನೇ ಮುಂದಿಟ್ಟುಕೊಂಡು ಗಾಂಧೀಜಿ ಹತ್ಯೆಗೆ ಕಾರಣವೇ ಸಾವರ್ಕರ್. ನೆಹರು ಪಾತ್ರ ತುಂಬಾ ದೊಡ್ಡದಿತ್ತು, ಅದಕ್ಕೋಸ್ಕರ ಹೇಳ್ತಿದ್ದೆ. ಸ್ವತಃ ಅಂಬೇಡ್ಕರ್ ಸ್ಪಷ್ಟವಾಗಿ ಬರೆದ್ರು, ಸಾವರ್ಕರ್ ಜಿ ಕೇಸ್ನಲ್ಲಿ ನಿಮ್ಮ ಪಾತ್ರ ಇಲ್ಲ, ಎಲ್ರಿಗೂ ಬೇಕಂತ ಸ್ಥಾಪಿಸಿದ್ದಾರೆ ಎಂದು ಗೊತ್ತಾಯ್ತು ಅಂತ. 8ನೇ ಆರೋಗ್ಯ ಸಾವರ್ಕರ್ನ ಕಟಕಟಿ ಕೂರಿಸಿದ್ರಲ್ಲ, ಆ ಫೋಟೋ ಇವತ್ತಿಗೂ ನೋಡಿ ಹೊಟ್ಟೆ ಉರಿಯುತ್ತೆ. ದಯಮಾಡಿ ನೋಡಿ, ಯಾರು ಗೂಗಲ್ ಸರ್ಚ್ ನೋಡ್ಲಿಕ್ಕೆ ಸಾಧ್ಯ ಆದರೆ ನೋಡಿ, ಆ ಗೂಗಲ್ ಸರ್ಚ್ ಫೋಟೋ ಹೋಗಿ. ಯಾರು ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಬ್ಯಾರಿಸ್ಟರ್ ತನ್ನ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು, ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಯೌವನದ 11 ವರ್ಷಗಳ ಕಾಲಾಪಾನಿ ಕಳೆದನು, ಯಾರು ಸ್ವಾತಂತ್ರ್ಯ ತನ್ನ ಮಗನನ್ನ ಕಳ್ಕೊಂಡು, ಯಾರು ನನ್ನ ತಮ್ಮನನ್ನ ಸ್ವಾತಂತ್ರ್ಯದ ಹವಿಸ್ಗೆ ಅಗ್ನಿಯಾಗಿ ಸಮರ್ಪಿಸಿಬಿಡುವಂತ ಪರಿಸ್ಥಿತಿ ಬಂತು, ಅಂತ ವ್ಯಕ್ತಿಯನ್ನು ಸ್ವತಂತ್ರ ಭಾರತದಲ್ಲಿ ಈತ ಕೊಲೆಗಾರ ಕೋರ್ಟಿನ ಕಟಕಟೆಯಲ್ಲಿ ಜಡ್ಜು ಸಾವರ್ಕರ್ ಹೇಳಿದ್ರು, ನೀವನ್ನೆಲ್ಲ ಅಂತ ಸಾಕ್ಷಾಧಾರಗಳಿಂದ ಪ್ರೂವ್ ಆಗಿ ಗೌರವವಾಗಿ ಬಿಟ್ಟುಕೊಡ್ತೀವಿ ಜಡ್ಜ್ ಹೇಳಿದ್ರು. ಇವತ್ತಿನವರೆಗೂ ಅಯೋಗ್ಯ ಕಾಂಗ್ರೆಸ್ಸಿಗರಿಗೆ ಸಾವರ್ಕರ್ನ ಗಾಂಧಿ ಹತ್ಯಾರಿ ಅನ್ನೋದನ್ನು ಬಿಟ್ಟು ಬೇರೆ ಮಾತು ಹೇಳಿಸಲ್ವಲ್ಲ, ಏನ್ ಹೇಳಬೇಕು? ಇತ್ತೀಚೆಗೆ ನಾಯಕ ನನ್ನ ಹೆಸರು ಹೇಳಿದ್ರೆ ಇಬ್ಬರು ಕೆಟ್ಟ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಯಕರು ಹೇಳಿದ್ರು, ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ನಾಯಿ ಕೂಡ ಪ್ರಾಣ ಕೊಟ್ಟಿಲ್ಲ. ಯೋಚನೆ ಮಾಡಿ ಮಿತ್ರರೇ, ಎಷ್ಟು ಜನ ಸ್ವಾತಂತ್ರ್ಯದ ಹೋರಾಟಕ್ಕೆ 1757ರಲ್ಲಿ 1850ರಲ್ಲಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಕಾಂಗ್ರೆಸ್ ಇರ್ತಾರೆ. ಕಾಂಗ್ರೆಸ್ 1851ರಲ್ಲಿ 1857 ನಂತರ ಈ ದೇಶವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಅದಕ್ಕೆ ಹುಟ್ಟಿದ್ದು ಕಾಂಗ್ರೆಸ್. ಅದಕ್ಕೆ ಮುಂಚೆ ಕಾಂಗ್ರೆಸ್ ಇಲ್ಲ. ಈ ದೇಶದ ಕಲ್ಪನೆಗೆ ಕೊಟ್ಟಿದ್ದು ಕಾಂಗ್ರೆಸ್ ಅಲ್ಲ, ಈ ದೇಶದ ತರುಣರ ಹೃದಯದ ಮೂಲೆಗಳು ಕೂಡ ಈ ದೇಶದ ಸ್ವಾತಂತ್ರ್ಯದ ಪ್ರತಿಧ್ವನಿ ಇತ್ತಲ್ಲ, ನಾಯಿಗಳು ಅಂತ ಸಾವರ್ಕರ್ಗೂ ಇದೇ ತರದ ಅವಮಾನ ಮಾಡಲಾಯಿತು. ಸಾವರ್ಕರ್ ಎಲ್ಲಿವರೆಗೂ ಅವಮಾನ ಮಾಡಲಾಯಿತು, ಶತ್ರುಂಜಯ ಅಂತ ಬಿರುದನ್ನು ಕೊಟ್ಟು 1916 ಸನ್ಮಾನ ಅಂದರೆ ಇವತ್ತಿನವರೆಗೂ ಸಾವರ್ಕರ್ ಜೈಲಲ್ಲಿ ಇದ್ರೆ ಸನ್ಮಾನ ಮಾಡಿದರೆ ಆಲ್ ಇಂಡಿಯಾ ರೇಡಿಯೋಕ್ಕೆ ಜವಾಹರ್ಲಾಲ್ ನೆಹರು ಸೂಚನೆ ಕೊಟ್ಟರು, ಯಾವ ಕಾರಣಕ್ಕೂ ಸಾವರ್ಕರ್ ಭಾಷಣ ಪ್ರಸಾರ ಆಗಬಾರದು, ಹುಷಾರಾಗಿರಿ. ಪ್ರಸಾರ ಮಾಡಲಿಲ್ಲ. ಸಾವರ್ಕರ್ ಇಡೀ ವಯಸ್ಸಿನಲ್ಲೂ ಅತ್ಯಂತ ಹೆಮ್ಮೆಯಿಂದ ಮಾತನಾಡಿದ್ರು. ಆದ್ರೆ ಅವರಿಗೆ ಬೇಸರ ಬರೋ ವಿಷಯ ಯಾವ ದೇಶಪ್ಪ ಏನು? ಸಾವರ್ಕರ್ನ ಗಾಂಧಿ ಹತ್ಯೆ ಆರೋಪದಲ್ಲಿ ಪೊಲೀಸರು ಬಂಧಿಸಿಕೊಂಡು ಹೋಗ್ಲಿಕ್ಕೆ ಬಂದಾಗ ಈ ಸಾಲುಗಳನ್ನು ಮಾತ್ರ ಓದ್ಲಿಕ್ಕೆ ಆಗಲೇ ಇಲ್ಲ. ಸಾವರ್ಕರ್ ಕರ್ಕೊಳ್ಳೋ ಮಗಳು ಅವ್ರು ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತಂದಾಗ ಪೊಲೀಸರಿಗೆ ಸಾವರ್ಕರ್ ಹೇಳಿದ್ರಂತೆ, ಗಾಬರಿ ಆಗಿತ್ತು ಅವರಿಗೆ, ನನ್ನನ್ನು ಬಂಧಿಸ್ತಾ ಇದ್ದಾರೆ ಅಂತ. ಸಾವರ್ಕರ್ ಪೊಲೀಸರಿಗೆ ಹೇಳಿದ್ರಂತೆ, ಸ್ವಲ್ಪ ಟಾಯ್ಲೆಟ್ ಹೋಗ್ಬಂದ. ಪೊಲೀಸ್ ಹೇಳಿದಂತೆ, ನಿನ್ನ ನೋವಾಗ ನೀನ್ ಕಳ್ಳ, ನೀನ್ ಬಾ ಮುದ್ದು ನನ್ನ ಜೊತೆ. ಅವ್ರನ್ನ ತೂರ್ಕೊಂಡು ಬಗೆ ಬಗೆಯ ಪ್ರಶ್ನೆ ಕೇಳಿದಾಗ ಸಾವರ್ಕರ್ ಹೇಳಿದಂತೆ, ಬ್ರಿಟಿಷರು ಹಿಂಗೆ ಪ್ರಶ್ನೆ ಕೇಳಿದಾಗ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಡ್ತಿದ್ದೆ, ನೀವು ನಮ್ಮವರೇ ಕಂಡ್ರಪ್ಪ, ನೀವು ನನ್ನನ್ನ ಕಳ್ಳ ಅಂತ ಬಿಂಬಿಸಿ ಅಷ್ಟು ಕೇಳಿದ್ದೀರಾ, ಏನ್ ಉತ್ತರ ಬಿಡಿ ನಿಮಗೆ ನಾನು ಅಂತ ಸಾವರ್ಕರ್ ಒಂದು ಕೇಳಿದ. ಎಲ್ಲ ಘಟನೆಗಳಿಂದ ಬೆಂದಂತ ಸಾವರ್ಕರು ಒಂದು ಫೈನ್ ಡೇ ಮಹಾರಾಷ್ಟ್ರದ ಮುಂಬೈನ ಬೀಚ್ ನಡ್ಕೊಂಡು ಹೋಗ್ತಾ ಸಮುದ್ರದ ಒಳಗೆ ನಡ್ಕೊಂಡು ಹೋಗಿ ನನ್ನ ಪ್ರಾಣದ ಆಹುತಿ ಮಾಡಬೇಕು ನಿಶ್ಚಯ ಮಾಡಿದ್ರು. ಆದ್ರೆ ಸೇವಕ ಎಳ್ಕೊಂಡು ಬಂದು ಸಾವರ್ಕರ್ ವಾಪಸ್ ಕೂರಿಸಿ, ಸಾವರ್ಕರ್ ಜಿ ನೀವು ಹೋಗಬಾರ್ದು, ಹಿಂಗೆಲ್ಲ ಒಂದಿನ ಈ ದೇಶದ ಜನಕ್ಕೆ ನೀವು ಯಾವ ಗೊತ್ತಾಗ್ತದೆ, ಅವ್ರ ಕಣ್ಣೀರಿಗೆ ಎದುರಿಗೆ ಬರ್ತಾರೆ, ನಾವು ತಪ್ಪು ಮಾಡ್ಬಿಡ್ತೀವಿ ಅಂತ ಬದುಕಿರ್ಬೇಕು. ಸಾವರ್ಕರ್ ಮೈ ಬಂದ್ರು, ಹೆಲ್ತ್ ಚೆನ್ನಾಗಿರಲಿಲ್ಲ, ಅವರು ಪಥ್ಯ ಮಾಡಬೇಕಿತ್ತು. ಸಾವರ್ಕರ್ ಹೇಳಿದ್ರು, ಇನ್ಯಾವ ಪಥ್ಯ, ಇನ್ಯಾವ ಔಷಧಿ, ನಾನಿಂದ ಯಾವ ಔಷಧಿ ತಗೊಳ್ಳಲ್ಲ, ಅನ್ನ ಆಹಾರದ ದೇಶದಿಂದ 21 ದಿನಗಳ ಕಾಲ ಊಟ ಮಾಡದೆ ಸಾವರ್ಕರ್ ದೇಹ ತ್ಯಾಗ ಮಾಡಿದ ಅಪರೂಪದ ದಧೀಚಿಯಾಗಿದ್ರು ಮನುಷ್ಯ. ಸಾವರ್ಕರ್ ಏನ್ ಮಾಡಿದ್ರು ಅಂತ ಅನೇಕ ಕೇಳಬೇಕಾದಾಗ ನನಗೆ ಸಾವರ್ಕರ್ ಏನ್ ಮಾಡಿಲ್ಲ ಅಂತ ಹೇಳಿ ಮಾನಸಿಯನ್ನು ಬದಲಾಯಿಸಿಕೊಟ್ಟವರು ಸಾವರ್ಕರ್. ಈ ದೇಶದ ಜಗತ್ತು ಈ ದೇಶದ ಶಕ್ತಿಯ ಮಾತಾಡಬಹುದಂತ ವಾತಾವರಣ ನಿರ್ಮಾಣ ಮಾಡಿಕೊಟ್ಟರು ಸಾವರ್ಕರ್. ನಾವು ನೋಡುವುದನ್ನ ಎಷ್ಟು ಕಡೆಗಣಿಸಿದ್ರೆ ನನಗೆ ಸಾವರ್ಕರ್ ಒಂದು ಚಿತ್ರವನ್ನ ಸಂಸತ್ ಭವನದಲ್ಲಿ ಅನಾವರಣ ಮಾಡಬೇಕು ಅಂತ NDA ಗವರ್ಮೆಂಟ್ ಬಂದಾಗ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ನಿಶ್ಚಯ ಮಾಡಿದ್ರೆ, ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ನಾವು ಅನಾವರಣಕ್ಕೆ ಬರಲ್ಲ, ಯಾಕೆ ಅಂತಂದ್ರೆ ಸಾವರ್ಕರ್ ಗಾಂಧಿಯ ಹತ್ಯೆ ಮಾಡಿದವರು ಅಂತ ಕೋರ್ಟ್ ಹೇಳಿದ ನಂತರವೂ ಕೂಡ ಇವರು ತಾವೇ ಯಾಕೆ ಬರೋದು ಹತ್ಯೆ ಮಾಡಿದವರು ಅಂತ ಹೇಳಿ ಅಂತವರ ಅನಾವರಣಕ್ಕೆ ನಾನು ಬರಲ್ಲ ಅಂತ ಧಿಕ್ಕರಿಸಿದ್ರು.
ಅಂಡಮಾನಿನ ಹೊರಡೆ ಒಂದು ದೀಪ ಸ್ತಂಭ ಇದೆ. ದೀಪದ ಮೇಲೆ ಸಾವರ್ಕರ್ ಹೇಳಿದ ಒಂದು ಫಲಕ ಆಗಬೇಕು ಅಂತ. ಅಂಡಮಾನ್ ಜೈಲಿನ ಹೊರಗೆ ಯಾರ ಫಲಕ ಹಾಕಬೇಕು ಅಂದ್ರೆ ಸಾವರ್ಕರ್ದೇ ಹಾಕಬೇಕು. ಯಾಕಂದ್ರೆ ಅಂಡಮಾನ್ ಜೈಲ್ ಅಂತ ಕೇಳಿದ ತಕ್ಷಣ ಈ ದೇಶದಲ್ಲಿ ಮತ್ತೊಬ್ಬ ಕ್ರಾಂತಿಕಾರಿ ಹೆಸರು ಸಾವರ್ಕರ್ ಹೆಸರೇ ನೆನಪಾಗೋದು. ಅವರ ಸೈನ್ ಹಾಕ್ಬೇಕಿತ್ತು. ಸೈನ್ ಸೆಲೆಕ್ಟ್ ಮಾಡಿ ಏನ್ ಸೈನ್ ಸೆಲೆಕ್ಟ್ ಮಾಡಿದ್ರು ಗೊತ್ತಾ? ಸಾವರ್ಕರ್ ಲಂಡನ್ ಇರ್ಬೇಕಾದ್ರೆ ಬಹಳ ಚೆನ್ನಾಗಿದೆ ಈ ಘಟನೆ. ಸಾವರ್ಕರ್ ಲಂಡನ್ ಇರ್ಬೇಕಾದ್ರೆ ಸಾವರ್ಕರ್ ಅಣ್ಣನ ಅರೆಸ್ಟ್ ಆಯಿತು, ಅವರು ಜೈಲಿಗೆ ಹೋದ್ರು. ಸಾವರ್ಕರ್ ತಮ್ಮ ಇನ್ನೂ ಚಿಕ್ಕವನು. ಸಾವರ್ಕರ್ ಹೆಂಡತಿ, ಸಾವರ್ಕರ್ ಮಗು, ಸಾವರ್ಕರ್ ಎಲ್ಲರನ್ನು ತೆಗೆದು ಅವ್ರ ಆಸ್ತಿ ಪಾಸ್ತಿ ಎಲ್ಲ ಜಪ್ತಿ ಮಾಡ್ಕೊಂಡಿದ್ದು. ಪತ್ರ ಬರೆದು ಸಾವರ್ಕರ್ ಹೇಳ್ತಾರೆ, ನಿಮ್ಮ ಅಣ್ಣನ ಜೈಲಿಗೆ ಹಾಕಿದ್ದಾರೆ, ನಿಮ್ಮ ಆಸ್ತಿ ಪಾಸ್ತಿ ವಶಪಡಿಸಿಕೊಂಡಿದ್ದಾರೆ, ನಾವೆಲ್ಲರೂ ಬೀದಿಲಿ ಇದ್ದೀವಿ, ಇನ್ನೂ 2 ದಿನ ಲಂಡನ್ ಇರ್ತೀಯಾ? ಅಂತ ಬರೀತಾಗತ್ತ. ಹೆಂಗ್ ಹಿಂಡಿರ್ಬೋದು ಗೊತ್ತಾ? ಗಜೇಂದ್ರ ಮೋಕ್ಷದ ಕತೆ ಹೇಳ್ತಾರೆ. ಆನೆ ಮೊಸಳೆ ಬಂದು ಹಿಡ್ಕೊಂಡಾಗ ಯೋಚನೆ ಮಾಡಿದ್ರೆ ಕಾರ್ಯ ನಾನು ಒಕ್ಕಲವನ್ನು ಹರಿಗೆ ಅರ್ಪಣೆ ಮಾಡಿ ಜೀವನ ಧನ್ಯ ಮಾಡಬೇಕು ಅಂತ ಕಮಲ ಮುಟ್ಲಿದ್ರೆ ಎಲ್ಲ ಕಮಲ ನನ್ನ ಮುಟ್ಟಬೇಡ, ನನ್ನ ಜೀವನ ಹೋಗ್ಬಿಡುತ್ತಲ್ಲ ಅನ್ನೋ ಹೆದರಿಕೆಗೆ ಮುಟ್ಟಬೇಡ ಅಂದ್ರೆ ಒಂದು ಕಮಲ ಎದ್ದು ನಿಂತ್ಕೊಳ್ತಂತೆ, ಬಾ ನನ್ನ ತಗೋ, ನೀನ್ ನನ್ನನ್ನು ಅರ್ಪಣೆ ಮಾಡಿದ್ರೆ ನಾನು ಹರಿಗೆ ಅರ್ಪಣೆ ಆಗಿರೋ ಭಾಗ್ಯ, ನಿನಗೆ ಮೋಕ್ಷ, ಎರಡೂ ಭಾಗ್ಯ ಸಿಗುತ್ತೆ, ಬಾ ನನ್ನನ್ನು ತಗೋ ಅಂತ ಎದ್ದು ನಿಂತ್ಕೊಂಡೆ. ಈ ಸಾಲು ಬರೆದು ಸಾವರ್ಕರ್ ಹೇಳ್ತಾರೆ, ಅದಕ್ಕೆ ಗಜೇಂದ್ರ ಮೋಕ್ಷ ಕತೆ ಗೊತ್ತಿಲ್ಲ. ನಮ್ಮನೆ ಬಂದು ಭಾರತ ಅಂತೆ ಈ ಹೂ ಬೇಕು ಅಂತ ಹೇಳಿದ್ರೆ ಬೇಡ. ನಮ್ಮ ಮನೆಯಲ್ಲಿ 3 ಜನ ಅಣ್ಣ ತಮ್ಮಂದ್ರಂತೆ ನಾವು 30 ಜನ ಇಟ್ಟಿದ್ರು, ತಾಯಿ ಮಾರಿಗೆ ಖುಷಿಯಾಗಿ ಅರ್ಪಣೆ ಆಗಿರ್ತಿದ್ವಿ ಅಂತ ಬರೆದು ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ನಂತರ ಯಾರೋ ಸನ್ಮಾನ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ದಲ್ಲ, ಸ್ವ ಇಚ್ಛೆಯಿಂದ ಹೋರಾಟಕ್ಕೆ ಬಂದಿದ್ವಿ, ಈಗ ಎಲ್ಲಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿದ ಈ ಕೊನಸಾವುಗಳನ್ನು ಫಲಕಕ್ಕೆ ಹಾಕಿದ್ರೆ ಅಯೋಗ್ಯ ಮಣಿಶಂಕರರು ಸಾವರ್ಕರ್ ದೇಶದಲ್ಲಿರುವ ಈ ಫಲಕ ಅಂತ ಹೇಳಬೇಕು. ಯಾವನು ದೇಶದ್ರು ಮಾತಾಡ್ತೀನಿ ಅಂತ ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಇವರಿಗೆಲ್ಲ ಏಕವಚನವೂ ಜಾಸ್ತಿ. ಈ ಮಣಿಶಂಕರ ಅಯ್ಯರ್ ಆತ ಕಮ್ಯುನಿಸ್ಟ್ ಪಾರ್ಟಿ ಹಿಡಿದು ಇಂಡಿಯಾ ಚೈನಾ ಸಂದರ್ಭದಲ್ಲಿ ಫಂಡ್ ರೈಸ್ ಮಾಡಿದ ಯಾರಿಗೋಸ್ಕರ ಗೊತ್ತಾ? ಚೈನಾದಲ್ಲಿರುವ ಕಮ್ಯುನಿಸ್ಟ್ ಸೈನಿಕಗೋಸ್ಕರ ಫಂಡ್ ರೈಸ್ ಮಾಡಿದ. IFS ಸರ್ವಿಸ್ ಮೂಲಕ IFS ಆಗಬೇಕಾದ ಪರಿಸ್ಥಿತಿ ಬಂದಾಗ ಅವನು ದೇಶ ವಿರೋಧಿ ಏನ್ ಹೇಳ್ತಾನೆ, ಇಂಥ ದುರ್ದೈವ. ಭಾರತದ ತಾರುಣ್ಯ ಪ್ರಗತಿ ಆಗ ರಸ್ತೆಗೆ ಇಳಿದ್ರೆ ಎಲ್ಲರೂ ಅರ್ಥ ಆಗ್ತಿತ್ತು ಭಾರತದ ವೀರರಿಗೆ ಏನ್ ಗೌರವ ಇದೆ ಅಂತ. ಆದ್ರೆ ಬಹಳ ಸಂತೋಷ ಅಂದ್ರೆ ಮಾಡದೆ ಹೋದ್ರೂ ಚಿಂತೆ ಇಲ್ಲ. ಇವತ್ತು ಮತ್ತೆ ಭಾರತದ ತಾರುಣ್ಯ ಜಾಗೃತವಾಗಿತ್ತು. ಈ ಮಹಾಪುರುಷರನ್ನ ನೆನಪಿಸಿಕೊಳ್ಳುವಂತ, ಅವರನ್ನ ಗೌರವಿಸುವಂತ ಹಂತಕ್ಕೆ ಬಂದಿದೆಯಲ್ಲ, ಇದೇ ಭಾಗ್ಯ ಅಂತ ತೀರ್ಕೊಂಡಿರುವಂತಹ ನೆನಪನ್ನ ನಾವು ಕಟ್ಕೊಳ್ತೀವಿ. ತೀರ್ಕೊಂಡಿದ್ದು ಸಾವಲ್ಲ, ಈ ದೇಶಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿಕೊಂಡಿದ್ದವರು ಅಂತ. ದೀಚಿ ಅನ್ನೋಬ್ಬರು ಇದ್ರಂತೆ, ದೇವತೆಗಳು ಹುಟ್ಟಿದಂತ ಎಲ್ಲ ಶಸ್ತ್ರಗಳ ತಾವು ರಸ ಮಾಡಿದ್ರು. ದೇವತೆಗಳು ಬಂದು ಶಸ್ತ್ರ ವಾಪಸ್ ಕೇಳಿದಾಗ ದೀಚಿ ಎಲ್ಲಿದೆ ಎಲ್ಲ ಕುಡಿದು ಬಿಟ್ಟು, ನನ್ನ ಮೂಳೆಗಳು ಶಕ್ತಿಯಾಗಿದ್ದೀನಿ, ವಿಶೇಷವಾಗಿ ನನ್ನ ಬೆನ್ನು ಮೇಲಿದೆ, ನಾನು ಪ್ರಾಣೋತ್ಕ್ರಮಣ ಮಾಡ್ಕೊಳ್ತೀನಿ, ನನ್ನ ಬೆನ್ನು ಮೂಳೆ ತಗೊಳ್ಳಿ, ಇದು ನೀವು ವಜ್ರಾಯುಧವಾಗಲಿಲ್ಲ, ವಜ್ರಾಯುಧ ಮಾಡಿ ಕೈ ಕೊಟ್ಟರಂತೆ ತಮ್ಮ ಪ್ರಾಣವನ್ನೇ ಸಮರ್ಪಿಸಿ. ನನಗೆ ಅನೇಕ ಬಾರಿ ನೆನಪಾಗುತ್ತೆ, ಸಾವರ್ಕರ್ ಕೂಡ ಒಂದು ದೀಚಿನೇ. ಈ ದೇಶದ ಎಲ್ಲರೂ ಕೊಟ್ಟ ಕಷ್ಟವನ್ನ, ಈ ದೇಶದ ಎಲ್ಲ ಸಾಮರ್ಥ್ಯವನ್ನು ಕುಡಿದು ತಮ್ಮ ಮೂಳೆಗಳಲ್ಲಿ ಸೇರಿಸ್ಕೊಂಡಿದ್ರಲ್ಲ, ಕೊನೆಗೊಂದಿನ ಹೇಳಿದ್ರು, ದೇಶದ ಒಳಿಗೆ ಈ ಮೂಳೆ ಬೇಕು ಅನ್ನೋದಾದ್ರೆ ನನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ. ಯಾರೂ ಕೇಳಿದ ಪ್ರಾಣವನ್ನು ಮಹಾ ಋಷಿಗೆ ನನ್ನೆಲ್ಲ ಜೀವನದ ಗೌರವವನ್ನು ಸಮರ್ಪಿಸಿದ್ರು ಕಡಿಮೆ. ಆಗಿದ್ರು ಅಂದ್ರೆ ನೆನಪು ಹೇಳ್ತಾರೆ, ಜರ್ಮನಿ ಸೋತಿದ್ದು ಬ್ರಿಟಿಷರ ಸಾನೆಟ್ಗಳಲ್ಲ, ಕಾವ್ಯ ಬ್ರಿಟಿಷರ ಸಾನೆಟ್ಗಳ ಸೋತಿದ್ದು ಬಾನೆಟ್ಗಳಿರುವಂತ ಬಾಯನೆಟ್ ಏನ್ ಕರೀತೀವಿ, ಬಾನೆಟ್ಗೆ ಸೋತಿದ್ದು. ಅದಕ್ಕೆ ಪ್ರೇಮ ಕಾವ್ಯ ಬೇಕಾಗಿಲ್ಲ, ಕ್ರಾಂತಿ ಕಾವ್ಯ ಬೇಕು ಅಂತ ಹೇಳಿದ ವಾತಾವರಣ ಇವತ್ತು ಅಂತ. ಮಿತ್ರ, ಇವತ್ತು ಆ ವಾತಾವರಣದಲ್ಲಿ ನಾವು ನೀವು ಇದ್ದೀವಿ. ಈ ವರ್ಷ ಅಂತೂ ಅಪರೂಪದ ವರ್ಷ, ನಿವೇದಿತ 150ನೇ ಜಯಂತಿ. ಯಾವ ನಿವೇದಿತೆ ಐರ್ಲೆಂಡ್ನಿಂದ ಬಂದು ಈ
ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡ್ಲು. ಅವಳು ಯಾವತ್ತೂ ನಿನ್ನ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ. ಈ ದೇಶ ಕುರಿತಂತೆ ನಮಗೆ ನೀವು ಎಷ್ಟು ಗೊತ್ತಿದ್ದೀವಿ ಅದಕ್ಕಿಂತ 100 ಪಾಲು ಗೊತ್ತಿದ್ದ ಹೆಣ್ಮಗಳು ಆಕೆ. ಈ ಬಾರಿ ಆ ಹೆಣ್ಣು ಮಗಳ 100ನೇ ಸಮಾಜಗಳಿಗೂ ನಮಗೆ ಪ್ರೇರಣೆ ಮದರ್ ತೆರೇಸಾ ಅಲ್ಲ, ನಮಗೆ ಪ್ರೇರಣೆ ಸಿಸ್ಟರ್ ನಿವೇದಿತಾ ಅಂತ ಸಮಾಜ ನಮಗೆ ಪ್ರೇರಣೆ. ಈ ಭಾರತವನ್ನು ಅರಿತು ಈ ಭಾರತವನ್ನು ಪೂಜಿಸ್ತಾ ಇದ್ದಂತ ಸಿಸ್ಟರ್ ನಿವೇದಿತಾ ಹೊರತು ಈ ಭಾರತನ ಜಗತ್ತಿನ ಜನರೆಲ್ಲ ಮುಂದೆ ಬೈಕೊಂಡು ಈ ಭಾರತವನ್ನ ನಾನೇ ಉದ್ಧಾರ ಮಾಡಿದಂತ ಯಾವುದೋ ತಾಯಿ ಅಲ್ಲ ಅನ್ನೋದನ್ನ ನಾವು ಸಮಾಜ ಮತ್ತೆ ಸಾರಬೇಕಾಗಿದೆ. ಸಾವರ್ಕರ್ ಸ್ಮರಣೆ ಇವೆಲ್ಲಕ್ಕೂ ವಾಪಸ್ ಪ್ರೇರಣೆ ಕೊಡುತ್ತೆ ಅಂತ. ಇದಕ್ಕಿಂತ ಹೆಚ್ಚಿನದು ಮತ್ತೇನೂ ಇಲ್ಲ. ನನಗೆ ಸಾವರ್ಕರ್ ಬಗ್ಗೆ ಮಾತಾಡಬೇಕಾದಾಗ ಹಳೆಯೆಲ್ಲ ಮತ್ತೆ ನೆನಪಾಗ್ಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸಾವರ್ಕರ್ ಕುರಿತಂತೆ ನೆನಪಿಸುವ ಅವಕಾಶ ಮಾಡುತ್ತಿದ್ದಕ್ಕೆ ಸರಸ್ವತಿ ವಾಚನಾಲಯಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವವಾಗಿ ನಮಿಸುತ್ತೇನೆ. 143 ವರ್ಷವಾಗಿರುವ ಸರಸ್ವತಿ ವಾಚನಾಲಯ 150ನೇ ವರ್ಷದ ಸಂಭ್ರಮವನ್ನು ಹೆಮ್ಮೆಯಿಂದ ಆಚರಿಸುವಂತಾಗಲಿ. ಅಷ್ಟೇ ಅಲ್ಲದೆ ಈ ವಾಚನಾಲಯ ಇನ್ನೂ 100 ವರ್ಷಗಳ ಕಾಲ ಮಕ್ಕಳಿಗೆ ಜ್ಞಾನ ದಾನವನ್ನ ಮಾಡಲಿ ಅಂತ ಅತ್ಯಂತ ಪ್ರೀತಿಪೂರ್ವಕ ಹಾರೈಸ ನನ್ನೆಲ್ಲ ಮಾತುಗಳನ್ನ ಸಾವರ್ಕರ್ ಅಡಿದಾವರೆಗಳಲ್ಲಿ ಸಮರ್ಪಿಸ್ತೇನೆ. ವಂದೇ ಮಾತರಂ. ಜೈ